ಸಚಿವ ಸಂಪುಟ ಯಾರ್ದ ಒಳ ಮೀಸಲಾತಿದ ಅಕ್ಕ ಒಟ್ಟು ಜೂನ್ ಒಳಗಾಗಿ ಹಾಕೋ ನೋಟಿಫಿಕೇಶನ್ ಬಿಡ್ರಿ. ಇದನ್ನ ಹೇಳ್ರಿ, 1ನೇ ಭಾಗದ ಆರ್ಟಿಕಲ್ ಎಲ್ಲಿಂದ ಎಲ್ಲಿಗೆ ಬರ್ತಾವೆ? 1ರಿಂದ 4. ಆಮೇಲೆ 2ನೇ ಭಾಗದ್ದು 5ರಿಂದ 11 ಕರೆಕ್ಟ್. ಆಮೇಲೆ 3ನೇ ಭಾಗ 12ರಿಂದ ಹಸುವಾಗಿ ಅವನ ಹೇಳಲ್ಲ ಜೋರ್ರಿ. 3ನೇ ಭಾಗ ಎಲ್ಲಿಂದ ಎಲ್ಲಿಗೆ? 3ನೇ ಭಾಗ 12ರಿಂದ 35. 4ನೇ ಭಾಗ 36ರಿಂದ 51. 51 ಎದಿಂದ 51ಕ್ಕೆ ಯಾವ ಭಾಗ ಅಂದ್ರೆ 4A. 5ನೇ ಭಾಗ ಎಸ್ 52ರಿಂದ 151. 150. ನೆಕ್ಸ್ಟ್ ಎಷ್ಟು 5 ಭಾಗ ಹೇಳಿದ್ದು. ನೆಕ್ಸ್ಟ್ ಇನ್ನು 5 ಭಾಗ ಹೇಳ್ರಿ. 6ನೇ ಭಾಗ ಎಲ್ಲಿಂದ ಎಲ್ಲಿಗೆ? 6ನೇ ಭಾಗ ಏನು ಹೇಳ್ತದೆ ಹೇಳು? ಎಸ್ ರಾಜ್ಯ ಸರ್ಕಾರದ ಎಲ್ಲಿಂದ ಎಲ್ಲಿಗೆ ಬರ್ತಾವೆ ಆರ್ಟಿಕಲ್? 152ರಿಂದ 237. ನೆನಪಿಟ್ಕೋರಿ. ಹಿಂಗೆ ಅದು ಹಾಕಿದ್ನಿಲ್ಲ ನಿನ್ನ ಅವ್ನು ಹಿಂಗೆ ವಿಧಿ ನೆನಪಿಟ್ಕೋರಿ. ಯಾಕಂದ್ರೆ ರಾಜ್ಯ ಸರ್ಕಾರದ ಈಗ ಇದನ್ನು ಬಂದಿತ್ತಲ್ಲ ಡಿಲಿಮಿಟೇಷನ್, ಎಷ್ಟನೇ ವಿಧಿ ಒಳಗೆ ಬರ್ತೈತೆ ಹೇಳ್ರಿ? ರಾಜ್ಯ ಸರ್ಕಾರದಾಗ ಅದು ಕೇಳತ್ತನ ಅಲ್ಲ, ವಿಧಾನಸಭೆದಾಗ 170 ಬರ್ತೈತಲ್ಲ. ಹಿಂಗೆ ಇಲ್ಲಾರ ಈಗ ರೀಸೆಂಟಾಗಿ ಕೇಳ್ಬೋದು ಯಾವ್ದು 130 ಆರ್ಟಿಕಲ್ ಅಥವಾ 124 ಆರ್ಟಿಕಲ್ ನ್ಯೂಸ್ನಾಗ ಅದಾವೆ. ಎದಕ್ಕಂದ್ರೆ ಸುಪ್ರೀಂ ಕೋರ್ಟ್ ಸಂಖ್ಯೆ ಜಾಸ್ತಿ ಮಾಡ್ಬೇಕಂದ್ರೆ. ಇದು ಯಾವ ಭಾಗನಾಗ ಬರ್ತೈತೆ ಅಂದ್ರೆ? ಯಾವ ಭಾಗನಾಗ ಬರ್ತೈತಿ ಇದು? 5ನೇ ಭಾಗನಾಗ. ಅದಕ್ಕೆ ಹೇಳಿನಲ್ಲ 52ರಿಂದ ಸ್ಟಾರ್ಟ್ ಆಗ್ತೇಳಿ ಆರ್ಟಿಕಲ್. ಎಷ್ಟರಿಂದ ಎಷ್ಟದವ? 52ರಿಂದ 151 ಅಲ್ಲ, ಕರೆಕ್ಟ್ ಅಲ್ಲ? 151ನೇ ಆರ್ಟಿಕಲ್ ತನ ಏನಿರ್ತಾವಲ್ಲ ಕೇಂದ್ರ ಸರ್ಕಾರದಾಗ ಸುಪ್ರೀಂ ಕೋರ್ಟ್ ಆಗಲಿ ಸೆಂಟ್ರಲ್ದು ಏನೋ ಏಜೆನ್ಸಿ ಬರ್ತಾವಲ್ಲ ಇದು ಆರ್ಟಿಕಲ್ ಒಳಗೆ ಬರ್ತಾವೆ. ನೆಕ್ಸ್ಟ್ ಈಗ ರಾಜ್ಯ ಸರ್ಕಾರದ ಎಲ್ಲಿಂದ ಅಂದರೆ 152ರಿಂದ 237. ಈಗ 237 ಆದಮೇಲೆ 238ನೇದಂತರೂ ಇದನ್ನಾಗೈತೆ, ಏನಂತಾರೆ ರಿಫೀಲ್ ಅಂತ ಕರೀತಾರೆ ಅಥವಾ ತೆಗೆದಾರ. 7ನೇ ಅನುಸೂಚಿ ಬಂದ, ಸಾರಿ 7ನೇ ಭಾಗ ಬಂದಾಗ. ನೆಕ್ಸ್ಟ್ 8ನೇ ಭಾಗ 238 ಮುಗೀತು. ನೆಕ್ಸ್ಟ್ 39ರಿಂದ 239ರಿಂದ 241 ಐತಿ. 241. ಇನ್ನೊಮ್ಮೆ ಹೇಳ್ತಾನೆ ಆದ್ರೆ 6ನೇದು ಎಲ್ಲಿಂದ ಹೇಳ್ರಿ? 6ನೇ ಭಾಗ ಬಂದಾಗ 5ನೇ ಭಾಗ ತನ ನೆನಪದಾವಲ್ಲ. 51ರಿಂದ 152ರಿಂದ 151 ಆತ. 151 ಆದಮೇಲೆ ನೆಕ್ಸ್ಟ್ ಅಂಕಿ ಯಾವ್ದು? 152. 152 ಹಿಡಿದು ಎಲ್ಲಿ ತನ ಅಂದರೆ 237 ತನ ಬರ್ತೈತಿ. 37 ತನ ಯಾವುದಂದ್ರೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಇದ್ರೊಳಗೆ ಎಲ್ಲರ ನೆನಪಿಟ್ಕೊಂಡ್ಬಿಡ್ರಿ. ಎಲ್ಲರ ನಾಳೆ ಬಂದಾಗ 152ರಿಂದ 237 ಆರ್ಟಿಕಲ್ ಒಳಗಾಗಿ ಯಾವುದೋ ವಿಧಿ ಕೇಳಿರತ್ತೇಳಿ ರಾಜ್ಯ ಸರ್ಕಾರದ ರಿಲೇಟೆಡ್ ಏನಿರ್ತಾವಲ್ಲ ಅವ ಇರ್ತಾವೆ ಅದ್ರೊಳಗೆ. ಅದಾತ 7ನೇ ಭಾಗಕ್ಕೆ ಹೋದ್ರೆ 7ನೇ ಭಾಗ ಇಲ್ಲ, ಯಾವುದೋ ದೇಶೀಯ ಸಂಸ್ಥಾನಗಳಿತ್ತಿದ್ದು. ಅದಕ್ಕೆ ಯಾವ ಆರ್ಟಿಕಲ್ ಕೊಟ್ಟಿರಂದ್ರೆ 238ನೇ ಆರ್ಟಿಕಲ್ ಕೊಟ್ಟರೆ ಅದಿಲ್ಲ. ಈಗ 238 ಹೋದ್ರೆ 239ರಿಂದ ಸ್ಟಾರ್ಟ್ ಆಗತ್ತೆ. 239ರಿಂದ ಹೇಳ್ರಿ 8ನೇ ಭಾಗಕ್ಕೆ. 239ರಿಂದ ಇಲ್ಲಂದ್ರೆ 241 ಬರ್ತದೆ, 42 ಬರ್ತೈತಿ. 42 ಒಂದು ಹೇಳ್ರ 42 41 ಬರ್ತೈತಿ. 41 ತನ ಬರ್ತೈತಿ 8ನೇ ಭಾಗ. 9ನೇ ಭಾಗ ಪಂಚಾಯತಿಗೆ ಸಂಬಂಧಿದ್ದಂಗೆ 241 ಆಗಿತ್ತಾ. 42ರಿಂದ 43ರಿಂದ ಬರ್ತದೆ ಪಂಚಾಯತ್. ಅದು ಹೊಡಿ ಒಂದು ಮಣ್ಣು ಹಾಕಿದ್ನಿಲ್ಲ ನೀನು, ಏನದ ನೋಡು. ಒಬ್ರೇ ಹೇಳ್ರಿ 43ರಿಂದ ಐತಿ. 6 ಇದ್ದಿದ್ದ 52ರಿಂದ 100. ಇದನ್ನ ಏಟ 6ನೇದನ 6ನೇದು ಎಲ್ಲಿ ಬತ್ತು? 152ರಿಂದ 237 ಆತ. 238 ಹೋತು. 239ರಿಂದ 242 ಐತಲ್ಲ. 242 42 ಆದಮೇಲೆ ನೆಕ್ಸ್ಟ್ ಯಾವ್ದು ಬರ್ತದೆ? ಪಂಚಾಯತಿಗೆ ಬಂದಾಗ 43ರಿಂದ 43ರಾಗ ಪಾಠ ಪಂಚಾಯತ್ ಬಂದ್ರೆ 9ನೇ ಭಾಗ ಅಂತ ಬರ್ತೈತೆ. ಇವು ಕೇಳ್ಯಾರ ಒಮ್ಮೆ ಮುನ್ಸಿಪಾಲ್ಟಿಗೆ ಯಾವ ಆರ್ಟಿಕಲ್ ಸಂಬಂಧಿಸವು ಅಥವಾ ಯಾವ್ದು ಮುನ್ಸಿಪಾಲ್ಟಿ ಆದ್ರೆ ಅಥವಾ ಯಾವ್ದು ಇನ್ನೊಂದು ಯಾವ್ದು ಬರ್ತದೆ ಕೋಆಪರೇಟಿವ್ ಮಿನಿಸ್ಟ್ರಿ ಸಹಕಾರಿ ಸಂಘಗಳಿಗೆ ಆರ್ಟಿಕಲ್ ಕೇಳ್ಯಾರ. ಇವು ಪಂಚಾಯತ್ ಬರ್ತೇಳಿ ಎಲ್ಲ ಪೂರ್ತಿ ಏನು ಭಾಗ 9 ಐತಲ್ಲ 243ನೇ ಆರ್ಟಿಕಲ್ ಹಿಡಿದು ಬಂದ್ರೆ ನೆನಪಿಟ್ಕೊಂಡ್ಬಿಡ್ರಿ 9ನೇ ಭಾಗ ಕಟ್ಟ ಸಂಬಂಧಿಸೈತೆ. 243 ಸಿರೀಸ್ ಐತಲ್ಲ. 43 ಏದಿಂದನದು ಓದಿಂದನೋ 43 ಏನೈತಿ ಏತಂದ್ರೆ ಏದಿಂದ 43 ಏದಿಂದ ಓದನ ಏನಂದ್ರೆ ಪಂಚಾಯತ್. ಆಮೇಲೆ ಮುನ್ಸಿಪಾಲ್ಟೀಸ ಅದೇ 243 ಪಿದಿಂದ ಅಲ್ಲ, ಪಿದಿಂದ ಜಡ್ ಬರ್ತೈತೆ. ಆಮೇಲೆ ಯಾವ್ದು ಇನ್ನೊಂದು ಕೋಆಪರೇಟಿವ್ ಅದು 43ರಿಂದನೇ ಬರ್ತೈತೆ. ಅದು ಮುಂದೆ ಯಾವ್ದು ಜಡ್ ಜಿದಿಂದ ಜಡ್ ದಿಂದ ಜಡ್ ಟಿ ನೆನಪೈತಲ್ಲ. ಆಮೇಲೆ 10ನೇದು ಲಾಸ್ಟ್ ಮುಗಿತ್ಲ ಅವು ಭಾಗ 3 ಅದು ಯಾವ್ದು 9A ಅಥವಾ 9B 9A 9B ಬಂದಾಗ ನೆನಪಿಟ್ಕೊಂಡ್ಬಿಡ್ರಿ 243ನೇ ಆರ್ಟಿಕಲ್ ಯಾವಾಗೂ ಕೇಳಿರತ್ತೇಳಿ ಇವು 3ರಾಗ ಬಂದಿರ್ತದೆ. ಆಪ್ಷನ್ಯಾಗ ಪಂಚಾಯತ ಮುನ್ಸಿಪಾಲ್ಟೀಸ ಅಥವಾ ಸಹಕಾರಿ ಸಂಘಗಳತ್ತ ಹಾಕಿದ್ರತ್ತೇಳಿ 243 ಆರ್ಟಿಕಲ್ ಅಂಡರ ಇರ್ತದೆ. ಅದಾದಮೇಲೆ ಯಾವ್ದು ಬಂದಿದ್ದಂದ್ರೆ 10ನೇ ಭಾಗಕ್ಕೆ. 10ನೇ ಭಾಗ ಏನು ಹೇಳ್ತೈತೆ ಅಂದ್ರೆ
ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳಂತ ಹೇಳ್ತೈತೆ 10ನೇ ಭಾಗದ ಆರ್ಟಿಕಲ್. ಇಲ್ಲಿ 43 ಆತ, 43ರಿಂದ ಬಿಟ್ಬಿಡ್ರಿ, 44 ಹಿಡಿದ ಸ್ಟಾರ್ಟ್ ಆಗತ್ತೆ. 44ರಿಂದ 44 ಎಷ್ಟನ? ಹಾಂ 44 ಅಟ್ಟ ಸಂಬಂಧಿಸಿ 44 ಕರೆಕ್ಟ್ ನೆನಪಿರ್ತಾವೆ. ಇನ್ನೊಮ್ಮೆ ಹೇಳ್ತೀರಿ ಕನ್ಫ್ಯೂಸ್ ಆಕಾವು. 4 ತನ 5 ತನ ನೆನಪಿದ್ದು. 1ನೇದ್ರಿಂದ ಹೇಳ್ರಿ, 1ರಿಂದ 4 ಎಲ್ಲಿ ಅಂದ್ರೆ 1ನೇ ಭಾಗ. 2ನೇ ಭಾಗ 5ರಿಂದ 11 ಯಾವ್ದ 2ನೇ ಭಾಗ ಆಯ್ತು. 3ನೇ ಭಾಗ ಬಂದಾಗ 12ರಿಂದ 35 ಯಾವ್ದ 3ನೇ ಭಾಗ ಆಯ್ತು. 4ನೇ ಭಾಗ ಬಂದಾಗ 36ರಿಂದ 51. 4A ಅಂತ ಬರ್ತೈತೆ, ಫಂಡಮೆಂಟಲ್ ರೈಟ್ಸ್ ಅಥವಾ ಮೂಲಭೂತ ಕರ್ತವ್ಯಗಳು ಅಂತ ಬರ್ತೈತಿ. ಅದು ಯಾವುದಂದ್ರೆ ಎದಿಂದ 51 51K ಅಂತ ಬರ್ತೈತಿ. ಅದಾದ್ಮೇಲೆ 6ನೇ ಭಾಗ ಯಾವ್ದು ಬರ್ತೈತೆ ಅಂದ್ರೆ ಸಾರಿ ಇದನ್ನ ಒಂದ್ಬಿಟ್ಟೆ, ಕೇಂದ್ರ ಸರ್ಕಾರ ಒಂದ್ಬಿಟ್ಟು 5ನೇ ಭಾಗದಾಗ ಕೇಂದ್ರ ಸರ್ಕಾರ ಎಲ್ಲಿಂದ ಅಂದ್ರೆ 51 ಆಗಿತ್ತ. 51 ಆದ್ಮೇಲೆ 52ರಿಂದ 151 ತನಕ ಕೇಂದ್ರ ಸರ್ಕಾರ ಬರ್ತದೆ. ಅದಾದ್ಮೇಲೆ ರಾಜ್ಯ ಸರ್ಕಾರ ಬರ್ತದೆ 152ರಿಂದ 237 ಯಾವ್ದ ಇದನ್ನ ರಾಜ್ಯ ಸರ್ಕಾರ ಅದಾದ್ಮೇಲೆ 7ನೇದ ಇದನ್ನ ಏನೈತಲ್ಲ 7ನೇದ ಭಾಗ ಐತಲ್ಲ ಅದನ್ನ ಎಲಿಮಿನೇಟ್ ಮಾಡೋರು. ಅದಕ್ಕೆ ಯಾವ ವಿಧಿ ಸಂಬಂಧಿಸಿತ್ತಂದ್ರೆ 238 ಇತ್ತು, 238. ಅದಾದ್ಮೇಲೆ 239ದಿಂದ 9ನೇದ ಬರ್ತದಲ್ಲ, 8ನೇದು ಒಂದ್ಬಿಟ್ಟು 8ನೇ ಭಾಗ ಬರ್ತದೆ. 8ನೇ ಭಾಗ ಇದಕ್ಕೆ ಸಂಬಂಧಿಸೈತಿ ಕೇಂದ್ರಾಡಳಿತ ಪ್ರದೇಶ. ಕೇಂದ್ರಾಡಳಿತ ಪ್ರದೇಶದ ಬಂದಾಗ ಎಲ್ಲಿಂದ ಅಂದ್ರೆ 38 ಮುಗಿದಿತ್ತ. 39ರಿಂದ 42, 239ರಿಂದ 242 ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳು. ಯಾಕಂದ್ರೆ ರೀಸೆಂಟಾಗಿ ಹೇಳಿದ್ದಿ ನೆನಪೈತಿ, ಚಂಡೀಗಢನ ಒಂದು ಆರ್ಟಿಕಲ್ ನ್ಯೂಸ್ನಾಗಿತ್ತು ನೋಡಿ. ಚಂಡೀಗಢನ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ತೊಗೋಬೇಕಂದಿತ್ತು. ಅದು ಆರ್ಟಿಕಲ್ ಒಳಗೆ ಯಾವ ಆರ್ಟಿಕಲ್ ಒಳಗೆ ತೊಗೊಬೇಕಂತ 240 ಆರ್ಟಿಕಲ್ ಎದಕ್ಕೆ ಬತ್ತ ಹೇಳ್ರಿ, ಯಾವ ಭಾಗಕ್ಕೆ ಸಂಬಂಧಿಸೈತೆ ಅಂತ ಕೇಳ್ರ. ಯಾವ್ದು ಭಾಗಕ್ಕೆ ಸಂಬಂಧಿಸೈತೆ 240? 8ನೇ ಭಾಗ. ಅದಕ್ಕೆ ಹೇಳತ್ ನೀವು ವಿಧಿ ಈಗ ಇದನ್ನ ಅನಿಸ್ತಾವ ಏನ ನೆನಪಿಟ್ಕೋಬಾರ್ದು ಅಂತ ಹೇಳಿ. ಬಟ್ ಕೇಳ್ತಾರೆ, ಲಾಸ್ಟ್ ಟೈಮ್ ಬಂದಿತ್ತು ನೋಡ್ರಿ, ಪ್ರೆಸಿಡೆಂಟ್ ಏನು ಹೇಳತ್ತೀರಂದ್ರೆ ಆರ್ಟಿಕಲ್ಗಳು ಯಾವ್ದಾರ 240 ಆರ್ಟಿಕಲ್ ಅಂತ ಬರ್ತೇಳಿ ತಲೆ ಬಂದ ಕೂಡಲೇ ಅವಾಗ ಹಾಕ್ಬೋದು. ಯಾವ್ದಾರ ಸ್ಟೇಟ್ಗಳು ಕೊಟ್ಟಿರ್ತೇಳಿ ಅವ್ನು ಎಲಿಮಿನೇಟ್ ಮಾಡಿ ಓನ್ಲಿ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿರ್ತೈತಿ. 240 ಆರ್ಟಿಕಲ್ 240ನೇ ಆರ್ಟಿಕಲ್ ಎದಕ್ಕೆ ನ್ಯೂಸ್ನಾಗಿತ್ತು ಹೇಳ್ರಿ? ಚಂಡೀಗಢದ ಅಡ್ಮಿನಿಸ್ಟ್ರೇಷನ್ ಏನೈತಿಲ್ಲ, ರಾಷ್ಟ್ರಪತಿಗಳು ಈಗ ಪ್ರೆಸೆಂಟ್ ಕೇಂದ್ರಾಡಳಿತ ಪ್ರದೇಶಗಳು ಏನಿರ್ತಾವಲ್ಲ ಅಲ್ಲಿ ಯಾರು ಇರ್ತಾರಂದ್ರೆ ಲೆಫ್ಟಿನೆಂಟ್ ಜನರಲ್ ಅಂತ ಇರ್ತಾರೆ. ನೆನಪೈತಲ್ಲ, ಈಗ ಯಾವ್ದು ಜಮ್ಮು ಕಾಶ್ಮೀರ್ಗೆ ಯಾರು ಸಕ್ಸೇನಾ ಅದಾರಲ್ಲ, ಹಿಂಗೆ ಯಾರನ್ನ ಅಪಾಯಿಂಟ್ ಮಾಡಿರ್ತಾರಲ್ಲ. ಬಟ್ ಇದು 240 ಆರ್ಟಿಕಲ್ ಒಳಗೆ ಚಂಡೀಗಢ ಬರಂಗಿಲ್ಲ. ಚಂಡೀಗಢಿಗೆ ಸಪ್ರೇಟಾಗಿ ಗವರ್ನರ್ ಇರ್ತಾರೆ, ಲೆಫ್ಟಿನೆಂಟ್ ಗವರ್ನರ್ ಇಲ್ಲ, ಗವರ್ನರ್ ಇರ್ತಾರೆ. ಯಾರು ಗವರ್ನರ್ ಆ್ಯಕ್ಟ್ ಹಾಕಾರ ಇದು ಕ್ವಶನ್ ಕನ್ಫ್ಯೂಸ್ ಆಗಿರ್ತಾವ. ಕೇಂದ್ರಾಡಳಿತ ಪ್ರದೇಶ ಬಂದಾಗ ಹೆಂಗಂದ್ರೆ ಈ ಲೆಫ್ಟಿನೆಂಟ್ ಗವರ್ನರ್ ಅಂತ ಏನು ಕರಿತಿರ್ತೀವಲ್ಲ ಅವ್ರು ಯಾರಂದ್ರೆ ರಾಷ್ಟ್ರಪತಿದು ಒಬ್ಬ ಅಧಿಕಾರಿ ಇದ್ದಂಗೆ, ರಾಷ್ಟ್ರಪತಿ ನೇಮಕ ಮಾಡಿದವ್ರು. ಬಟ್ ಚಂಡೀಗಢದ ಏನು ವಿಶೇಷತೆ ಐತೆ ಅಂದ್ರೆ ಚಂಡೀಗಢದಾಗ ಏನು ಮಾಡ್ತಾರಂದ್ರೆ ಪಂಜಾಬ್ ಸರ್ಕಾರ ಏನೈತಲ್ಲ, ನಮ್ಮಲ್ಲಿ ಹೆಂಗೆ ಕರ್ನಾಟಕ ಸರ್ಕಾರ ಐತಿ, ಕರ್ನಾಟಕ ಸರ್ಕಾರಕ್ಕೆ ಒಬ್ಬರು ಯಾರದಾರ ಅಂದ್ರೆ ಗವರ್ನರ್ ಅದಾರ. ಯಾರದಾರ? ತಾವರ್ ಚಂದ್ ಗೆಲೋಟಲ್ಲ. ಹಿಂಗೆ ಹೆಂಗದಾರಲ್ಲ ಸೇಮ್ ಪಂಜಾಬ್ ಸರ್ಕಾರದಾಗ ಒಬ್ಬ ಗವರ್ನರ್ ಅದಾರಲ್ಲ, ಆ ಪಂಜಾಬ್ ಗವರ್ನರ್ ಯಾವ್ದ್ರಂದ್ರೆ ಚಂಡೀಗಢದ ಅಡ್ಮಿನಿಸ್ಟ್ರೇಷನ್ ಎಲ್ಲ ನೋಡ್ತಿರ್ತಾರೆ. ಅದಕ್ಕೆ ಏನು ಆರ್ಟಿಕಲ್ ನ್ಯೂಸ್ನ ಬಂದಿತ್ತಂದ್ರೆ ಚಂಡೀಗಢನ ಆರ್ಟಿಕಲ್ 240 ಅಂಡರ್ ತರಬೇಕಂದಿದ್ರಿ. ಈಗ ಪ್ರೆಸೆಂಟ್ 240ನೇ ಆರ್ಟಿಕಲ್ ಒಳಗಿಲ್ಲ, ನೆನಪಿಟ್ಕೋರಿ. ಇದನ್ನು 240 ಆರ್ಟಿಕಲ್ ಗೊತ್ತಲ್ಲ ಎದಕ್ಕೆ ಸಂಬಂಧಿಸೈತೆ ಅಂದ್ರೆ ಕೇಂದ್ರಾಡಳಿತ ಪ್ರದೇಶಗಳು. ಯಾವ ಭಾಗದಾಗ ಬರ್ತೈತೆ ಅಂದ್ರೆ 8ನೇ ಭಾಗ. ಈಗ 9ನೇ ಭಾಗದ ಆರ್ಟಿಕಲ್ 243ದಿಂದ ಬರ್ತಾವೆ ಎಲ್ಲ. 243 9A 9B ಬಂದಾಗ 243ರಿಂದ ಬರ್ತಾವೆ. 1ನೇದು 243A 43O ತನ. ಆಮೇಲೆ ಭಾಗ 9A ಬಂದಾಗ 243 O ಆತ. O ಆದ್ಮೇಲೆ PQRS ಬರ್ತದೆ. O ಆದ್ಮೇಲೆ P. ಈಗ ಬರೋದು ಒಮ್ಮೆ ಪ್ರಾಕ್ಟೀಸ್ ಮಾಡಿ ನೆನಪಿರ್ತಾವೆ. P ದಿಂದ ZG ತನ ಬರ್ತೈತೆ. ಅದಾದ್ಮೇಲೆ ಯಾವ್ದಂದ್ರೆ ಕೋಆಪರೇಟಿವ್ ಅಂತ ಬರ್ತೈತೆ. ಕೋಆಪರೇಟಿವ್ ಎಲ್ಲಿಂದಂದ್ರೆ ZG ಆಗೈತೆ. G ಆದ್ಮೇಲೆ ನೆಕ್ಸ್ಟ್ ಯಾವ್ದು ಬರ್ತೈತಿ? H ದಿಂದ T ತನ ಬರ್ತೈತೆ. ಅದಾದ್ಮೇಲೆ 10th ಬರ್ತೈತಿ. 10th ಇಲ್ಲಿ 243 ಮುಗಿತಾ. 244 ಆರ್ಟಿಕಲ್ ಏನು ಸಂಬಂಧಿಸೈತಿಲ್ಲ ಅದು ಎದ್ರ ಸಂಬಂಧ ಬರ್ತೈತೆ ಅಂದ್ರೆ ಎದಕ್ಕೆ? ಅನುಸೂಚಿತ ಮತ್ತು ಬುಡಕಟ್ಟು ಪ್ರದೇಶಗಳ. ನಾಳೆ ಎಲ್ಲರ ಕನ್ಫ್ಯೂಸ್ ಆಗಿ ಕೇಳ್ಬೋದು. ಯಾವ್ದಂದ್ರೆ ಅನುಸೂಚಿಗಳು ಬರ್ತಾವೆ 5 ಮತ್ತು 6 ಅನುಸೂಚಿಗಳು. ಇವೆರಡು ಅನುಸೂಚಿಗಳು ಯಾವ ಭಾಗನಾಗ ಬರ್ತಾವೆ ಅಂದ್ರೆ ಅಥವಾ ಯಾವ ಒಂದು ಆರ್ಟಿಕಲ್ ಸಂಬಂಧಿಸಿರ್ತೈತೆ ಅಂದ್ರೆ 244 ಆರ್ಟಿಕಲ್. ಈಗೇನು ನಮ್ಮಲ್ಲಿ ಇದ್ರೊಳಗೆ ಯಾವ್ದ ಬುಡಕಟ್ಟು ಪ್ರದೇಶಗಳತ್ ಬರ್ತಾವೆ. ಎಷ್ಟು ಅದಾವೆ ಹೇಳ್ರಿ? 5ನೇ ಅನುಸೂಚಿ ಒಳಗೆ ಬರೋ ಪ್ರದೇಶಗಳ 10 ಅದಾವಲ್ಲ. ಈ 10 ಪ್ರದೇಶದಾಗ ಏನು ಬುಡಕಟ್ಟು ಪ್ರದೇಶ ಅಂತ ಡಿಕ್ಲೇರ್ ಮಾಡ್ರೆ ಹೇಳಿದ್ನಿ. 5ನೇ ಅನುಸೂಚಿ 6ನೇ ಅನುಸೂಚಿಗೆ ಡಿಫ್ರೆನ್ಸ್ ಗೊತ್ತದಾವಲ್ಲ. 5ನೇ ಅನುಸೂಚಿದ 6ನೇ ಅನುಸೂಚಿದ ಡಿಫ್ರೆನ್ಸ್ ಏನು ಹೇಳ್ರಿ? 5ನೇ ಅನುಸೂಚಿ 6ನೇ ಅನುಸೂಚಿದ ಡಿಫ್ರೆನ್ಸ್ ಹೇಳಿದ್ವು. 5ನೇ ಅನುಸೂಚಿ ಒಳಗೆ ಏನದಾವ ಅಂದ್ರೆ ಬುಡಕಟ್ಟು ಪ್ರದೇಶಗಳತ್ ಬರ್ತಾವ. 6ನೇ ಅನುಸೂಚಿ ಒಳಗೆ ಅನುಸೂಚಿತ ಪ್ರದೇಶಗಳತ್ ಬರ್ತಾವೆ. ಇವಕ್ಕೇನಂದ್ರೆ 6ನೇ ಅನುಸೂಚಿ ಒಳಗೆ ಬಂದ್ರೆ 4 ಸ್ಟೇಟ್. ಈ 4 ಸ್ಟೇಟ್ನಾಗ ಏನಿರ್ತಾವ ಅಂದ್ರೆ ಸಪ್ರೇಟಾಗಿ ಅವ್ರದ್ದು ವಿಧಾನಸಭೆ ಇದ್ದಂಗೆ. ಅದಕ್ಕೆ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಅಂತ ಕರಿತೀವಿ. ಅಲ್ಲಿ ಸೆಲೆಕ್ಟೆಡ್ ಮೆಂಬರ್ ಇರ್ತಾರಲ್ಲ. ಸೇಮ್ ಹಂಗೆ ಇದಕ್ಕೆ ಬಂದಾಗ 5ನೇ ಅನುಸೂಚಿ ಒಳಗೆ ಏನಿರ್ತೈತೆ ಅಂದ್ರೆ ಒಂದು ರಾಜ್ಯನ, ನಮ್ಮ ರಾಜ್ಯ ಇಲ್ಲ ಬಟ್ ಆ ರಾಜ್ಯದಾಗ ಏನು ಮಾಡ್ಬೋದು ಅಂದ್ರೆ ರಾಷ್ಟ್ರಪತಿ ಒಂದು ಏರಿಯಾನ ಏನು ಮಾಡ್ಬೋದು ಅಂದ್ರೆ ಬುಡಕಟ್ಟು ಪ್ರದೇಶ ಅಂತ ಡಿಕ್ಲೇರ್ ಮಾಡ್ರ ಅಲ್ಲಿ ಆ ಸ್ಟೇಟ್ ಗೌರ್ಮೆಂಟ್ ಏನು ಪ್ಲಾನ್ ಮಾಡ್ತೈತೆ
ಬರ್ತೈತಿ ಅಥವಾ ಸ್ಟೇಟ್ ಗೌರ್ಮೆಂಟ್ ಏನಾರ ಆ್ಯಕ್ಟ್ಗಳು ತರ್ತಾವಲ್ಲ ಆ ಪ್ರದೇಶಕ್ಕೆ ಅಪ್ಲೈ ಹಾಕಿರಂಗಿಲ್ಲ. ಇದು ನೆನಪಿಟ್ಕೋರು. ಅದಕ್ಕೆ 5ನೇ ಅನುಸೂಚಿ ಅಂತ ಕರೀತಾರೆ. ಅದರೊಳಗೆ ಎಷ್ಟು ಸ್ಟೇಟ್ ಅದಾವ ಅಂದ್ರೆ 2 ಸ್ಟೇಟ್ ಅದಾವ. 5ನೇ ಅನುಸೂಚಿ ಒಳಗೆ ಹೇಳಿದ್ನೆಲ್ಲ ಈ ಕಡೆ 3 ನಡು 3 ಒಂದು ಹೋಗ್ಯಾವ. ಮೇಲೇನು 10 ಅದಾವಲ್ಲ ಹೇಳ್ರಿ ಎಲ್ಲಿಂದ? ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರ ಸಿರೀಸ್ನಾಗ ಬರ್ತಾವ. ಮ್ಯಾಪ್ ಐತಲ್ಲ ಇಂಡಿಯಾ ಮ್ಯಾಪ, ರಾಜಸ್ಥಾನ, ಗುಜರಾತ, ಮಹಾರಾಷ್ಟ್ರ ಮುಗಿತಾ 3. ಈ ಕಡೆ 3 ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ? ಆಂಧ್ರ ಮ್ಯಾಲ, ತೆಲಂಗಾಣ ಮ್ಯಾಲ, ಒಡಿಸ್ಸಾ 3 ಅದು 6 ಅದು ಆದ್ಮೇಲೆ ಇಲ್ಲೇ ಒಡಿಸ್ಸಾದ ಮ್ಯಾಲ ಛತ್ತೀಸ್ಗಢ ಅಂತ ಬರ್ತೈತಿ. ಛತ್ತೀಸ್ಗಢದಿಂದ ಅಡ್ಡ ಬಂದ್ಬಿಡ್ರಿ. ಜಾರ್ಖಂಡ, ಛತ್ತೀಸ್ಗಢ, ಮಧ್ಯಪ್ರದೇಶ್ 9 ಅದು. ಇನ್ನೊಂದು ಉಳಿತು ಹಿಮಾಚಲ್ ಪ್ರದೇಶ್. ಇವು ಏನದಾವಲ್ಲ ಇದಕ್ಕೆ ಎಲ್ಲರ ಇವು ಸ್ಟೇಟ್ಗಳು ಏನದಾವಲ್ಲ ಬುಡಕಟ್ಟು ಪ್ರದೇಶ ಅಂತ ಡಿಕ್ಲೇರ್ ಮಾಡ್ತಾರಂದ್ರೆ ಇದು ಸಂವಿಧಾನದಾಗ ಕೊಟ್ಟಾರ ಅನುಸೂಚಿ ಅಂತ ಹೇಳಿ ಅಂದ್ರೆ 5ನೇ ಅನುಸೂಚಿ ಒಳಗೆ. ಅದು ಅಕಸ್ಮಾತ್ ಎಲ್ಲರ ವಿಧಿ ಕೇಳಿದ್ರೆ ಅಂತೇಳಿ ಯಾವ ವಿಧಿ ಸಂಬಂಧ ಬರ್ತೈತೆ ಅಂದ್ರೆ ಇದಕ್ಕೆ 244 ಈಗೇನು 10ನೇ ಭಾಗದ ಹೇಳಿರಲಿಲ್ಲ ಅದಕ್ಕೆ ಇವು 10 ಭಾಗದ್ದು ನೆನಪಿಟ್ಕೊಂಬರ್ರಿ. ಮತ್ತೆ ರಿವಿಷನ್ ಮಾಡೋಣ ಭಾಗಗಳನ್ನ. ಇದನ್ನು ನೆನಪಿರ್ತಾವಲ್ಲ ಆರ್ಟಿಕಲ್ಗಳು. ಓಕೆ ನೆಕ್ಸ್ಟ್ ಇದು ಹೇಳ್ರಿ. ನಿನ್ನೆ ಹೇಳಿದ್ದು ಸೆಂಟ್ರಲ್ ಬಜೆಟ್ನಾಗ ಬಂದಾಗ ಎಷ್ಟು ಕರ್ತವ್ಯಗಳನ್ನ ಮಾಡ್ರಿ? 4, 5, 6, 3 ಕರ್ತವ್ಯಗಳು. 1ನೇ ಕರ್ತವ್ಯ ಯಾವ್ದು? ಸೆಂಟ್ರಲ್ ಬಜೆಟ್ ಪೂರ್ತಿ ಡಾಮಿನೆಂಟ್ ಮಾಡಿದ್ದು ಅಥವಾ ನಿಂತಿದ್ದ ಯಾವುದಂದ್ರೆ 3 ಕರ್ತವ್ಯಗಳ ಮೇಲೆ. 1ನೇ ಕರ್ತವ್ಯ ಆರ್ಥಿಕ ಉತ್ತೇಜನ ಕೊಡೋದು, ಎಕನಾಮಿಕ್ ಗ್ರೋತ್. 2ನೇ ಕರ್ತವ್ಯ ರೀ ನಾಗರಿಕರ ಆಕಾಂಕ್ಷೆಗಳನ್ನು ಈಡೇರಿಸೋದು, ಏನು ಆಸ್ಪಿರೇಷನಲ್ ಐತಲ್ಲ ಅದನ್ನು ಫುಲ್ಫಿಲ್ ಮಾಡ್ಬೇಕಂತೇಳಿ 2ನೇ ಕರ್ತವ್ಯ ಆಯ್ತು. 3ನೇ ಕರ್ತವ್ಯ ಬಂದಾಗ ಯಾವ್ದ? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ 3ನೇ ಕರ್ತವ್ಯ ಬರ್ತೈತಿ. ಬಯೋಫಾರ್ಮಾ ಶಕ್ತಿ ಅಂತ ಎದಕ್ಕೆ ತರ್ತಾರ್ರಿ ಸೆಂಟ್ರಲ್ ಗೌರ್ಮೆಂಟ್ದವ್ರ? ಬಯೋಫಾರ್ಮಾ ಶಕ್ತಿ ಅಂತಂದ ರೀಸೆಂಟಾಗಿ ಅಂತ ಹೇಳಿದ್ನಿದ್ನ. ಬಯೋಫಾರ್ಮಾ ಶಕ್ತಿ ಎದಕ್ಕೆ? ಆಯುರ್ವೇದಿಕ್ ಅದ. ಬಯೋ ಮತ್ತು ಫಾರ್ಮಾ ಅಂತೈತಲ್ಲ. ಬಯೋಫಾರ್ಮಾ ಅಂದ್ರೆ ಫಾರ್ಮಾ ಅಂದ್ರೆ ಮೆಡಿಸಿನ್ ಬರ್ತೈತಿ, ಬಯೋ ಅಂದ್ರೆ ಆಯುರ್ವೇದಿಕ್. ಆಯುಷ್ ಅಂತ ಇಲಾಖೆ ಮಾಡಿರ್ತಾರೆ ಗೊತ್ತಲ್ಲ ನಮ್ಮಲ್ಲಿ. ಯಾವಾಗ ಇಲಾಖೆ ಇದ್ದಿದ್ದಿಲ್ಲ, ಆಯುಷ್ ಮಿನಿಸ್ಟ್ರಿ ಅಂತ ಇದ್ದಿದ್ದಿಲ್ಲ, ಪ್ರೆಸೆಂಟ್ ಆಯುಷ್ ಮಿನಿಸ್ಟ್ರಿನೂ ಐತೆ ನಮ್ಮಲ್ಲಿ. ಹೌದಲ್ಲ? ಕೇಳ್ಯಾರ ಆಯುಷ್ ಮೇಲೆ ಫುಲ್ ಫಾರ್ಮ್ ಯಾವ ಇಯರ್ದಾಗ ಬರ್ತೈತೆ ಹೇಳ್ರಿ? ಆಯುಷ್ ಮಿನಿಸ್ಟ್ರಿ ಯಾವ ಇಯರ್ದಾಗ? 2018 ಆಯುಷ್ ಮಿನಿಸ್ಟ್ರಿ 2014 ಬರ್ತದೆ ಆಯುಷ್ ಮಿನಿಸ್ಟ್ರಿ ಅಂತ. ನರೇಂದ್ರ ಮೋದಿ ಬಂದಿರ್ತಾರಲ್ಲ ಫಸ್ಟ್ ಟೈಮ್ ಅಲ್ಲ 2014 ಫಸ್ಟ್ ಎಲೆಕ್ಷನ್ ಅಲ್ಲ. ಆ ಟೈಮ್ನಾಗ ಆಯುಷ್ ಮಿನಿಸ್ಟ್ರಿ ಅಂತ ಹೊಸ ತರ್ತಾರೆ. ಆಯುಷ್ ಅಂತ ಮಿನಿಸ್ಟ್ರಿ ಇದ್ದಿದ್ದಿಲ್ಲ ನಮ್ಮಲ್ಲಿಗೆ. ಹೆಂಗೆ ವುಮೆನ್ ಆ್ಯಂಡ್ ವೆಲ್ಫೇರ್, ಚೈಲ್ಡ್ ವೆಲ್ಫೇರ್ದ ಹೆಂಗೆ ಮಿನಿಸ್ಟ್ರಿಗಳು ಇರ್ತಾವಲ್ಲ ಆಯುಷ್ ಮಿನಿಸ್ಟ್ರಿ ಅಂತ ಐತಿ. ಇದು ಎದಕ್ಕೆ ಹೇಳತ್ತೀವಿ ಅಂದ್ರೆ ಬಯೋ ಫಾರ್ಮಾ ಶಕ್ತಿ ಅಂತ ಬರ್ತೇಳಿ. ಇದೇನು ಮಾಡ್ತಾರಂದ್ರೆ ಆಯುಷ್ ಮಿನಿಸ್ಟ್ರಿ ಐತಲ್ಲ ಅದರೊಳಗೆ ಅಂಡರ್ ಏನು ಮಾಡಿರ್ತಾರಂದ್ರೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ಗಳು ಡೆವಲಪ್ ಆಗಿರ್ತಾವೆ. ಆ ಮೆಡಿಕಲ್ ಕಾಲೇಜ್ದಿಂದ ಏನು ರಿಸರ್ಚ್ ಮಾಡಿದ್ದು ಮೆಡಿಸಿನ್ಗಳು ಇರ್ತಾವಲ್ಲ ಆ ಬಯೋ ಫಾರ್ಮಾ ಶಕ್ತಿ ಒಳಗೆ ಮೇನ್ ಮೋಟಿವ್ ಏನೈತೆ ಅಂದ್ರೆ ಆಯುರ್ವೇದಿಕ್ ಮೆಡಿಸಿನ್ಗಳನ್ನ ಪಬ್ಲಿಷ್ ಮಾಡ್ಬೇಕಂತ ಐತೆ. ಬಯೋಫಾರ್ಮಾ ಅದು ಗೊತ್ತಾತಲ್ಲ. ಏನು ಮಾಡತ್ತ ವ್ಯಾಪ ಇದಕ್ಕೆ ಬಯೋಫಾರ್ಮಕ್ಕೆ ಯಾವ ವ್ಯಾಪ್ ಹೇಳಿನಿ? ಆ್ಯಪ್ ಹೇಳಿದ್ದೆ ಅದು ಸಮ್ಮೇಳನ ಹೇಳಿದ್ನೆ ನೋಡಿ. ಆ್ಯಪ್ ಹೇಳಿದ್ನ್ಯಾ? ಆಯುಷ್ ಡೇ ಇದು 2 ದಿನ ಆಯ್ತು. ಅದು ನನಗೂ ನೆನಪಿದ್ರು. ಯಾರಿಗೆ ನೆನಪಿದ್ರೆ ಹೇಳಿ. ಭಾಳ ದಿನ ಆಯ್ತು ನನಗೂ ರಿಕಾಲ್ ಆಗಿಲ್ಲ. ಇಲ್ಲ ನೋಡಿ ಅಂತ ಅದು ಆ್ಯಪ್ ಹೇಳಿದ್ನೇನ ನೋಡ್ದು ನಾನು. ನೆಕ್ಸ್ಟ್ ಇದು 3 ಕರ್ತವ್ಯ ಆತಲ್ರಿ ಗೊತ್ತಾತಲ್ಲ. ಈ 3 ಕರ್ತವ್ಯಗಳು ಬರ್ತಾವೆ ಅವನು ನೆನಪಿಟ್ಕೋರಿ. ಬಯೋಫಾರ್ಮಾ ಅಂತ ಬಂದ್ರೆ ನೆನಪಿರ್ತೈತಿ. ಈಗ ಇನ್ನೊಂದು ಪೋರ್ಟಲ್ ಹೇಳತ್ತೇನ? ದ್ರವ್ಯ ಪೋರ್ಟಲ್ ಅದು ನಾನು ಕನ್ಫರ್ಮ್ ಮಾಡಿ ಹೇಳ್ತೀನಿ ತಗೊಳ್ಳಿ. ಆಯುಷ್ ಇದರದಿಂದ ಏನೋ ಹೇಳಿದ್ನು ಒಂದು 3 ನನಗೂ 25ರಾಗ ಮಾಡಿದ್ದೆ. ಇದೇ ವರ್ಷ ಮಾಡಿದ್ದು ಅದನ್ನು ಡಿಸ್ಕಷನ್. ಹೋದ ವರ್ಷ ಮಾಡಿದ್ದೆ. ಹೋದ ವರ್ಷದ್ದು ನೆನಪಿಲ್ಲ ನೋಡಿ ಹೇಳ್ತೀನಿ ಕರೆ ಇರಲಿ. ಬಿಡ್ರಿ. ಇದು 3 ಇದನ್ನು ಗೊತ್ತಾತಲ್ರಿ ಕರ್ತವ್ಯ ಸೆಂಟ್ರಲ್ ಬಜೆಟ್ ಬಂದಾಗ. ಬಯೋಫಾರ್ಮಾ ಶಕ್ತಿ ಅಂತ ಎಲ್ಲರ ಕೇಳ್ರಿ ಅಂತೇಳಿ ಇದು ನೆನಪಿಟ್ಕೋರಿ. ಹೇಳಿಕೆ ಟೈಪ್ ಕೇಳಿ ಏನೋ ಕೇಳಿ ಇದು ರಿಲೇಟೆಡ್ ಎದಕ್ಕೆ ಇರ್ತೈತೆ ಅಂದ್ರೆ ಬಯೋ ಪ್ಲಸ್ ಫಾರ್ಮಾ ಅಂತ ನೆನಪಿಟ್ಕೋರಿ. ಹಿಂಗೆ ಅದನ್ನು ಡಿವೈಡ್ ಮಾಡಿ ನೆನಪಿಟ್ಕೋರಿ. ಡೈರೆಕ್ಟ್ ನಾಳೆ ಎಲ್ಲರ ಬಯೋಫಾರ್ಮಾ ಶಕ್ತಿ ಒಳಗೆ ಓನ್ಲಿ ಕೆಮಿಕಲ್ ಅಥವಾ ಇವು ಏನು ನಮ್ಮಲ್ಲಿ ಮೆಡಿಸಿನ್ ಬರ್ತಲ್ಲ ಅವನ್ನ ಅಭಿವೃದ್ಧಿ ಮಾಡ್ತಾರೋ ಅಥವಾ ಆಯುರ್ವೇದಿಕ್ ಮೆಡಿಸಿನ್ಗಳಿಗೆ ಆದ್ಯತೆ ಕೊಡತ್ತಾರಂದ್ರೆ ಆಯುರ್ವೇದಿಕ್ ಮೆಡಿಸಿನ್ಗಳಿಗೆ ಆದ್ಯತೆ ಕೊಡತ್ತಾರ. ಎಷ್ಟು ಇದ್ದಿದ್ದು ಏನು ಆಯುಷ್ ಅಥವಾ ಡ್ರಗ್ ಇದನ್ನ ಇರ್ತಲ್ಲ ಅವ್ನು ಎಷ್ಟು ಅಪ್ಗ್ರೇಡ್ ಮಾಡತ್ತಾರಂದ್ರೆ ಪ್ರೆಸೆಂಟ್ ಇದ್ದಿದ್ದು 7 ಏನು ಡ್ರಗ್ ಇದನ್ನದಲ್ಲ ಅವ್ನು ಅಪ್ಗ್ರೇಡ್ ಮಾಡತ್ತಾರ. ಹೊಸ 3 ಕ್ರಿಯೇಟ್ ಮಾಡತ್ತಾರೆ. ಇದು ನೆನಪಿಟ್ಕೋರಿ. ಇನ್ಸ್ಟಿಟ್ಯೂಟ್ಗಳು ಹೇಳತ್ತೀನಿ ಈಗ ಹೆಂಗೆ ನಮ್ಮಲ್ಲಿ ಇದು ಯಾವ್ದು ಅಗ್ರಿಕಲ್ಚರ್ ಇನ್ಸ್ಟಿಟ್ಯೂಟ್ ಅಥವಾ ಯೂನಿವರ್ಸಿಟಿ ಅಂತ ಕರಿತೀವಲ್ಲ ಸೇಮ್ ಆಯುರ್ವೇದಿಕ್ ಸಲ್ಮಂದ್ 3 ಇನ್ಸ್ಟಿಟ್ಯೂಟ್ಗಳನ್ನ ಹೊಸವು ತೆಗಿಯತ್ತಾರ. ಇದ್ದಿದ್ದನ್ನ 7 ಅಪ್ಗ್ರೇಡ್ ಮಾಡತ್ತಾರ. 7 3 10 ಆತಲ್ಲ. ಓಕೆ ನೆನಪಿಟ್ಕೋರಿ. ಇದು ಯಾವ್ದು ಬಯೋಫಾರ್ಮಾ ಶಕ್ತಿ ಅಂಡರ್ ಬತ್. ಈಗ ಹೇಳ್ರಿ ನೋಡು ಫ್ರೇಟ್ ಕಾರಿಡಾರ್ ಅಂತ ಮಾಡಿದ್ರಿ ಇದೇ ಬಜೆಟ್ನಾಗ. ಫ್ರೇಟ್ ಕಾರಿಡಾರ್ ಎಲ್ಲಿಂದ ಎಲ್ಲಿಗೆ? ಡಂಕನ್ ಟು ಸೂರತ್. ಓಕೆ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಎಷ್ಟು ಮಾಡಿದ್ರ? ಎಷ್ಟಂದ್ರೆ 7. ಓಕೆ ISM 2.0 ಲಾಂಚ್ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಈ ಸರಿ. ISM 2.0 ಫುಲ್ ಫಾರ್ಮ್ ಏನ್ರಿ? ISM 2.0 ಹೊಸದು ಲಾಂಚ್ ಮಾಡ್ಯಾರ ಈ ಸರಿ ಬಜೆಟ್ನಾಗ. ಏನು ಹೇಳ್ರಿ?
2.0 ಅಂದ್ರೆ 1.0 ಇತ್ತು 2025 ಈಗ 2.0 ಮಾಡ್ರ. ISM ಅಂದ್ರೆ ಇಂಡಿಯನ್ ಸೆಮಿ ಕಂಡಕ್ಟರ್ ಮಿಷನ್ 2.0 ಅಂತ ಹೇಳಿದ್ ನೆನಪೈತಲ್ಲ. ಸೆಮಿ ಕಂಡಕ್ಟರ್ ಸಲ್ಮಾನ್ ಬಂದಾಗ ಪ್ಲೇಸ್ಗಳು ನೆನಪದಾವಲ್ಲ ಸೆಮಿ ಕಂಡಕ್ಟರ್ದು ನೀನು ಹೇಳಿದ್ದು ಸೇಮ್ ಅದ. ಸೆಮಿ ಕಂಡಕ್ಟರ್ ಇಕ್ವಿಪ್ಮೆಂಟ್ಸ್ನು ರೆಡಿ ಮಾಡ್ಬೇಕಂತೇಳಿ ISM 2.0 ಅದಕ್ಕೆ ಸಪ್ರೇಟಾಗಿ ರೊಕ್ಕ ಕೊಟ್ಟರೆ ಅದಕ್ಕೆ ಇಂತಿಷ್ಟತ್ತು. ISM 2.0 ನೆನಪಿರ್ತೈತಲ್ಲ. ನಾಳೆ ISM ಫುಲ್ ಫಾರ್ಮ್ ಅಂತ ಕೇಳ್ರ ಹೆಸರಿನಾಗ ಐತೆ. ISM ಅಂದ್ರೆ I ಅಂದ್ರೆ ಇಂಡಿಯನ್, S ಅಂದ್ರೆ ಸೆಮಿ ಕಂಡಕ್ಟರ್, M ಅಂದ್ರೆ ಮಿಷನ್. ನೆನಪಿಟ್ಕೋರ ಇಂಡಿಯನ್ ಸೆಮಿ ಕಂಡಕ್ಟರ್ ಮಿಷನ್ ಅಂತ ಬರ್ತದೆ. ಓಕೆ ಇದು ಹೇಳ್ರಿ. ರೇರ್ ಅರ್ತ್ ಕಾಂಪೋನೆಂಟ್ಸ್ ಕಾರಿಡಾರ್ ಅಂತ ಮಾಡ್ಯಾರ ಅಥವಾ ರೇರ್ ಅರ್ತ್ ಮೆಟಲ್ಸ್ ಕಾರಿಡಾರ್ ಅಂತ ಎಲ್ಲೆಲ್ಲಿ ಬರ್ತೈತಿ. ರೇರ್ ಅರ್ತ್ ಮೆಟಲ್ ಕಾರಿಡಾರ್ ಅಂತ ಹೇಳಿದ್ 4 ಅದುವನ ಕೇರಳ ಆದ್ಮೇಲೆ ತಮಿಳ್ನಾಡು ಆದ್ಮೇಲೆ ಆಂಧ್ರ ಆದ್ಮೇಲೆ ಒಡಿಸ್ಸಾ. ಇವು ಯಾವ ಕಾರಿಡಾರ್ ಅಂದ್ರೆ ಓಕೆ ಈಗ ಹೇಳಿ ನೋಡು. REPM ಮತ್ತು ಯೋಜನೆ ತಂದಿರ್ತಾರೆ 2025 ಅದ್ರ ಮುಂದುವರೆದ ಭಾಗ ಇದು. ಅದರೊಳಗೆ ಈ ಕಾರಿಡಾರ್ ಡಿಕ್ಲೇರ್ ಮಾಡ್ಯಾರ. ಅವಾಗ REPM ಮತ್ತಿತ್ತು. REPM ಫುಲ್ ಫಾರ್ಮ್ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಅಂತ ಕರೀತಾರೆ. ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಅಂತ ಕರೀತಾರೆ. ಅವು ಮಟೀರಿಯಲ್ಸ್ ಏನು ಸಿಗ್ತಿರ್ತಾವಲ್ಲ ರೇರ್ ಅರ್ತ್ ಪರ್ಮನೆಂಟ್ ಮ್ಯಾಗ್ನೆಟ್ ಅಂತ ಯಾಕೆ ಕರೀತಾರೆ ಅಂದ್ರೆ ಅವು ಮಟೀರಿಯಲ್ ಒಳಗೆ ಅಯಸ್ಕಾಂತಿ ಶಕ್ತಿ ಇರ್ತೈತಿಲ್ಲ ಅಂಥ ಮೆಟಲ್ಸ್ಗಳನ್ನ ಡಿಟೆಕ್ಟ್ ಮಾಡತ್ತಾರ. ಅದು ವಾದ ಸರಿನ ತಂದಿದ್ರು. ಅದ್ರ ಮುಂದುವರೆದ ಭಾಗ ಆಗಿ ಏನು ಮಾಡ್ಯಾರ ಅಂದರೆ ಈ ಕಾರಿಡಾರ್ಗಳು ಡಿಕ್ಲೇರ್ ಮಾಡ್ಯಾರ. ಅದೇ ಕಾರಿಡಾರ್ದಾಗ ಜಾಸ್ತಿ ಸಿಗ್ತೈತತ್. 4 ಕಾರಿಡಾರ್ ನೆನಪಿರ್ತಾವಲ್ಲ ಯಾವ ಹೇಳ್ರಿ ಇನ್ನೊಮ್ಮೆ. ಓಕೆ ನೆಕ್ಸ್ಟ್ ಇದು ಹೇಳ್ರಿ ನೋಡು. ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಅಂತ ತರತ್ತಾರ. ಈಗ ಹೆಂಗೆ ನಮ್ಮಲ್ಲಿ ಸ್ಟೇಟ್ದಾಗ ಏನು ತಂದಿದ್ರು ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಏನು ಹೆಸರು ಮಾಡ್ತಂದಿದ್ರಿ ಮಹಾತ್ಮ ಗಾಂಧಿ ಗ್ರಾಮ ಅಂತ ಮಾಡ್ತಂದಿರಿ. ಮಹಾತ್ಮ ಗಾಂಧಿ ಗ್ರಾಮ ಅಂತ ಮಾಡ್ತಂದಿದ್ರಲ್ಲ. ನಮ್ಮಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಯಾವ್ದಾರ ಊರಿತ್ತಂತೇಳಿ ಧಾರವಾಡ ಗ್ರಾಮ ಪಂಚಾಯತಿ ಹಿಂಗೆ ಬರಂಗಿಲ್ಲ. ಮಹಾತ್ಮ ಗಾಂಧಿ ಧಾರವಾಡ ಗ್ರಾಮ ಪಂಚಾಯತಿ ಅಂತ ಮಾಡ್ತಾರೆ. ಸೇಮ್ ಹಂಗೆ ಯಾವ್ರು ತಂದಾರ ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ದವ್ರು ಒಂದು ಸ್ಕೀಮ್ ತರ್ತಾರೆ. ಏನಂದ್ರೆ ಎಲ್ಲೋತು ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಅಂತ ತರ್ತಾರೆ. ಇದು ಎದಕ್ಕೆ ತಂದಾರ ಹೇಳ್ರಿ. ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಎದಕ್ಕೆ ತಂದಾರ. ಖಾದಿ ಎಸ್ ಇಲ್ಲ ಐತೆ ನೋಡಿ. ಖಾದಿ ಮತ್ತು ಹ್ಯಾಂಡ್ಲೂಮ್ ಮತ್ತು ಬರ್ತಾವೆ. ಕೈಮಗ್ಗಗಳು ಮತ್ತು ಖಾದಿ ಇಕ್ವಿಪ್ಮೆಂಟ್ಸ್ ಏನಿರ್ತಾವಲ್ಲ ಅದಕ್ಕೆ ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್. ಮಹಾತ್ಮ ಗಾಂಧಿ ಹೈಯೆಸ್ಟ್ ಎದ್ರೊಳಗೆ ಫೋಟೋ ಕೆಟ್ರೆ ಅದು ಖಾದಿದೊಂದು ವೀಲ್ ಇದ್ದು ತಿರ್ಗಿಸೋದು ಬರ್ತೈತಲ್ಲ. ಅವ್ರು ಎದಕ್ಕೆ ಹೈಯೆಸ್ಟ್ ಆದ್ಯತೆ ಕೊಟ್ಟರೆ ಅಂದ್ರೆ ಖಾದಿ ಸಲ್ಮಾನ್. ಅದಕ್ಕೆ ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಅಂದ್ರೆ ಹೈಯೆಸ್ಟ್ ಖಾದಿ ಮಾಡೋದೇ ಇಲ್ಲ ಅಂದ್ರೆ ಹಳ್ಳಿಗಳೊಳಗೆ ಈಗೂ ಇರ್ತಾವೆ ನೋಡ್ರಿ. ಅದು ನೇಯ್ಗೆ ಅಂತಾರಲ್ಲ ನೇಯ್ಗೆ ಮಷಿನ್ಸ್ ಅದು ಇರ್ತಾವಲ್ಲ ಹಳ್ಳಿ ಒಳಗೆ ಅಂಥವ್ಗೆ ಆದ್ಯತೆ ಕೊಡ್ಬೇಕಾ ಸಪ್ರೇಟ್ ಫಂಡಿಂಗ್ ಕೊಡ್ಬೇಕಂತ ಯಾವ ಇನಿಷಿಯೇಟಿವ್ ಅಂತ ಹೇಳಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್. ಅದು ನೆನಪಿಟ್ಕೋರಿ. ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಸೆಂಟ್ರಲ್ದವ್ರು ತಂದಾಗ ಎಲ್ಲರ ನೀವು ಅದು ಬೇರೆ ಇನಿಷಿಯೇಟಿವ್ ಹಾಕಿದಾಗ ಹೆಸರನ್ನೇ ಕನ್ಫ್ಯೂಸ್ ಆಗಬೇಡ್ರಿ. ಸ್ಟೇಟ್ದಾಗ ಬಂದಾಗ ಏನಂದ್ರೆ ಮಹಾತ್ಮ ಗಾಂಧಿ ಗ್ರಾಮ ಯೋಜನೆ ಅಂತ ಮಾಡತ್ತಾರ ಅಥವಾ ಗ್ರಾಮೀಣ ಪಂಚಾಯತ್ಗಳು ಏನಿರ್ತಾವಲ್ಲ ಅದಕ್ಕೆ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತ್ ಅಂತ ರೀನೇಮ್ ಮಾಡ್ಯಾರ. ಬಟ್ ಸೆಂಟ್ರಲ್ದವ್ರು ಬಂದಾಗ ಏನಂದ್ರೆ ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್. ಎದ್ರ ಸಲ್ಮಂದ್ ಅಂದ್ರೆ ಖಾದಿ ಮತ್ತು ಕೈಮಗ್ಗಗಳು ಏನಿರ್ತಾವಲ್ಲ ಅವತ್ತರನ್ನೆಲ್ಲ ಗ್ಲೋಬಲ್ ಆಗಿ ಕಳಿಸ್ಬೇಕಂತ ಹೇಳಿ ಇದು ನೆನಪಿಟ್ಕೋರಿ. ಗ್ಲೋಬಲ್ ಆಗಿ ಎಲ್ಲ ಕಂಟ್ರಿಗೆ ಅಥವಾ ನಾವು ಪಬ್ಲಿಷ್ ಮಾಡ್ಬೇಕು ಅಥವಾ ರಫ್ತು ಮಾಡ್ಬೇಕಂತ ಹೇಳಿ ಆದ್ಯತೆ ಕೊಡತ್ತಾರೆ. ಸೇಮ್ ಹಂಗೆ ಹೇಳಿದ್ದು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ದವ್ರು ಅಂತ ತರ್ತಾರೆ. ಯಾವ್ದು ಹೇಳ್ರಿ ನೋಡು. ಒಂದು ಇನಿಷಿಯೇಟಿವ್ ತಂದ್ರೆ PM ಮಿತ್ರ ಅಲ್ಲೋ. ಇನ್ನೊಂದು ಹೇಳಿದ್ನಿ PM ಮಿತ್ರ ಇದಕ್ಕೆ ನಮ್ಮಲ್ಲಿ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಪಾರ್ಕ್ಗಳು ಮಾಡಿ ಏನು ಮಾಡೋದು ಅಂದ್ರೆ ಆ ಪಾರ್ಕ್ ಒಳಗೆ ಟೆಕ್ಸ್ಟೈಲ್ ಬಗ್ಗೆ ಅಥವಾ ಜವಳಿ ಉದ್ಯಮಕ್ಕೆ ಆದ್ಯತೆ ಕೊಡೋದು. ಬಟ್ ಅದರ ಇನಿಷಿಯೇಟಿವ್ ಆಗಿ ಸೆಂಟ್ರಲ್ ಗೌರ್ಮೆಂಟ್ದವ್ರು ಏನು ಮಾಡ್ಯಾರ ಅಂದ್ರೆ ಔಟ್ ಆಫ್ ಕಂಟ್ರಿಗೆ ಅಥವಾ ಗ್ಲೋಬಲ್ ಆಗಿ ನಾವು ರಫ್ತು ಮಾಡ್ಬೇಕಂತೇಳಿ ಒಂದು ಪೋರ್ಟಲ್ ಲಾಂಚ್ ಮಾಡ್ಯಾರ, ಒಂದು ಸ್ಕೀಮ್ ಲಾಂಚ್ ಮಾಡ್ಯಾರ. ವಿಶ್ವಸೂತ್ರ ನೆನಪೈತಲ್ಲ. ವಿಶ್ವಸೂತ್ರ ಡೈರೆಕ್ಟ್ ಕೇಳ್ಬೋದು. ವಿಶ್ವಸೂತ್ರ ಇನಿಷಿಯೇಟಿವ್ ಯಾರು ತಂದಾರ ಅಂತ ಹೇಳ್ರ. ಯಾವ ಮಿನಿಸ್ಟ್ರಿ ಆಫ್ ಜಲಶಕ್ತಿ, ಮಿನಿಸ್ಟ್ರಿ ಆಫ್ ಜವಳಿ ಟೆಕ್ಸ್ಟೈಲ್ ಮಿನಿಸ್ಟ್ರಿದವ್ರ ತರ್ತಾರೆ. ನೆನಪಿಟ್ಕೋರಿ. ವಿಶ್ವಸೂತ್ರ ಎದಕ್ಕೆ ಗೊತ್ತಾಗ್ತಲ್ಲ. ವಿಶ್ವ ಅಂದ್ರೆ ಜಗತ್ತ, ಸೂತ್ರ ಅಂದ್ರೆ ವಿಶ್ವಕ್ಕೆ ನಮ್ಮಲ್ಲಿ ಇದೇನು ಹೊಸ ಫಾರ್ಮುಲಾ ಇರ್ತಾವಲ್ಲ ಜವಳಿ ಉತ್ಪಾದನೆ ಮಾಡೋದು ಸೂತ್ರ ಅಂತ ಕರಿತೀವಿ. ಅದಕ್ಕೆ ಅವ್ನು ಏನು ಮಾಡೋದು ಅಂದ್ರೆ ಜಗತ್ತಿಗೆ ರಫ್ತು ಮಾಡೋದು ಅಥವಾ ಜಗತ್ತಿಗೆ ಐಡೆಂಟಿಫೈ ಮಾಡೋಕೆ ಕೊಡೋದು. ಅದ್ರ ಸಂಬಂಧ ವಿಶ್ವಸೂತ್ರ ಇನಿಷಿಯೇಟಿವ್. ಇವು ಜವಳಿಗೆ ಬಂದಾಗ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ದ ಮಹಾತ್ಮ ಗಾಂಧಿ ಹೆಸರಲ್ಲಿ ಯಾವುದೇ ಇನಿಷಿಯೇಟಿವ್ ತರತ್ತಾರಂದ್ರೆ ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್. ಹಿಂಗೆ ನೆನಪಿಟ್ಕೋರ. ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಇನಿಷಿಯೇಟಿವ್ ಎದಕ್ಕಂದ್ರೆ ಹ್ಯಾಂಡ್ಲೂಮ್ ಅಥವಾ ಕೈಮಗ್ಗ ದಿನ ಯಾವಾಗ ಆಚರಿಸ್ತಾರೆ ಹೇಳ್ರಿ. ಆಗಸ್ಟ್ 7. ಇನ್ನೊಂದು ಏನೋ ಆಚರಿಸ್ತೀವಿ ಅವತ್ತ ಬಾಂಗ್ಲಾ ವಿಮೋಚನೆ ಅಲ್ಲ ಜಾವ್ಲಿನ್ ಅದು ಕೈಮಗ್ಗ ದಿನ ತಾವತ್ತ ಯಾಕೆ ಆಚರಿಸ್ತೀವಿ ಅಂದ್ರೆ ಬಾಂಗ್ಲಾ ಡಿವೈಡ್ ಆಗಿದ್ದಲ್ಲ ಅಲ್ಲ. ಸ್ವದೇಶ್ 1905 ಸ್ವದೇಶ್ ಮೂವ್ಮೆಂಟ್ ಆಗಿತ್ತಲ್ಲ. ಸ್ವದೇಶ್ ಅಂದ್ರೆ ವಿದೇಶಿ ವಸ್ತುಗಳನ್ನ ಬಯಸ್ಬೇಡ್ರಿ, ಸ್ವದೇಶಿ ವಸ್ತುಗಳನ್ನ ಬಯಸ್ರಿ, ಇದನ್ನು ಬಳಸ್ರಿ ಅಂತ ಹೇಳಿದ್ರಲ್ಲ 1905 ಆಗಸ್ಟ್ 7 ಆಗಿತ್ತು. ಅದನ್ನ ಕೈಮಗ್ಗ ದಿನ ಅಂತ ಕರಿತೀವಿ. ಅದ್ರ ರಿಲೇಟೆಡ್ ಇವನ್ನೆಲ್ಲ ನೆನಪಿಟ್ಕೋರಿ. ಕೈಮಗ್ಗ ಬಂದಾಗ ಅಥವಾ ಜವಳಿ ಒಳಗೆ ಬಂದಾಗ ಅಥವಾ PM ಮಿತ್ರ ಪಾರ್ಕ್ ಕರ್ನಾಟಕದಾಗ ಎಲ್ಲಿ ಮಾಡತ್ತಾರಂದ್ರೆ ಎಲ್ಲಿ PM ಮಿತ್ರ ಪಾರ್ಕ್ ಕರ್ನಾಟಕದಾಗ ಎಲ್ಲಿ ಅಂದ್ರೆ ಕಲಬುರ್ಗಿದಾಗ. ಎಲ್ಲಿ ಜೇವರ್ಗಿಯಾಗ ನಾಲೆಜ್ ಪಾರ್ಕ್. ಕನ್ಫ್ಯೂಸ್ ಆಗಬೇಡ, ಇದು ಕಲಬುರ್ಗಿ ಡಿಸ್ಟಿಕ್ ಬರ್ತೈತಿ. ಇದು ನೆನಪಿಟ್ಕೋರಿ. ಇವು ಕನ್ಫ್ಯೂಸ್ ಆಕ್ಕಾವು. ನಾಳೆ ನಾಲೆಜ್ ಪಾರ್ಕ್ ಕರ್ನಾಟಕ ಗೌರ್ಮೆಂಟ್ ಬಜೆಟ್ನಾಗ ಬಂದಾಗ ನಾಲೆಜ್ ಪಾರ್ಕ್ ಎಲ್ಲಿ ಮಾಡತ್ತಾರಂದ್ರೆ
ಜೇವರ್ಗಿ ಅಂತ ಬರ್ತದೆ. ಜೇವರ್ಗಿ ತಾಲೂಕಲ್ಲ, ಕಲಬುರ್ಗಿ ಡಿಸ್ಟಿಕ್ ಒಳಗೆ. ಬಟ್ ಜವಳಿ ಪಾರ್ಕ್ನಾಗ ಯಾವ್ದಂದ್ರೆ ಪೂರ್ತಿ ಕಲಬುರ್ಗಿ ಡಿಸ್ಟಿಕ್ ಒಳಗೆ ಏರಿಯಾ ತೊಗೊಂಡಾರ. ಇವು ಪಾರ್ಕ್ಗಳ್ದಾಗ ಏನು ಮಾಡಿರ್ತಾರೆ ಅಂದ್ರೆ 500-1000 ಎಕರೆ ಜಮೀನು ತೊಗೊಂಡಿರ್ತಾರೆ. ಅದ್ರೊಳಗೆ ಜವಳಿ ಉತ್ಪನ್ನ ಅಂದ್ರೆ ಪೂರ್ತಿ ಸೆಂಟ್ರಲ್ ಗೌರ್ಮೆಂಟ್ದವ್ರು ಮಾಡಂಗಿಲ್ಲ. ನಾವು ಪ್ರೈವೇಟ್ದವರು ಏನಾರ ಜವಳಿ ಉತ್ಪನ್ನ ಮಾಡ್ತಿದ್ವಿ ಅಥವಾ ಯಾವ್ದಾರ ಒಂದು ಉತ್ಪನ್ನ ರೆಡಿ ಮಾಡ್ತಿದ್ವಿ ಅಂತೇಳಿ ಅವ್ನ ಅವಕ್ಕೆ ಆದ್ಯತೆ ಕೊಡ್ತಾರೆ ಅಥವಾ ನಮಗೆ ಫಂಡಿಂಗ್ ಕೊಡೋಕೆ ಅದು ಜಾಗ ಇದ್ದಂಗೆ. ಅದಕ್ಕೆ ಪಾರ್ಕ್ ಅತ್ತಾರ. ಪಾರ್ಕ್ ಅಂದ್ರೆ ಹೋಗಿ ಬರೀ ಜವಳಿ ಉತ್ಪನ್ನ ಸಿಗ್ತಾವೆ ನೋಡಿ ಬರುವಂಥದ್ದಲ್ಲ. ಅಲ್ಲಿ ರಿಸರ್ಚ್ ಮಾಡೋಕ್ಕೂ ಇರ್ತೈತಿ ಅಥವಾ ಪ್ರೈವೇಟ್ದವ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೂ ಇರ್ತೈತಿ. ಅವ ಪಾರ್ಕ್ ಎಷ್ಟು ಅದಾವೆ ಟೋಟಲ್ ಅಂದ್ರೆ 7 ಅದಾವೆ. ನೆನಪಿರ್ತೈತಲ್ಲ, 7 ಅದಾವೆ. ಇಲ್ಲಿ 7 ನೆನಪಿಟ್ಕೋರಿ. ಆಮೇಲೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ನಾಗೂ ಎಷ್ಟು ಬರ್ತಾವಂದ್ರೆ 7. ಇವ್ನು ನೆನಪಿಟ್ಕೋರಿ, ಹಿಂಗೆ ಲಿಂಕ್ ಮಾಡಿ ನೆನಪಿಟ್ಕೋರಿ. ಯಾಕಂದ್ರೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ನಾಗ ಎಷ್ಟು ಇದನ್ನು ಡಿಪಾರ್ಟ್ಮೆಂಟ್ ಅನ್ನಲ್ಲ ಏನಂತಾರೆ ಫೋರ್ಸಸ್ ಬರ್ತಾವಂದ್ರೆ 7 ಫೋರ್ಸಸ್ ಬರ್ತಾವೆ. ನೆನಪೈತಲ್ಲ. ಹಂಗೆ ಇನ್ನೊಂದು ಬಂದ್ರೆ ಎದ್ರೊಳಗೆ 7 ಅಂದ್ರೆ ಇವು 7 ಏನೇನು ಬರ್ತಾವೆ ಇವ್ನು ನೆನಪಿಟ್ಕೋತವ್ರಿ. ಅಲ್ಲಿ 7. ಆಮೇಲೆ ಮಣ್ಣು ಹೇಳಿ VVPATದಾಗ ಎಷ್ಟು ಸೆಕೆಂಡ್ ಇರ್ತೈತೆ ಹೇಳ್ರಿ ಅದು 7 ಸೆಕೆಂಡ್. ಹಿಂಗೆ 7 ಬರ್ತಾವಲ್ಲ ಅವ್ನು ನೆನಪಿಟ್ಕೊಂಡವ್ರು. VVPATನಾಗ ಅದು ಪಾಪಪ್ ಇರ್ತೈತಲ್ಲ ಎಷ್ಟೊತ್ತನ ಆಕೈತೆ ಅಂದ್ರೆ 7 ಸೆಕೆಂಡ್. ಇನ್ನೊಂದು 7 ಬರ್ತೈತೆ ಹೇಳ್ರಿ ನೋಡು ಯಾವ್ದಂದ್ರೆ ಈಗ GPS ಸಿಗ್ನಲ್ ಅಂತ ಬರ್ತೈತಲ್ಲ. ನಾವು ಈಗ ಪ್ರೆಸೆಂಟ್ ಯೂಸ್ ಮಾಡೋ ಗೂಗಲ್ ಮ್ಯಾಪ್ ಎಲ್ಲ ಎಷ್ಟು ಅದಾವ ಅಂದ್ರೆ GPS ಸಿಗ್ನಲ್ ಮೇಲೆ ಅದ್ರೊಳಗೆ 24 ಏನೋ ಆಪರೇಷನಲ್ ಸೆಟಲೈಟ್ ಅಂತ ಅದಾವ ಅಂತ ಕರೀತಾರೆ. ಈಗ ಎಕ್ಸ್ಟೆಂಡ್ ಮಾಡಿರೋದು 31 ತನಕ ಏನೋ ಆಗ್ಯಾವ. ಬಟ್ 24 ಆಪರೇಷನಲ್ ಸೆಟಲೈಟ್ ಅದಾವೆ. ಸೇಮ್ ಹಂಗೆ ಇಂಡಿಯಾದವ್ರು ನಾವಿಕ್ ತರ್ತಾರ. ನಾವಿಕದೊಳಗೆ ಎಷ್ಟು ಸೆಟಲೈಟ್ಗಳು ಲಾಂಚ್ ಮಾಡ್ಯಾರ. ನಾವಿಕ್ ಎದಕ್ಕೈತಿ ಭೂ ವೀಕ್ಷಣ. ಸೇಮ್ GPS ಏನೈತಿಲ್ಲ ಅದಕ್ಕೆ ಅಪೋಸಿಟ್ ಆಗಿ ನಾವು ನಾವಿಕತ್ ಮಾಡಿವು. ನ್ಯಾವಿಗೇಷನ್ ವಿತ್ ಇಂಡಿಯನ್ ಕನ್ಸಲ್ಟೇಷನ್ ಕಾನ್ಸ್ಟಲೇಷನ್ ಅಂತ ಕರಿತೀವಿ. ಅದ್ರೊಳಗೆ ಎಷ್ಟು ಸೆಟಲೈಟ್ ಅದಾವ ಅಂತ ಕೇಳ್ರ. ಇವು ನೆನಪಿಟ್ಕೋರಿ 7 ಎಷ್ಟು 4 ಹೇಳ ಹೇಳ್ರಿ ನೋಡು. ಒಂದೇ ಅದ ಮಿತ್ರ ಪಾರ್ಕ್ನಾಗೂ 7 ಅದಾವ. ಒಂದೇದ ಹೌದಾ. PM ಮಿತ್ರದಾಗೂ 7 ಅದಾವ. ನೆಕ್ಸ್ಟ್ ಪ್ಯಾರಾಮಿಲಿಟ್ರಿ ಫೋರ್ಸು 7 ಅದಾವ. ನೆಕ್ಸ್ಟ್ ಏನ ಸೆಮಿ ಕಂಡಕ್ಟರ್ದು 7 ಬರ್ತಾವಲ್ಲ. ಹಾಂ ಕರೆಕ್ಟ್. ಅದು ಸೆಮಿ ಕಂಡಕ್ಟರ್ ಪ್ಲೇಸಸ್ ಬಂದಾಗೂ 7 ಬರ್ತಾವೆ. ನೆಕ್ಸ್ಟ್ ಯಾವ್ದು ನಮ್ದು VVPATನಾಗ ಎಷ್ಟು ನಿಮಿಷ ಯಾಕೈತೆ ಅಂದ್ರೆ 7 ಸಾರಿ ನಿಮಿಷ ಅಲ್ಲ ಸೆಕೆಂಡ್ 7 ಸೆಕೆಂಡ್ ಅಟ್ಟ ಪಾಪ ಆಕತಿ. ಇನ್ನೊಂದು ಯಾವ್ದು ಹೇಳಿದ್ವಿ ನಾವಿಕದು ಗೊತ್ತಾತಲ್ರಿ. ಇದು ನಾವಿಕದ ನೆನಪಿಟ್ಕೋರೆ. ಡೆಪ್ತ್ ಆಗಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದಾಗ ಕ್ವಶನ್ ಕೇಳ್ರಿ. ಇದ್ರ ಮೇಲೆ ಕೇಳಿದತ್ತೇಳಿ ಕನ್ಫ್ಯೂಸ್ ಆಗಬಾರ್ದು. ನಾವಿಕತ್ ಬಂದರೆ ಎದಕ್ಕೈತೆ ಅಂದ್ರೆ GPS ಹೆಂಗೆ ಸಿಗ್ನಲ್ ಕೊಡ್ತೈತಿಲ್ಲ ಹಂಗೆ ನಾವಿಕ್ ನಮಗೆ ಸಿಗ್ನಲ್ ಕೊಡ್ತೈತಿ. ಏ ಸೊಕಸ್ರು ಹಿಂಗೆ ಮರು ಸ್ಥಳಾಂತರ ಮಾಡ್ಬೇಕಣ್ಣ. ಯಾವ್ದು ಬಂದಿದ್ದೀವಿ ಪಾಪ ಹೋಗೇ ಬಿಡ್ತಾರೆ. ಗೊತ್ತಾತಲ್ಲ ನಾವಿಕತ್ ಬಂದಾಗ. ಇದು ಯಾವಾಗಿದ್ರು ಸೈನ್ಸ್ ಆ್ಯಂಡ್ ಟೆಕ್ದಾಗ ಬಂದಾಗ ನೆನಪು ಇದೇನು ಬೇಕು ಹೇಳಪ್ಪ. ಹಾಂ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಬಂದಾಗೂ 7. ಹಿಂಗೆ 7 ಯಾವ್ಯಾವ ಬರ್ತಾವಲ್ಲ ಅವ್ನು ಒಂದು ಲಿಸ್ಟ್ ಮಾಡ್ರಿ. ಹಂಗಾರೆ ರಿವಿಷನ್ ಮಾಡ್ಕೊತ. ಹೈ ಸ್ಪೀಡ್ ರೈಲ್ ಕಾರಿಡಾರು 7 ಬರ್ತಾವೆ. ಇದು ನಾವಿಕ್ ಗೊತ್ತಾತಲ್ರಿ. ನಾವಿಕ್ದಾಗ ಈಗ ಹೆಂಗೆ GPS ಅದು ಒಮ್ಮೆ ಕೇಳಿದ್ರೆ GPS ಅದು ಮೇಲೆ ಹಾಕಿ ಅದ್ರೊಳಗೆ ಎಷ್ಟು ಆಪರೇಷನಲ್ ಸೆಟಲೈಟ್ ಅದಾವ ಅಂತ ಕೇಳಿರ್ತಾರೆ. ಉಪಗ್ರಹಗಳಂದ್ರೆ 24 ಅದಾವೆ. ಸೇಮ್ ಹಂಗೆ ನಾವಿಕ್ದಾಗ ಎಷ್ಟು ಸೆಟಲೈಟ್ ಅದಾವ ಅಂದ್ರೆ ಗೊತ್ತಿಲ್ಲ ಅನ್ಬಾರ್ದು. ಎಷ್ಟು ಅಂದ್ರೆ 7 ಅದಾವೆ. ಅದ್ರೊಳಗೆ 7ರಾಗ ಏನು ಮಾಡ್ರಂದ್ರೆ ಡಿವೈಡ್ ಮಾಡ್ಯಾರ. ನೆನಪಿಟ್ಕೋರಿ. ಇದನ್ನು ಹೇಳ್ತಾನೆ. ಇದ್ರೊಳಗೆ ನಮ್ಮಲ್ಲಿ ಲೋ ಅರ್ತ್ ಆರ್ಬಿಟ್ ಅಂತ ಒಂದು ಬರ್ತೈತೆ. ನೆನಪೈತಿ ಲೋ ಅರ್ತ್ ಆರ್ಬಿಟ ಮತ್ತು GEO ಅಂತ ಬರ್ತದೆ. ಜಿಯೋ ಸಿಂಕ್ರೋನಸ್ ಅರ್ತ್ ಆರ್ಬಿಟ್ ಅಂತೇಳಿ ಇವು 2 ಬರ್ತಾವೆ. ಇದ್ರೊಳಗೆ ಲೋ ಅರ್ತ್ ಆರ್ಬಿಟ್ನಾಗ 3 ಸೆಟಲೈಟ್ ಇರ್ತಾವೆ. 4 ಅದ್ರೊಳಗೆ ಯಾಕೆ ಡಿವೈಡ್ ಮಾಡಿರ್ತಾರೆ ಅಂತ ಹೇಳ್ತೀನಿ ನೀವು. ಯಾಕಂದ್ರೆ ಅದನ್ನ ಹೇಳಿಕೆ ಟೈಪ್ ಒಂದು ಎದ್ರೊಳಗೆ ಕೇಳಿದ್ರೆ ಅದಕ್ಕೆ ಹೇಳತ್ನ. ನಾವಿಕತ್ ಸೆಟಲೈಟ್ ಬಂದ್ರೆ ನೆನಪಿರ್ತೈತಿ ಎಷ್ಟು ಆಪರೇಷನಲ್ ಉಪಗ್ರಹ ಅದಾವ ಅದ್ರೊಳಗೆ ಅಂದ್ರೆ. ಒಂದೇದು ಗೊತ್ತಾತ ನಾವಿಕ್ ಎದಕ್ಕೆ ಇರ್ತೈತೆ ಅಂದ್ರೆ ನಮ್ಮಲ್ಲಿ ಭೂಮಿ ಮ್ಯಾಪಿಂಗ್ ಮಾಡ್ಬೇಕ್ರಿ. ಮ್ಯಾಪಿಂಗ್ ಮಾಡಿ GPS ಕೊಡ್ಬೇಕಾರೆ GPS ಡೈರೆಕ್ಟ್ ನಾವಿಕ್ ಅನ್ನೋದು ಒಂದು ಏನಂದ್ರೆ ಸಮೂಹ ಇರ್ತೈತಿ. ಅದ ಯಾವ ಉಪಗ್ರಹಗಳ ಸಮೂಹ ಅಂತ ಕರಿತೀವಿ ಅದಕ್ಕೆ. ಅದ್ರೊಳಗೆ ಉಪಗ್ರಹಗಳು ಇರ್ತಾವಲ್ಲ ಉಪಗ್ರಹಗಳು ಲಾಂಚ್ ಮಾಡ್ಬೇಕು. ಲಾಂಚ್ ಮಾಡಿದಾಗ ಎಷ್ಟು ಮಾಡೋರಂದ್ರೆ ಅದ್ರೊಳಗೆ 7 ಅದಾವೆ. 7 ವರ್ಕ್ ಹಾಕಿರ್ತಾವೆ. ಇದು ಎಷ್ಟು ವರ್ಷದ ತನಕ ಬಿಟ್ಟಾರಂದ್ರೆ 15 ವರ್ಷ ತನಕ ವರ್ಕ್ ಆಕತಿ. ಯಾವ ಇಯರ್ದಾಗ ಬಿಟ್ಟಾರ ನಾವಿಕ 2001 ಅಲ್ಲ 2001 ಇರ್ಬೇಕು ನೋಡಿ. ಅವು ಬೇರೆ ಬಿಟ್ರೆ ಸ್ಟಾರ್ಟ್ ಮಾಡಿದ್ದು ನಾವಿಕ್ ಪ್ರಾಜೆಕ್ಟ್ 2001 ಅಲ್ಲ. ಇನ್ನು ನೋಡಿ ಕನ್ಫರ್ಮ್ ರೀ. IRNSS ಇಂಡಿಯನ್ ರೀಜನಲ್ ನ್ಯಾವಿಗೇಷನ್. ಹಾಂ ಇಲ್ಲ 2001ದಾಗ ಸ್ಟಾರ್ಟ್ ಆಗಿತ್ತಲ್ಲ ಅದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದ್ದು ಇಯರ್ 13 13 ಒಂದು ಹೇಳ್ರು. ಪ್ರಾಜೆಕ್ಟ್ ಬಂದಿದ್ದು ಯಾವಾಗದ 2001 ಅಲ್ಲ 13ರಾಗ ಹೆಸರು ಚೇಂಜ್ ಮಾಡಿದ್ದೆ. ಏನು ಪ್ರಾಜೆಕ್ಟ್ 18ರ ರೀನೇಮ್ ಮಾಡ್ತಾರ. ಒಂದು ಹೇಳ್ರು
ಬಿಡು ನಾ ಹೇಳ್ತೀನಿ ಇಯರ್ ಕನ್ಫ್ಯೂಸ್ ಆಗ್ಬೇಡ್ರಿ, ನೆನಪಿಟ್ಕೋಬೇಡ್ರಿ. ನಾವಿಕದ ಒಂದು ನೆನಪಿಟ್ಕೋರಿ, ಅದ್ರದ್ದು ಇಯರ್ನ ಕನ್ಫರ್ಮ್ ಮಾಡ್ತೀನಿ. ನಾವಿಕ್ ಗೊತ್ತಾತಲ್ರಿ ಎದಕ್ಕೆ ಬಂದೈತೆ ಅಂದ್ರೆ, ನಾವಿಕ್ ಅಂದ್ರೆ ಒಂದು ಸೆಟಲೈಟ್ಗಳು ಸಮೂಹ ಇರ್ತೈತಿ. ಇವ್ನು ಎದಕ್ಕೆ ಲಾಂಚ್ ಮಾಡ್ತಾರಂದ್ರೆ GPS ಏನೈತಲ್ಲ, GPS ಸಿಗ್ನಲ್ ಮೇಲೆ ನಾವು ಡಿಪೆಂಡ್ ಅದೀವಿ. ಅಕಸ್ಮಾತ್ ಈಗ ಅಮೆರಿಕಾದವ್ರು GPS ಸಿಗ್ನಲ್ ಕೊಡಲಿಲ್ಲ ಅಂದೇಳಿ ನಾವು ನಾಳೆ ಎಲ್ಲರ ಕಾರ್ನಾಗ ಹೋಗಾಗ ಮ್ಯಾಪ ಸಿಗಂಗಿಲ್ಲ ನಮಗೆ. ಅದಕ್ಕೆ ಇಂಡಿಯಾದವ್ರ ಸ್ವಂತ ಮಾಡ್ಬೇಕತ್ ಯಾವ್ದು ಮಾಡ್ರಿ ಅಂದ್ರೆ ನಾವಿಕತ್ ಮಾಡ್ರಿ. ಅದ್ರೊಳಗೆ ಸೆಟಲೈಟ್ಗಳು ಲಾಂಚ್ ಮಾಡ್ಬೇಕಲ್ಲ. ಎಷ್ಟು ಸೆಟಲೈಟ್ ಲಾಂಚ್ ಮಾಡ್ರಿ ಅಂದ್ರೆ 7 ಮಾಡ್ಯಾರಿ. 7ರಾಗ ಎದಕ್ಕೆ ಡಿಫ್ರೆನ್ಸ್ ಹೇಳತ್ನಂದ್ರೆ, ಜಿಯೋ ಸಿಂಕ್ರೋನಸ್ ಒಂದು ಬರ್ತೈತಿ, ಆಮೇಲೆ ಲೋ ಅರ್ತ್ ಆರ್ಬಿಟ್ನಾಗ ಬರ್ತೈತಿ. ಲೋ ಅರ್ತ್ ಆರ್ಬಿಟ್ ಸೆಟಲೈಟ್ಗಳು ಏನಿರ್ತಾವ ಗೊತ್ತನ್ರಿ, ಇವೇನಂದ್ರೆ ಜಿಯೋ ಸ್ಟೇಷನರಿ ಒಳಗಂದ್ರೆ ಭೂಮಿ ಎಷ್ಟು ಸ್ಪೀಡ್ನಾಗ ತಿರುಗಿರ್ತೈತೋ ಅಷ್ಟ ಸ್ಪೀಡ್ನಾಗ ತಿರುಗು ಅಂಥವು 3 ಸೆಟಲೈಟ್ ಅದಾವೆ. ಜಿಯೋ ಸಿಂಕ್ರೋನಸ್ ಅಂದ್ರೆ ಆ ಭೂಮಿ ಸ್ಪೀಡಿಗೆ ಮ್ಯಾಚ್ ಹಾಕಿರ್ತೈತಿ, ಎರಡು ಕನ್ಫ್ಯೂಸ್ ಆಗಬಾರ್ದು. ಜಿಯೋ ಸಿಂಕ್ರೋನಸ್ ಬೇರೆ ಮತ್ತು ಜಿಯೋ ಸ್ಟೇಷನರಿ ಸೆಟಲೈಟ್ಗಳು ಬೇರೆ. ಎದ್ರೊಳಗೆ ಕ್ವಶನ್ ಕೊಟ್ಟಾಗ ನೋಡ್ರಿ, ಇವು ಡಿಫ್ರೆನ್ಸ್ ಇವ್ರೊಳಗೆ ಕ್ವಶನ್ ಮರ್ಜ್ ಮಾಡ್ತಿರ್ತಾರೆ. ಜಿಯೋ ಸ್ಟೇಷನರಿ ಅಂದ್ರೆ ಗೊತ್ತಲ್ಲ, ಒಂದ ಕಡೆ ಇರ್ತೈತಿ. ಭೂಮಿ ಸ್ಪೀಡ್ ಭೂಮಿ ಎಷ್ಟು ಸ್ಪೀಡ್ನಾಗ ತಿರುಗ್ತೈತಲ್ಲ ಅದ್ರ ಆರ್ಬಿಟ್ನಾಗ ಅದ ಸ್ಪೀಡ್ನಾಗ ಅದು ಸೆಟಲೈಟ್ ತಿರುಗ್ತಿರ್ತೈತಿ. ಇದು 3 ಅದಾವ ಇದ್ರೊಳಗೆ ಸೆಟಲೈಟ್ಗಳು. ಆಮೇಲೆ ಇನ್ನು 4 ಎದ್ರೊಳಗೆ ಹಾಕ್ಯಾರಂದ್ರೆ ಜಿಯೋ ಸಿಂಕ್ರೋನಸ್ ಅಂದ್ರೆ ಏನು ಗೊತ್ತಾತನ? ಸಿಂಕ್ರೋನಸ್ ಅಂದ್ರೆ ಯಾರು ಓಡ್ತಿರ್ತಾರಲ್ಲ ಅವ್ರ ಸ್ಪೀಡ್ ಮ್ಯಾಚ್ ಹಾಕಿರ್ತೀವಲ್ಲ ಅದಕ್ಕೆ ಸಿಂಕ್ರೋನಸ್ ಅತ್ತಾರ. ಇವು ಸೆಟಲೈಟ್ಗಳು ಹೆಂಗೆ ಹಾಕಿರ್ತಾವ ಅಂದ್ರೆ, ಭೂಮಿ ಹೆಂಗೆ ತಿರುಗ್ತಿರ್ತಲ್ಲ ಅದು ಸ್ಪೀಡಿಗೆ ಮ್ಯಾಚ್ ಆಗಕ್ಕೆ ಹಿಂದೆ ಮುಂದೆ ಹೋಗಿರ್ತಾವೆ. ಬಟ್ ಏನು ಜಿಯೋ ಸ್ಟೇಷನರಿ ಒಳಗೆ 3 ಸೆಟಲೈಟ್ಗಳು ಬರ್ತಾವಲ್ಲ ಅವು ಕಂಪಲ್ಸರಿ ಅದಾವೆ. ಟೋಟಲ್ ಎಷ್ಟು ಬರ್ತಾವೆ ನಾವಿಕ್ದಾಗ? 7 ಬರ್ತಾವೆ. ನೆನಪಿರ್ತೈತಿ. ನಾವಿಕ್ದಾಗ ಬಂದಾಗ 7. ಇನ್ನೊಂದು ಏನಂದ್ರೆ, ನಾವಿಕ್ ಸೆಟಲೈಟ್ ಪೂರ್ತಿ GPS ಸಿಗ್ನಲ್ ಕೊಡಕ್ಕೆ ಪ್ರೊವೈಡ್ ಸರ್ವಿಸ್ ಹೆಂಗೆ ಸೇವ್ ಮಾಡ್ತಾರಂದ್ರೆ, ಸರ್ವಿಸ್ 2 ಕೆಟಗಿರಿ ಒಳಗೆ ಕೊಡ್ತಾರೆ. ನೆನಪಿಟ್ಕೋರಿ. ಒಂದು ಕೆಟಗಿರಿ ಯಾರಿಗೆ ಅಂದ್ರೆ ಆಲ್ ಸಿವಿಲಿಯನ್ಸ್ ಏನಿರ್ತಾರಲ್ಲ ಭಾರತದಾಗ ಇರೋ ಎಲ್ಲ ಪ್ರಜೆಗಳಿಗೆ ಅವೈಲೇಬಲ್ ಇರ್ತೈತಿ ಒಂದು ಸರ್ವಿಸ್. ಇನ್ನೊಂದು ಏನಂದ್ರೆ ರೆಸ್ಟ್ರಿಕ್ಟೆಡ್ ಸರ್ವಿಸ್ ಅಂತ ಬರ್ತೈತಿ. 2 ನೆನಪಿಟ್ಕೋರಿ. ಒಂದು ರೆಸ್ಟ್ರಿಕ್ಟೆಡ್ ಸರ್ವಿಸ್ ಬಂದರೆ ಯಾರಿಗೆ ಅಂದ್ರೆ ಓನ್ಲಿ ಡಿಫೆನ್ಸ್ ಅಥವಾ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ದವ್ರು ಯಾರು ಯೂಸ್ ಮಾಡ್ಕೊಳ್ಳೋದಿತ್ರ ಅವ್ರಿಗೆ 2 ಟೈಪ್ ಸರ್ವಿಸ್ ಕೊಡ್ತೈತಿ. ಯಾವ್ದು? ನಾವಿಕ್. ನೆನಪಿರ್ತೈತಲ್ಲ ನಾವಿಕ್. ಅದು ಇಯರ್ನ ಕನ್ಫರ್ಮ್ ಹೇಳ್ತು ನಿಮ್ಗೆ, ರೀನೇಮ್ ಮಾಡಿದ್ದದು. ನಾವಿಕ್ ಗೊತ್ತಾತಲ್ಲ, 2 ಸೆಟಲೈಟ್ ಇರ್ತಾವೆ, 7 ಇರ್ತಾವೆ. ಈಗ ಹೇಳ್ರಿ ನಾನು ನಾವಿಕ್ ಟೈಪ್ ಗಗನ್ ಮಾಡ್ತಾರೆ. ಇದು ಇಂಡಿಯಾದ ಇಂಡಿಜಿನಿಯಸ್ ಲೇಯರ್ ಬರ್ತದೆ. ಗಗನ್ ಎದಕ್ಕೆ ಫೇಮಸ್? ಈಗ ನಾವಿಕ್ ಗೊತ್ತಾತಲ್ಲ, ನಾವಿಕ್ ಬಂದ್ರೆ GPS ಅಗೇನೆಸ್ಟ್ ಐತ ತಿಳ್ಕೊಂಬಿಡ್ರಿ. ಅಗೇನೆಸ್ಟ್ ಅಂದ್ರೆ GPS ಹೆಂಗೆ ಐತಲ್ಲ ಸೇಮ್ ಹಂಗೆ ನಾವಿಕ್ ಇಂಡಿಯಾದಾಗ ಮ್ಯಾಪಿಂಗ್ ಅದು ಕೊಡೋಕೆ. ಈಗ ಏನು ನಾವು ಗೂಗಲ್ ಮ್ಯಾಪ್ ಡೌನ್ಲೋಡ್ ಮಾಡ್ತೀವಲ್ಲ, ನಾಳೆ ನಾವಿಕ್ ಆ್ಯಪ್ ಹತ್ತು ಲಾಂಚ್ ಮಾಡ್ಬೋದು. ಅವ್ರು ಮಾಡಿಲ್ಲ ಇನ್ನ, ಮತ್ತೆ ಮಾಡ್ಬೋದು ಅಂತ ಹೇಳಿ. ನೆಕ್ಸ್ಟ್ ಈಗ ಹೇಳ್ರಿ ಗಗನ್ ಬರ್ತದೆ. ಇದು ಅದಕ್ಕೆ ನಾವಿಕ್ ಬತ್ತಲ್ಲ, ನಾಳೆ ಗಗನ್ ಕೇಳ್ರಿ. ಇವೆಲ್ಲ ಸೈನ್ಸ್ ಆ್ಯಂಡ್ ಟೆಕ್ದಾನು, ಇವು ಕರೆಂಟ್ ಅಫೇರ್ಸ್ ಹತ್ತಲ್ಲ. ಡೈರೆಕ್ಟ್ ಏನರ ಕ್ವಶನ್ ಬಂದಾಗ ಗಗನ್ ಇಂಡಿಯಾದಾಗ ಫಸ್ಟ್ ಟೈಮ್ ತಂದಾರೆ. ಎದಕ್ಕೆ ತಂದಾರೆ ಹೇಳ್ರಿ? ಗಗನ್ ಬರ್ತದೆ ಹೆಸರಿನಾಗ. GAGAN ಬರ್ತದೆ. ಹೇಳ್ತೀನಿ. G ಅಂದ್ರೆ GPS, ಎ ಅಂದ್ರೆ ಆ್ಯಡೆಡ್. ಇದೇನು ಹೇಳ್ತು ನೋಡು, GPS ಆ್ಯಡೆಡ್ ಆಗ್ಯುಮೆಂಟೆಡ್ ನ್ಯಾವಿಗೇಷನ್ ಅಂತ ಕರೀತಾರೆ. ಇದು ಎದ್ರ ಸಲ್ಮನ್ ತರ್ತಾರೆ ಗಗನ್ ಅಂತ ಹೇಳ್ರ? ನಮ್ಮಲ್ಲಿ ಏರ್ಕ್ರಾಫ್ಟ್ಗಳು ಅದಾವೆ, ವಿಮಾನಗಳದಾವೆ. ನೆನಪೈತಿ? ಈಗ ಪ್ರೆಸೆಂಟ್ ವಿಮಾನಗಳು ತಳಗೆ ಲ್ಯಾಂಡ್ ಆಗ್ಬೇಕಾರೆ ಏನು ಮಾಡ್ತಿರ್ತಾರೆ? ಅದಕ್ಕೆ ಸಿಗ್ನಲ್ಗಳು ಕಳಿಸ್ತಿರ್ತಾರೆ. ಯಾರು ಕಾಲ್ ಮಾಡಿ ಕರೆಯಂಗಿಲ್ಲ. ಯಾವುದೇ ವಿಮಾನಗಳಿಗೆ ಸಿಗ್ನಲ್ಗಳು ಕಳಿಸ್ಬೇಕಲ್ಲ, ಸಿಗ್ನಲ್ ಕಳ್ಸಾಗ GPS ಯೂಸ್ ಮಾಡ್ಕೊಂಡು ಏನು ಮಾಡ್ತಾರಂದ್ರೆ ಗಗನ್ ನಮ್ಮವ್ರು ಸೆಟಲೈಟ್ಗಳು ಲಾಂಚ್ ಮಾಡ್ಯಾರ. ಇವು ಸೆಟಲೈಟ್ಗಳು ಹೆಂಗೆ ವರ್ಕ್ ಆಕಾವ ಅಂದ್ರೆ, ಗಗನ್ ಮೊದಲು ಗೊತ್ತಾತಲ್ಲ ಗಗನ್ ಎದಕ್ಕೆ ಐತತ್ತ? ನಾವಿಕ ಗಗನ್ ಕಂಪ್ಲೀಟ್ಲಿ ಡಿಫ್ರೆಂಟ. ನೆನಪಿಟ್ಕೋರಿ. ನಾವಿಕ್ ಅನ್ನೋದ GPS ಎಲ್ಲಾರ್ಗಿ ಏನು ಕೊಡ್ತೈತೆ ಅಂದ್ರೆ ಲೊಕೇಶನ್ಗಳನ್ನ ಶೇರ್ ಮಾಡ್ತೈತಿ. ಬಟ್ ಗಗನ್ ಬರ್ತೇಳಿ ಯಾರ್ಯಾರು ಲಾಂಚ್ ಮಾಡ್ತಾರೆ ಅಂದ್ರೆ ಇಸ್ರೋ ಮತ್ತು ಇಂಡಿಯನ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಬರ್ತೈತಲ್ಲ, ಇದನ್ನ ಕನ್ಫ್ಯೂಸ್ ಮಾಡಕ್ಕೆ ಕೇಳ್ಬೋದು. ನಾವಿಕ್ ಲಾಂಚ್ ಮಾಡಿದ್ದು ಯಾರಂದ್ರೆ ಓನ್ಲಿ ಇಸ್ರೋ ಅಂತ ಬರ್ತೈತಿ. ಬಟ್ ಗಗನ್ ಬರ್ತೇಳಿ ಅದ್ರಾಗ ಇನ್ನೊಂದು ಯಾವ್ದು ಬರ್ತೈತೆ ಅಂದ್ರೆ AAI ಅಂತ ಬರ್ತೈತಿ, ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಇಸ್ರೋದವ್ರು. ಇದು ಎದಕ್ಕೆ ಮಾಡಿರತ್ತೆ ಹೇಳ್ತೀನಿ. ಗಗನ್ GPS ಆ್ಯಡೆಡ್ ಆಗ್ಯುಮೆಂಟೆಡ್ ನ್ಯಾವಿಗೇಷನ್ ಸೆಟಲೈಟ್ ಅಂತ ಕರೀತಾರೆ. ವಿಮಾನಗಳು ಲ್ಯಾಂಡ್ ಹಾಕಿರ್ತಾವ ಅಥವಾ ಕ್ಲೌಡ್ ಏರಿಯಾ ಅಂತ ಇರ್ತೈತಿ. GPS ಸಿಗ್ನಲ್ಗಳು ಕೊಡಾಗ ಎಲ್ಲರ ವಿಮಾನಗಳು ಕ್ರ್ಯಾಶ್ ಆಗ್ಲತ್ತ ಅಥವಾ ಅಮೆರಿಕಾದವ್ರು ನಮಗೆ ತಪ್ಪು ಕನೆಕ್ಷನ್ ಕೊಟ್ರ ತಿಳಿರಿ, GPS ಸಿಗ್ನಲ್ ಕರೆಕ್ಟ್ ಕೊಡಲಿಲ್ಲ, ಇಲ್ಲಿ ಕ್ಲೌಡ್ ಇದ್ರು ಇಲ್ಲಿ ಲ್ಯಾಂಡ್ ಮಾಡ್ರಿ ಅಂತಂದ್ರೆ ತಿಳಿ, ಅವಾಗ ನಮ್ಮ ಸ್ವಂತ ಸೆಟಲೈಟ್ಗಳು ಅದಾವೆ. ಈ ಗಗನ್ ಅದಕ್ಕೆ GPS ಏಡೆಡ್ ಅಂದಾರ. ಮೊದಲು GPS ರೀಡ್ ಮಾಡ್ಕೋತೈತಿ. ಅಕಸ್ಮಾತ್ GPS ದಿಂದ ನಮಗೆ ರಾಂಗ್ ಅನಿಸ್ತೇಳಿ ನಮ್ಮ ಸೆಟಲೈಟ್ ಇರ್ತಾವೆ. ಗಗನದ ಅಂಡರ್ ಏನು ಮಾಡ್ಯಾರ ಅಂದ್ರೆ ಉಪಗ್ರಹಗಳನ್ನ ಲಾಂಚ್ ಮಾಡ್ಯಾರ. ಆ ಉಪಗ್ರಹದಿಂದ ಏನು ಡಾಟಾ ಬರ್ತೈತಿಲ್ಲ ಅದ್ರ ಮೇಲೆ ಸೇಫ್ಟಿ ಲ್ಯಾಂಡಿಂಗ್ ಕೊಡ್ತಾರೆ. ಗೊತ್ತಾಗತ್ತಲ್ಲ? ಗೊತ್ತಾದವಲ್ಲ 2 ಡಿಫ್ರೆನ್ಸ್? ಏನರ ಕನ್ಫ್ಯೂಷನ್ ಏನಿಲ್ಲ? ನೆನಪಿರ್ತಾವಲ್ಲ? ನಾವಿಕ್ ಬಂದರೆ ಎದಕ್ಕೆ ಹೇಳ್ರಿ? ಓನ್ಲಿ GPS ಥರ ನಮ್ಮಲ್ಲಿ ಇಂಡಿಯಾದಾಗ ಆಪ್ರೇಟ್ ಆಕತಿ. ಗಗನ್ ಬಂದ್ರೆ ಯಾವ್ದಾ ವಿಮಾನ ನಿಲ್ದಾಣ ಅಂತ ಅದಕ್ಕೆ ಹೆಸರಿನಾಗ ಹೇಳಿ. ಗಗನ್ ಬಂದರೆ ಯಾರು ಲಾಂಚ್ ಮಾಡ್ಯಾರ ಕೇಳ್ರಿ, ಅವು 2 ಏರ್ಪೋರ್ಟ್ ನೆನಪಿಟ್ಕೊಂಡ್ಬಿಡ್ರಿ. ಒಂದು ಇಸ್ರೋ ಪ್ಲಸ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಬರ್ತೈತಲ್ಲ, AA ಅಂತ ಬರ್ತೈತೆ. EEE ಏನ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಐತಲ್ಲ, ಏನು ಗ್ರೌಂಡ್ ಕ್ಲಿಯರೆನ್ಸ್ಗಳು ಬರ್ತಾವಲ್ಲ, ವಿಮಾನಗಳು ಇಳಿಬೇಕಾರೆ ಗ್ರೌಂಡ್ ಕ್ಲಿಯರೆನ್ಸ್ ಕೊಡಲ್ದ ವಿಮಾನ ಲ್ಯಾಂಡಿಂಗ್ ಆಗಂಗಿಲ್ಲ ರೀ, ಆಕಾಶದಾಗ ಹಾರಾಡ್ತಿರ್ತಾವೆ. ಅಂಥ ಕ್ಲಿಯರೆನ್ಸ್ಗೆ ಎಲ್ಲರ ನಾವು ಔಟ್ ಆಫ್ ಕಂಟ್ರಿ ಮೇಲೆ ಡಿಪೆಂಡ್ ಇದ್ದಾಗ, ಈಗ ನರೇಂದ್ರ ಮೋದಿ ಬರುದಂತ ಅದಕ್ಕೆ GPS ಸಿಗ್ನಲ್ ಕೊಡ್ಲಿಕ್ಕೆ ಏನು ಮಾಡೋರು ಅವು? ಅದಕ್ಕೆ ಗಗನ್ ನಮ್ದು ಸ್ವಂತಾಗಿ ಇಂಡಿಜಿನಿಯಸ್ಲಿ ಡೆವಲಪ್ ಮಾಡಿ ಇಟ್ಟಾರೆ. ಇವು 2 ಕನ್ಫ್ಯೂಸ್ ಆಗಂಗಿಲ್ಲಲ್ಲ? ಓಕೆ. ನೆಕ್ಸ್ಟ್ ಇದು ಹೇಳ್ರಿ, G ಸತ್ಯವತಿ ಅಂತ ಬರ್ತಾರೆ. ಯಾವ್ದ್ರದ್ದು ಆಯುಕ್ತರಾಗಿ ನೇಮಕ ಮಾಡ್ಯಾರ? ರಾಜ್ಯ ಮಹಿಳಾ ಆಯೋಗದ ರಾಜ್ಯ ಮಾಹಿತಿ ಆಯೋಗದ ಅಧ್ಯಕ್ಷರಾಗಿ. ಸೆಂಟ್ರಲ್ ರಾಷ್ಟ್ರೀಯ ಮಾಹಿತಿ ಆಯೋಗದ ಅಧ್ಯಕ್ಷರು ಯಾರ? ಹೀರಾಲಾಲ್ ಸಮಾರಿಯಾ. ಇವು 2 ಥರದ್ದು ಹೆಸರು ನೆನಪಿಟ್ಕೋರಿ. ಇಲ್ಲಿ G ಸತ್ಯವತಿ ನೇಮಕ ಆಗಿದ್ದು ರಾಜ್ಯದಾಗ. ಸೆಂಟ್ರಲ್ದಾಗ ಬಂದಾಗ
ಹಿರಾಲಾಲ್ ಸಮಾರಿಯಾ ಇವ್ರದ್ದು ಹೆಸರು ನೆನಪಿಟ್ಕೋರಿ. ನೆಕ್ಸ್ಟ್ ಮಿಷನ್ ದೃಷ್ಟಿ ಯಾವ ಆ್ಯಪ್ ಮಾಡಿದ್ದಂದ್ರೆ ಗೆಲಾಕ್ಸಾಯಿ. ಮಿಷನ್ ದೃಷ್ಟಿ ಅದಕ್ಕೆ ಮಾಡ್ಯಾರ ಕೇಳ್ರ. ಮಿಷನ್ ದೃಷ್ಟಿ ಭೂ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಥವಾ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ನೆನಪಿಟ್ಕೋರಿ. ಲೋ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಗಳು ಇವು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಗಳು ಅಂತ ಬಂದು ಅಂತೇಳಿ ತಲೆಯಾಗ ನೆನಪಿಟ್ಕೋರಿ. ಲೋ ಅರ್ತ್ ಆರ್ಬಿಟ್ನಾಗ ಯಾಕೆ ಇರ್ತಾವ ಅಂತ ಹೇಳ್ರಿ. ಲೋ ಅರ್ತ್ ಆರ್ಬಿಟ್ ಎಲ್ಲಿಂದ ಬರ್ತಿರ್ತದೆ ಗೊತ್ತಿಗೆ LEO ಅಂತ ಕರಿತೀವಿ. ಎಲ್ಲ ಯಾವರ LEO ಅಥವಾ ಲೋ ಅರ್ತ್ ಆರ್ಬಿಟ್ ಅದು ಲಿಮಿಟ್ ಎಲ್ಲಿದಿರ್ತೈತೆ ಅಂದ್ರೆ ನಮ್ದು 160 ಕಿಲೋಮೀಟರ್ದಿಂದ 1000 ಕಿಲೋಮೀಟರ್ ತನಕ ಏನು ಡಿಸ್ಟೆನ್ಸ್ ಇರ್ತೈತಲ್ಲ ಇದಕ್ಕೆ ಲೋ ಅರ್ತ್ ಆರ್ಬಿಟ್ ಅತ್ತೀವಿ. ಈಗ ರೀಸೆಂಟಾಗಿ ಬಂದೈತ್ರಿ ಜೇಮ್ಸ್ ವೆಬ್ ಯಾವ ಅರ್ತ್ ಆರ್ಬಿಟ್ನಾಗ ಐತತ್ ಕೇಳ್ರ. ಜೇಮ್ಸ್ ವೆಬ್ ಎಲ್ಲಿ ಐತೆ ಹೇಳ್ರಿ. ಜೇಮ್ಸ್ ವೆಬ್ ಲಾಂಚ್ ಮಾಡ್ತಾರೆ. ಎಸ್ ಇದು ಕನ್ಫ್ಯೂಸ್ ಲ್ಯಾಂಗ್ವೇಜ್ ಪಾಯಿಂಟ್ 2ದಾಗ 1ದಾಗ ಆದಿತ್ಯ L1 ಕನ್ಫ್ಯೂಸ್ ಆಗ್ಬೇಡ್ರಿ. ಇದು ನೆನಪಿಟ್ಕೋರಿ. ಇನ್ನೊಮ್ಮೆ ಹೇಳತ್ನ ಲೋ ಅರ್ತ್ ಆರ್ಬಿಟ್ ಹತ್ ಬರ್ತೈತಲ್ಲ. ಈಗ ರೀಸೆಂಟಾಗಿ ಮಿಷನ್ ದೃಷ್ಟಿ ಹತ್ ಬಿಟ್ರಿ. ಇದನ್ನ ಅದಕ್ಕೆ ಲೋ ಅರ್ತ್ ಆರ್ಬಿಟ್ನಾಗ ಬಿಟ್ರೆ ಅಥವಾ ಲೋ ಅರ್ತ್ ಆರ್ಬಿಟ್ ಡಿಸ್ಟೆನ್ಸ್ ಕೇಳ್ಬೋದು. 160 ಕಿಲೋಮೀಟರ್ ಟು 1000 ಏನು ಬರ್ತೈತಲ್ಲ ಇದಕ್ಕೆ ಲೋ ಅರ್ತ್ ಆರ್ಬಿಟ್ ಹತ್ತಿವು. ಹೆಂಗೆ ಮ್ಯಾಗಲ್ಲ ಆಕಾಶದಾಗ ಹೋದಂಗೆ ಟ್ರೋಪೋಸ್ಪಿಯರ ಸ್ಟ್ಯಾಟೋಸ್ಪಿಯರ ಮಿಸೋಸ್ಪಿಯರ್ ಅಂತ ಬರ್ತಾಗೋತಲ್ಲ ಇವ್ರದ ಡಿಸ್ಟೆನ್ಸ್ ಮೇಲೆ ಕವರ್ ಮಾಡ್ತಾರೆ. ಹೆಂಗಂದ್ರೆ 160ರಿಂದ 1000 ಕಿಲೋಮೀಟರ್ ಡಿಸ್ಟೆನ್ಸ್ನಾಗ ಯಾವ ಬಿಡ್ತಾರಲ್ಲ ಅವ್ರು ಲೋ ಅರ್ತ್ ಆರ್ಬಿಟ್ನಾಗ ಇರ್ತಾವೆ. ಈಗ ಪ್ರೆಸೆಂಟ್ ಏನು ಮಿಷನ್ ದೃಷ್ಟಿ ಹತ್ ಬಿಟ್ಟಾರಲ್ಲ ಇದಕ್ಕೆ ಏನತ್ತಾರ ಆಪ್ಟೋಸ್ಯಾರ್ ಅತ್ತಾರ. ವರ್ಡ್ಸ್ ಫಸ್ಟ್ ಆಪ್ಟೋಸ್ಯಾರ್ ಅತ್ತ. ಎದಕ್ಕೆ ಇದ್ರೊಳಗೆ ಬಿಡ್ತಾರಂದ್ರೆ ಭೂಮಿದು ಕ್ಲಿಯರ್ ಪಿಕ್ಚರ್ ಸಿಗ್ತಿರ್ತೈತ್ರಿ. ಇದ್ರ ಮ್ಯಾಲೆ ಹೋಗಿದ್ದು ಏನಿರ್ತಾವಲ್ಲ DTH ಕನೆಕ್ಷನ್ ಅಥವಾ ರೇಡಿಯೋ ಸಿಗ್ನಲ್ಗಳನ್ನ ಕೊಡ್ತಿರ್ತಾವೆ. ಇದು ನೆನಪಿಟ್ಕೋರಿ. ಇನ್ನೊಂದು ಕರ್ಮನ್ ಲೈನ್ ಹತ್ತು ಬರ್ತೈತಿ. ಇದು ಕ್ವಶನ್ ಕೇಳಿರ್ತಾರೆ. ಕರ್ಮನ್ ಲೈನ್ ಎದಕ್ಕೆ ಬರ್ತೈತಿ ಹೇಳ್ರಿ. ಎಲ್ಲಿ ಬರ್ತೈತಿ ಯಾವ್ದ ಕರ್ಮನ್ ಲೈನ್ ವಿಮಾನಗಳ ಹಾರಾಟ ಅಥವಾ ಯಾವ ಒಂದು ಏರಿಯಾದಾಗ ಬರ್ತೈತಿ. ಟ್ರೋಪೋ ಸ್ಟ್ಯಾಟೋ ಮೀಸೋ ಎಕ್ಸೋ ಐನೋ ಐನೋ ಆದ್ಮೇಲೆ ಎಕ್ಸೋ ಯಾವ್ದ ಸ್ಟ್ಯಾಟೋದಾಗ ಬರಂಗಿಲ್ಲ. ಮೀಸೋಸ್ಪಿಯರ್ದಾಗ ಮಧ್ಯ ಬರ್ತದೆ. ಇದು ಕರ್ಮನ್ ಲೈನ್ ಅಂದ್ರೆ ತಿಳ್ಕೊರಿ. ಕರ್ಮನ್ ಲೈನ್ ಅಂದ್ರೆ ಅರ್ತ್ ಬಿಯಾಂಡ್ ಹೊಂಟಿವಿ ಅಂದಂಗ. ಅರ್ತ್ ಬಿಯಾಂಡ್ ಹೊಂಟಾಗ ಸ್ಟಾರ್ಟ್ ಆಗುದ ಕರ್ಮನ್ ಲೈನ್. ಕರ್ಮನ್ ಲೈನ್ ಸ್ಟಾರ್ಟ್ ಆಗೈತೆ ಅಂದ್ರೆ ಭೂಮಿದ ಗ್ರಾವಿಟೇಷನ್ ಫೋರ್ಸ್ ಎಲ್ಲ ಬಿಟ್ಟು ಹೋದಂಗ. ಈಗ 11.2 ಐತನ್ ಎಸ್ಕೇಪ್ ವೆಲಾಸಿಟಿ ಎಷ್ಟೈತಿ 11.2 11.2 ಕಿಲೋಮೀಟರ್ ವೆಲಾಸಿಟಿ ಒಳಗೆ ಬಿಟ್ಟಾಗ ಭೂಮಿದು ಗ್ರಾವಿಟೇಷನ್ ಬಿಡ್ತೀವತ್ತೀವಿ. ಬಟ್ ಭೂಮಿದು ಏನು ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಗಳದು ಎಲ್ಲ ಬಿಡ್ತಿರ್ತೀವಲ್ಲ ಇದನ್ನ ಎಲ್ಲ ಬಿಟ್ಟು ಬಿಯಾಂಡ್ ಹೋಗಿರ್ತದಲ್ಲ ಅದ ಕರ್ಮನ್ ಲೈನ್ ಅಂತ ಕರೀತಾರೆ. ಕರ್ಮನ್ ಲೈನ್ ಅಂತ ತಲೆಯಾಗ ಬಂದ್ರೆ ನೆನಪಿಟ್ಕೋರಿ. ಭೂಮಿ ಸಂಬಂಧ ಬರಂಗಿಲ್ಲ. ಭೂಮಿ ಬಿಟ್ಟು ಹೊರಗೆ ಹೊಂಟಿ ಒಂದು ಬಿಯಾಂಡ್ ಭೂಮಿದು ಹೊಂಟಾಗ ಕರ್ಮನ್ ಲೈನ್ ಸ್ಟಾರ್ಟ್ ಆಗಿರ್ತದೆ. ಅದು ಮೀಸೋಸ್ಪಿಯರ್ ಲೇಯರ್ದಾಗ ಬರ್ತದೆ. ಇದು ನೆನಪಿಟ್ಕೋ. ಲೋ ಅರ್ತ್ ಆರ್ಬಿಟ್ ಗೊತ್ತಾತಲ್ಲ. ಈಗ ಕೇಳ್ಬೋದು ಏನಂದ್ರೆ ಜೇಮ್ಸ್ ವೆಬ್ ಹತ್ ಬಿಟ್ಟಾರ ಯಾವ್ದ್ರೊಳಗೆ ಬಿಟ್ಟಾರಂದ್ರೆ ಲೋ ಅರ್ತ್ ಆರ್ಬಿಟ್ನಾಗ ಇಲ್ಲ. ಹಬಲ್ ಏನಿತ್ತಲ್ಲ ಇದಕ್ಕಿಂತ ಮೊದಲು ಜಗತ್ತಿನ ಅತಿ ದೊಡ್ಡ ಟೆಲಿಸ್ಕೋಪ್ ಅಂತ ಕರಿತೀವಿ. ಅದು ಎದ್ರೊಳಗಿತ್ತಂದ್ರೆ ಲೋ ಅರ್ತ್ ಆರ್ಬಿಟ್ನಾಗ ಇತ್ತು. ಬಟ್ ಪ್ರೆಸೆಂಟ್ ಏನು ನಮ್ಮ ಜೇಮ್ಸ್ ವೆಬ್ ಬಿಟ್ಟಾರಲ್ಲ ಅದನ್ನ ಎಲ್ಲಿ ಬಿಟ್ಟಾರ ಹೇಳ್ರಿ. ಲ್ಯಾಂಗ್ರೇಜ್ ಪಾಯಿಂಟ್ ಯಾವ್ದು 2ದಾಗ ಬಿಡ್ತಾರೆ. ಲ್ಯಾಂಗ್ರೇಜ್ ಪಾಯಿಂಟ್ಗಳು ಅಂದ್ರೆ ಎಲ್ಲಿ ಸೈನ್ಸ್ ಹೇಳತ್ತೀರಿ ಅಂದ್ರೆ ಇವು ಕ್ವಶನ್ ಕೇಳ್ಯಾರ. ಅದಕ್ಕೆ ಲ್ಯಾಂಗ್ರೇಜ್ ಪಾಯಿಂಟ್ ಇವು ಅದೇ ಗೊತ್ತಾತ. ಲೋ ಅರ್ತ್ ಆರ್ಬಿಟ್ ಅಂದ್ರೆ ಗೊತ್ತಾತ. ಭೂಮಿ ಎಸ್ಕೇಪ್ ವೆಲಾಸಿಟಿ ಹಂಗಿರ್ತೈತಿ ಹಂಗೆ ಲೋ ಅರ್ತ್ ಆರ್ಬಿಟ್ ಅಂದ್ರೆ ಲೋ ಅರ್ತ್ ಆರ್ಬಿಟ್ನಾಗ ಏನು ಸೆಟಲೈಟ್ಗಳು ಯಾಕೆ ನಿಮಗೆ ಹೇಳತ್ತಂದ್ರೆ ಇದ್ರದ ಡಿಫ್ರೆನ್ಸ್ ನಾಳೆ ಎಲ್ಲರ ನಿಮಗೆ ಗೊತ್ತಿರಲಿಲ್ಲ. ಯಾವ್ದಾರ ಒಂದು ಸೆಟಲೈಟ್ ಲಾಂಚ್ ಮಾಡಿದ್ದು ಇದನ್ನು ಯಾವ ಆರ್ಬಿಟ್ನಾಗ ಬಿಟ್ಟಾರಂದ್ರೆ ಅದು ಭೂಮಿದು ಎಲ್ಲರ ಅಬ್ಸರ್ವೇಷನ್ ಅಥವಾ ಭೂಮಿ ವೆದರ್ ಫೋರ್ಕಾಸ್ಟಿಂಗ್ ಮಾಡೋದಿತ್ತು ಅಂತೇಳಿ ಕಣ್ಣು ಮುಚ್ಚಿನ ಲೋ ಅರ್ತ್ ಆರ್ಬಿಟ್ ಹಾಕ್ರಿ. ಯಾಕಂದ್ರೆ ಭೂಮಿ ಮೇಲೆ ಏನರ ವೆದರ್ ವೇರಿಯೇಷನ್ ಹಾಕಿರ್ತಾವ ಅಥವಾ ವಿಂಡ್ಗಳ್ದು ಏನರ ಕ್ಯಾಲ್ಕುಲೇಟ್ ಮಾಡ್ಬೇಕಂತೇಳಿ ಲೋ ಅರ್ತ್ ಆರ್ಬಿಟ್ನಾಗ ಇದ್ರೆ ಅಷ್ಟು ಆಕತಿ. ಹೊರತಾಗಿ ಅದ್ರ ಬಿಯಾಂಡ್ ಬತ್ತಂತೇಳಿ ಆಗಂಗಿಲ್ಲ. ನೆನಪಿಟ್ಕೋರಿ. ಈಗ ಜೇಮ್ಸ್ ವೆಬ್ ಎದಕ್ಕೆ ಬಿಟ್ಟಿದ್ವಿ ಅಂದ್ರೆ ನಾವು ನಮ್ದೇನು ಸೌರಮಂಡಲ ಐತ್ಲ ಅದು ಹೆಂಗೆ ನಿರ್ಮಾಣ ಆಗೈತೆ ಅದ್ರದ್ದು ಉಗಮ ನೋಡಾಕತ್ ಬಿಟ್ಟಿದ್ದು. ಅದನ್ನ ಎಲ್ಲಿ ಬಿಡ್ತಾರಂದ್ರೆ ಲ್ಯಾಂಗ್ರೇಜ್ ಪಾಯಿಂಟ್ 2ನ್ಯಾಗ ಬಿಡ್ತಾರೆ. ಈಗ ಲ್ಯಾಂಗ್ರೇಜ್ ಪಾಯಿಂಟ್ ಅಂದ್ರೆ ಏನು ಹೇಳ್ರಿ. ಎಸ್ ಓನ್ಲಿ ಅರ್ತ್ ಮತ್ತು ಸನ್ ಅಂತ ನೆನಪಿಟ್ಕೋಬೇಡ್ರಿ. ಲ್ಯಾಂಗ್ರೇಜ್ ಪಾಯಿಂಟ್ ಅಂದ್ರೆ ಹೇಳ್ಕೊಡ್ತಾನೆ. ಸೋಲಾರ್ ಸಿಸ್ಟಮ್ ಒಳಗೆ ಲ್ಯಾಂಗ್ರೇಜ್ ಪಾಯಿಂಟ್ಸ್ ಅಂತ ಬರ್ತಾವೆ. ಇವು ಲ್ಯಾಂಗ್ರೇಜ್ ಪಾಯಿಂಟ್ ಎಷ್ಟು ಅದಾವ ಅಂದ್ರೆ ಪ್ರೆಸೆಂಟ್ 5 ಲ್ಯಾಂಗ್ರೇಜ್ ಪಾಯಿಂಟ್ಗಳು ಅದಾವೆ ಟೋಟಲ್. ನಾಳೆ ಎಲ್ಲರ ಹೌ ಮೆನಿ ಇದನ್ನ ಲ್ಯಾಂಗ್ರೇಜ್ ಪಾಯಿಂಟ್ಸ್ ಆರ್ ದೇರ್ ಇನ್ ಅವರ್ ಸೋಲಾರ್ ಸಿಸ್ಟಮ್ ಅಂದ್ರೆ ನಮ್ಮಲ್ಲಿ ಏನೀಗ ಸೌರಮಂಡಲ ಅಥವಾ ಗ್ಯಾಲಾಕ್ಸಿ ನಮ್ದು ಇದನ್ನಲ್ಲ ಮಿಲ್ಕಿ ವೇ ಗ್ಯಾಲಾಕ್ಸಿ ಇದು ಪೂರ್ತಿ ಇದ್ರೊಳಗೆ ಎಷ್ಟು ಲ್ಯಾಂಗ್ರೇಜ್ ಪಾಯಿಂಟ್ ಅದಾವ ಅಂದ್ರೆ 5 ಲ್ಯಾಂಗ್ರೇಜ್ ಪಾಯಿಂಟ್ಗಳು ಅದಾವ್ರಿ. ಲ್ಯಾಂಗ್ರೇಜ್ ಪಾಯಿಂಟ್ ಅಂದ್ರೆ ಹೆಂಗಂದ್ರೆ ಒಂದು ದೊಡ್ಡದ ಒಂದು ಸಣ್ಣದ ಗ್ರಹಗಳು ಇರ್ತಾವಲ್ಲ ಅದ್ರ ನಡು ಇರುವ ಒಂದು ಗ್ರಾವಿಟೇಷನ್ ಫೋರ್ಸ್ ಏನಿರ್ತಲ್ಲ ಇಲ್ಲಿ ಏನಾಕಿರ್ತಂದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ಸೆಂಟ್ರಿಪ್ಯೂಗಲ್ ಫೋರ್ಸ್ ಅತ್ತಾರ. ಸೆಂಟ್ರಿಪಿಟಲ್ ಬರ್ತಾ ಗೊತ್ತಲ್ಲ. ವಾಷಿಂಗ್ ಮಷಿನ್ ಎದ್ರೊಳಗೆ ವರ್ಕ್ ಆಕತಿ ಯಾವ್ದ ಸೆಂಟ್ರಿಪ್ಯೂಗಲ್ ಅಂದ್ರೆ ಕೇಂದ್ರಾಭಿಮುಖ. ಇದನ್ನ ಕೇಂದ್ರ ಬಿಟ್ಟು ಹೊರಗೆ ಹೋಗಿರ್ತಾವಲ್ಲ ಅದಕ್ಕೆ ಸೆಂಟ್ರಿಪ್ಯೂಗಲ್ ಅಂತ ಕರಿತೀವಿ. ಕರೆಕ್ಟಾ. ಇಲ್ಲಿ ಯಾವ್ದು ಹಾಕಿರ್ತೈತೆ ಅಂದ್ರೆ ಲ್ಯಾಂಗ್ರೇಜ್ ಪಾಯಿಂಟ್ಸ್ ಅಂತ ಬರ್ತಾವಲ್ಲ 2 ಗ್ರಹಗಳು ಇರ್ತಾವೆ. ಈ ಗ್ರಹದು ಗ್ರಾವಿಟೇಷನ್ ಫೋರ್ಸ್ ಆಕ್ಟ್ ಆಕತಿ. ಈ ಗ್ರಹದು ಗ್ರಾವಿಟೇಷನ್ ಫೋರ್ಸ್ ಆಕ್ಟ್ ಆಗಿರ್ತೈತಿ. ಆ ಫೋರ್ಸ್ 2 ಆಕ್ಟ್ ಆದ ಹೊತ್ತೇಳಿ ಅದಕ್ಕೆ ಸೆಂಟ್ರಿಪ್ಯೂಗಲ್ ಹತ್ತೀವಿ ಅಂದ್ರೆ ಕೇಂದ್ರ ಬಿಟ್ಟು ಹೊರಗೆ ಹೊಂಟಿರ್ತಾವೆ. ಅವಾಗ ಅದನ್ನ ಒತ್ತಿರ್ತಾವಲ್ಲ ಆ ಪಾಯಿಂಟ್ನಾಗ ಎದಕ್ಕೆ ಬಿಡ್ತಿರ್ತಾರೆ ಸೆಟಲೈಟ್ಗಳು ಅಂದ್ರೆ. ಈಗ ಜೇಮ್ಸ್ ವೆಬ್ ಎದಕ್ಕೆ ಅಲ್ಲಿ ಲ್ಯಾಂಗ್ರೇಜ್ ಪಾಯಿಂಟ್ನಾಗ ಬಿಟ್ಟಾರಂದ್ರೆ ಅದಕ್ಕೆ ಫ್ಯೂಯಲ್ ಕೆಪಾಸಿಟಿ ಕಡಿಮೆ ಮಾಡ್ಬೋದು. ಅಂದ್ರೆ ಜಾಸ್ತಿ ಫ್ಯೂಯಲ್ ಕನ್ಸಂಪ್ಷನ್ ಆಗಂಗಿಲ್ಲ. ಅದ ಬೇರೆ ಕಡೆ ಬಿಟ್ಟು ಹೊತ್ತೇಳಿ ಆ ಆರ್ಬಿಟ್ದಿಂದ ತಳ ಬಂದ್ರೆ ಮತ್ತೆ ಅದನ್ನ ಫ್ಯೂಯಲ್ ಇಂಜಿನ್ ಸ್ಟಾರ್ಟ್ ಮಾಡಿ ಆರ್ಬಿಟಿಗೆ ಮ್ಯಾಚ್ ಮಾಡ್ಬೇಕು. ಬಟ್ ಇಲ್ಲಿ ಹೆಂಗಿರ್ತದೆ ಈಚೆ ಕಡೆನೂ ಫೋರ್ಸ್ ಸೇಮ್ ಇರ್ತದೆ ಈಚೆ ಕಡೆನೂ ಸೇಮ್ ಇರ್ತದೆ. ಅವ್ರಿಗೆ ಬೇಕಾಗಿಲ್ಲ ಅದು ಒಳ್ಳೆ ಹಂಗ ನಿತ್ರೂ ಅಡ್ಡಾಡ್ಬೋದು. ಅದ್ರೋಗಿ ಯಾವ್ದಂದ್ರೆ ಜೇಮ್ಸ್ ವೆಬ್ ಯಾವ ಲ್ಯಾಂಗ್ರೇಜ್ ಪಾಯಿಂಟ್ನಾಗ ಐತೆ ಅಂದ್ರೆ L2. ಈಗ ಇನ್ನೊಂದು ಹೇಳ್ತಾನೆ ಆದಿತ್ಯ L1 ಅಂತ ಬರ್ತದೆ. ಯಾವ ಲ್ಯಾಂಗ್ರೇಜ್ ಪಾಯಿಂಟ್ನಾಗ ಬಿಡ್ತಾರೆ ಇದನ್ನು ಯಾಕೆ ಆದಿತ್ಯ L1 ಲ್ಯಾಂಗ್ರೇಜ್ ಪಾಯಿಂಟ್ 1ನ್ಯಾಗ ಬಿಟ್ಟಾರಂದ್ರೆ ಲ್ಯಾಂಗ್ರೇಜ್ ಪಾಯಿಂಟ್ 1 ಅಥವಾ ಲ್ಯಾಂಗ್ರೇಜ್ ಪಾಯಿಂಟ್ 2 ಲ್ಯಾಂಗ್ರೇಜ್ ಪಾಯಿಂಟ್ 3 ಎಷ್ಟು ಅದಾವ ಲ್ಯಾಂಗ್ರೇಜ್ ಪಾಯಿಂಟ್ ಅಂತ ಹೇಳಿ
5 ಅದಾವತ್ತು ಹೇಳಿ. ಈ 1 to 3 ಲ್ಯಾಂಗ್ವೇಜ್ ಪಾಯಿಂಟ್ಸ್ ಏನು ಬರ್ತಾವೆ ಇವಕ್ಕೆ ಅನ್ಸ್ಟೇಬಲ್ ಲ್ಯಾಂಗ್ವೇಜ್ ಪಾಯಿಂಟ್ಸ್ ಅತ್ತಾರ. ನೆನಪಿಟ್ಕೋರಿ, ಅನ್ಸ್ಟೇಬಲ್ ಲ್ಯಾಂಗ್ವೇಜ್ ಪಾಯಿಂಟ್ಸ್. ಎದಕ್ಕೆ ಅನ್ಸ್ಟೇಬಲ್ ಅತ್ತಾರಂದ್ರೆ ನಮ್ಮಲ್ಲಿ ಏನರ ಅನ್ವೇಷಣೆ ಮಾಡಕ್ಕೆ ಅಥವಾ ಗ್ರಹಗಳ ಅನ್ವೇಷಣೆ ಮಾಡಕ್ಕೆ ನಾಳೆ ಯಾವಾರ ಬಿಟ್ಟಿರ್ತೀನಿ, ಈಗ ಆದಿತ್ಯ ಅಲ್ವನ್ ಬಿಟ್ಟಾರ, ಬೇರೆದು ಯಾವುದೋ ಬಿಟ್ರು ಇವ ಪಾಯಿಂಟ್ನಾಗ ಬಿಡ್ಬೇಕು. ಯಾಕೆ ಅನ್ಸ್ಟೇಬಲ್ ಅಂದ್ರೆ ಇವು ಗ್ರಾವಿಟೇಷನಲ್ ಫೋರ್ಸ್ನಾಗ ಏನಿರ್ತೈತೆ ಅಲ್ರಿ, ಇಲ್ಲಿ ಬಿಟ್ಟಿದ್ದು ಲ್ಯಾಂಗ್ವೇಜ್ ಪಾಯಿಂಟ್ನಾಗ ನಾವು ಏನು ಬಿಟ್ಟಿದ್ದು ಸೆಟ್ಲೈಟ್ಗಳು ಇರ್ತಲ್ಲ ಅವ್ನ ನಾವು ಆಪ್ರೇಟ್ ಮಾಡ್ಬೋದು. ಬಟ್ L4 L5 ಅಂತ ಏನು ಬರ್ತದಲ್ಲ ಇದಕ್ಕೆ ಸ್ಟೇಬಲ್ ಅತ್ತಾರ. ಅಲ್ಲಿ ಗ್ರಾವಿಟೇಷನ್ ಫೋರ್ಸ್ ಯಾವ ಲೆವೆಲ್ಗೆ ಇರ್ತೈತೆ ಅಂದ್ರೆ ಆಸ್ಟ್ರಾಯ್ಡ್ಸ್ ಅದು ಬರ್ತಾ ಗೊತ್ತಲ್ಲ, ಕ್ಷುದ್ರ ಗ್ರಹಗಳು ಅವತ್ರನ್ನೆಲ್ಲ ಹಿಡಿದು ಇಟ್ಕೊಂಡಿರ್ತೈತೆ. ಅದು ಅಂಥ ಲ್ಯಾಂಗ್ವೇಜ್ ಪಾಯಿಂಟ್ಗಳು ಯಾವ್ದ್ರೆ L4 L5. ಇವು ನಾಳೆ ಕೇಳ್ಬೋದು ಸ್ಟೇಬಲ್ ಅನ್ಸ್ಟೇಬಲ್ ಲ್ಯಾಂಗ್ವೇಜ್ ಪಾಯಿಂಟ್ ಟೋಟಲ್ ಎಷ್ಟು ಅದಾವೆ? 5 ಅದಾವೆ. ಅದ್ರಾಗ ಅನ್ಸ್ಟೇಬಲ್ ಎಷ್ಟು ಬರ್ತಾವೆ ಅಂದ್ರೆ 3. ಆಮೇಲೆ ಸ್ಟೇಬಲ್ ಬಂದಾಗ 2 ಯಾವ ಬರ್ತಾವೆ ಸ್ಟೇಬಲ್? L4 and L5 ಗೊತ್ತಾದ್ವಲ್ಲ. ಇದನ್ನು ಜೇಮ್ಸ್ ವೆಬ್ ಎಲ್ಲಿ ಬರ್ತೈತೆ ಅಂದ್ರೆ L2ದಾಗ ಬರ್ತೈತೆ. ಓಕೆ ಹೋಲ್. ನೆಕ್ಸ್ಟ್ ಮಿಷನ್ ದೃಷ್ಟಿ ಗೊತ್ತಾತಲ್ಲ. ಮಿಷನ್ ದೃಷ್ಟಿ ಯಾವ ಪಾಯಿಂಟ್ ಇದ್ರಾಗ ಬಿಡ್ತಾರಂದ್ರೆ ಲೋ ಅರ್ತ್ ಆರ್ಬಿಟ್ನಾಗ ಬರ್ತೈತೆ. ಈ ಲೋ ಅರ್ತ್ ಆರ್ಬಿಟಿಗೆ ಮತ್ತು ಲ್ಯಾಂಗ್ವೇಜ್ ಪಾಯಿಂಟ್ ಸಂಬಂಧ ಬರಂಗಿಲ್ಲ, ನೆನಪಿಟ್ಕೋರೆ. ನೆಕ್ಸ್ಟ್ ಇದನ್ನು ಯಾರು ಮಾಡಿದ್ದು ಹೇಳ್ರಿ ಇದಾಗ ಇದನ್ನು ಮಿಷನ್ ದೃಷ್ಟಿ? ಗೆಲಕ್ಸ. ಇದು ಹೇಳ್ರಿ ಇಶಾಂತ್ ಸಿಂಗ್ ರೀಸೆಂಟಾಗಿ ನ್ಯೂಸ್ನಾಗ ಇದ್ರೆ ಅಂತ ಹೇಳಿದ್ದು ಜಾರ್ಖಂಡ್ದ ಇದಕ್ಕೆ. ಈ ಶೋಧ ಯಾವ್ದು ಜಲಸಂಧಿ? ಪಾಕ್ ಜಲಸಂಧಿ. ಓಕೆ ನೆಕ್ಸ್ಟ್ ಸಿನ್ಬ್ಯಾಕ್ಸ್ ಎಕ್ಸಸೈಸ್ 2 ಎಲ್ಲಿ? ಕಾಂಬೋಡಿಯಾ ಕಂಟ್ರಿ ಜೋಡ ಇಂಡಿಯಾದ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಫಸ್ಟ್ ಎಡಿಷನ್ ಅದ. ಇದು ಸೆಕೆಂಡ್ ಎಡಿಷನ್. ಫಸ್ಟ್ ಎಡಿಷನ್ ಇಂಡಿಯಾದಾಗ ಆಗಿತ್ತು. ವೈಟ್ ಸ್ಟ್ರೈಕ್ ಆಪರೇಷನ್ ಮಾಡಿದವ್ರು ಯಾರಂದ್ರೆ ಇವು ಬಡ ಹೇಳ್ರಿ. ನೀನು ಹೇಳಿದ್ ನೀವನ ಯಾರ? ನಾರ್ಕೋಟಿಕ್ಸ್ NCB ಅಂತ ಬರ್ತೈತೆ, ನಾರ್ಕೋಟಿಕ್ಸ್ ಕ್ರೈಮ್ ಬ್ಯೂರೋ ಅಂತ ಬರ್ತೈತಲ್ಲ ಅವ್ರು ಮಾಡ್ತಾರೆ. ಇದು ಹೇಳ್ರಿ ಅಡ್ವೊಕೇಟ್ಸ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲಿ ಮಾಡ್ಯಾರ? ಮಹಾರಾಷ್ಟ್ರದ ನವಿ ಮುಂಬೈದ ತಲೋಜಾಲ. ನೀನು ಯಾರು ಮಿಸ್ಸಿಂಗ್ ಲಿಂಕ್ ಅಂತ ಕೇಳಿದ್ರಲ್ಲ, ಮಿಸ್ಸಿಂಗ್ ಲಿಂಕ್ ಅದು ಕರೆಕ್ಟ್. ಆ ಮಿಸ್ಸಿಂಗ್ ಲಿಂಕ್ ಯಾಕೆ ನ್ಯೂಸ್ನಾಗ ಬಂದೈತೆ ಅಂದ್ರೆ ಈಗ ಹೆಂಗೆ ಹೈಪರ್ ಲೂಪ್ ಅದು ಮಾಡತ್ತಾರಲ್ಲ ಇದ್ರೊಳಗೆ ಮುಂಬೈ ಟು ಪುಣೆದಾಗ ಹೈಪರ್ ಲೂಪ್ ಟ್ರೈನ್ ತರತ್ತಾರ. ಹಂಗೆ ಮಿಸ್ಸಿಂಗ್ ಲಿಂಕ್ ಪ್ರಾಜೆಕ್ಟ್ ಅಂತ ಮಾಡ್ಯಾರ ಮುಂಬೈ ಟು ಪುಣೆ ಹೋಗಾಗ. ಆ ಮಿಸ್ಸಿಂಗ್ ಲಿಂಕ್ ಪ್ರಾಜೆಕ್ಟ್ ಎದ್ರ ಸಲ್ಬಂದ ಅಂದ್ರೆ ಇಂಡಿಯಾದಾಗ ಹೇಳ್ರಿ ನೋಡು, ಇಂಡಿಯಾಸ್ ಫಸ್ಟ್ ಕೇಬಲ್ ಸ್ಟೇಡ್ ರೈಲ್ ಬ್ರಿಡ್ಜ್ ಅಂತ ಯಾವ್ದು ಕರಿತೀವಿ? ಈ ಕ್ವಶನ್ ಇನ್ನೊಮ್ಮೆ ಕೇಳತ್ನ. ಕೇಬಲ್ ಸ್ಟೇಡ್ ಅಂದ್ರೆ ವೈರ್ಡ್ದಿಂದ ಕನೆಕ್ಟೆಡ್ ಆಗಿದ್ದ ರೈಲ್ ಬ್ರಿಡ್ಜ್ ಅಂತ ಬರ್ತೈತೆ. ಇಂಡಿಯಾಸ್ ಫಸ್ಟ್ ಯಾವ್ದು? ಪಂಬಾಮ್ ನದಿಗೆ ಅಲ್ಲೋ ನಾ ಏನು ಕೇಳತ್ನ, ರೈಲ್ ಬ್ರಿಡ್ಜ್ ಅದು ಎಲಿವೇಟರ್. ಆಂಜಿಕಾಡ ಬ್ರಿಡ್ಜ್ ಅಂತ ಬರ್ತೈತಿ. ಇದು ಇಂಡಿಯಾಸ್ ಫಸ್ಟ್ ಅಂತ ಬಂದ ಸ್ಟ್ಯಾಟಿಕ್ ಜಿಕೆದಾಗ ನೆನಪಿಟ್ಕೋರಿ. ಏನಂದ್ರೆ ಇಂಡಿಯಾಸ್ ಫಸ್ಟ್ ಭಾರತದ ಮೊದಲ ಕೇಬಲ್ ಸ್ಟೇಡ್ಗೆ ಏನತ್ತು? ಕೇಬಲ್ ಸ್ಟೇಡ್ ಅಂದ್ರೆ ಗೊತ್ತಾತಲ್ಲ, ಅಂದ್ರೆ ಏನು ಕೇಬಲ್ ಅಂದ್ರೆ ಇದನ್ನ ತಂತಿ ಇರ್ತಾವಲ್ಲ ಅವ್ನ ಕನೆಕ್ಟ್ ಮಾಡಿದ್ದು ಬ್ರಿಡ್ಜ್ ಇರ್ತದೆ, ಪೂರ್ತಿ ಅದ್ರ ಮೇಲೆ ನಿಂತಿರ್ತದೆ. ಈಗ ನಾವು ಬ್ರಿಡ್ಜ್ ಕಟ್ಬೇಕಾರೆ ಕೆಳಗೆ ಪಿಲ್ಲರ್ಸ್ಗಳು ಬೇಕ್ರಿ. ಬಟ್ ಇವು ಬ್ರಿಡ್ಜ್ಗಳು ಹೆಂಗಿರ್ತಾವ ಪೂರ್ತಿ ಕೇಬಲ್ ಮೇಲೆ ಬ್ಯಾಲೆನ್ಸ್ ಮಾಡಿರ್ತಾರೆ. ಆಚೆ ಕಡೆ ದಂಡಿಗೆ ಈಚೆ ಕಡೆ ದಂಡಿಗೆ ಅಷ್ಟೇ ಇರ್ತದೆ, ಕೆಳಗೆ ಪೂರ್ತಿ ಗ್ಯಾಪ್ ಇರ್ತದೆ. ಆ ಕೇಬಲ್ ಮೇಲೆ ಜಗ್ ಕಟ್ಟಿರ್ತಾರೆ. ಅಂಥ ಬ್ರಿಡ್ಜ್ ಇಂಡಿಯಾಸ್ ಫಸ್ಟ್ ರೈಲ್ ಬ್ರಿಡ್ಜ್ ಯಾವ್ದಂದ್ರೆ ಕೇಬಲ್ ಸ್ಟೇಡ್ ಬ್ರಿಡ್ಜ್ ಬಂದ್ರೆ ಯಾವ್ದಂದ್ರೆ ಆಂಜಿಕಾಡ ಬ್ರಿಡ್ಜ್ ಬರ್ತದೆ. ಸೇಮ್ ಹಂಗ ಆಂಜಿಕಾಡ ಬ್ರಿಡ್ಜ್ ಹೆಂಗೈತಲ್ಲ ಸೇಮ್ ಹಂಗ ಮುಂಬೈದಾಗ ಏನು ಮಾಡಿದ್ರೆ ಮಿಸ್ಸಿಂಗ್ ಲಿಂಕ್ ಬ್ರಿಡ್ಜ್ ಅಂತ ಮಾಡ್ಯಾರ. ನಾವು ಹೇಳಿದ್ದು ಭಾರತದ ಅತಿ ಉದ್ದವಾದ ಟ್ರಾನ್ಸ್ ಹಾರ್ಬರ್ ಲಿಂಕ್ ಅಂತ ಮಾಡ್ಯಾರ. ಅಟಲ್ ಸೇತುವೆ ಎಲ್ಲಿ ಅಂದ್ರೆ ಮುಂಬೈದಾಗ. ಅದು ಸಮುದ್ರ ಮೇಲಿಂದ ಅತಿ ದೊಡ್ಡ ಟನಲ್ ಅನ್ನಲ್ಲ, ಅದಕ್ಕೆ ಏನತ್ತಾರ ಸೇತು ಅತ್ತಾರ ಕರೆಕ್ಟಾ. ಯಾವ್ದಂದ್ರೆ ಅಟಲ್ ಟನಲ್ ಅಂತ ಕರಿತಿರಲ್ಲ. ಸೇಮ್ ಮುಂಬೈದಿಂದ ಪುಣಾಕ್ ಹೋಗಾಗ ಘಾಟ್ ಸೆಕ್ಷನ್ಗಳು ಭಾಳ ಬರ್ತಿರ್ತಾವಲ್ಲ, ಆ ಘಾಟ್ ಸೆಕ್ಷನ್ದಾಗ ಸೇಮ್ ಏನು ಮಾಡ್ಯಾರ ಅಂದ್ರೆ ಕೇಬಲ್ ಮೇಲಿಂದ ಒಂದು ಬ್ರಿಡ್ಜ್ ಮಾಡ್ಯಾರ. ಅದಕ್ಕೆ ಮಿಸ್ಸಿಂಗ್ ಲಿಂಕ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಯಾವ್ದಂದ್ರೆ ಮಹಾರಾಷ್ಟ್ರದ. ಈ ರೀಸೆಂಟಾಗಿ ನ್ಯೂಸ್ನಾಗ ಯಾಕೆ ಬಂದೈತೆ ನೋಡ್ರಿ, ಅದ ಕೇಬಲ್ ಸ್ಟೇಡ್ ಬ್ರಿಡ್ಜ್. ಅದೇನು ಫೇಮಸ್ ಇಲ್ಲ ಏನಿಲ್ಲ, ಬಟ್ ನ್ಯೂಸ್ನಾಗ ಯಾಕೆ ಬರತೈತೆ ಅಂದ್ರೆ ಆ ಕೇಬಲ್ ಸ್ಟೇಡ್ ಬ್ರಿಡ್ಜ್ ಮಾಡಿದ್ದಕ್ಕೆ ಏನಾಗೈತೆ ಅಂದ್ರೆ ಜನ ಫೋಟೋಗ್ರಫಿ ಅಥವಾ ಇದನ್ನ ಮಾಡ್ಕೊಳಕ್ಕೆ ಹೋಗಿ ಜಾಸ್ತಿ ಮ್ಯಾಲೆ ನಿಂತ ಆಕ್ಸಿಡೆಂಟ್ ಆಗತ್ತವ ಅಂತೇಳಿ ಅವ್ರ ಮೇಲೆ ಕೇಸ್ ಹಾಕ್ಯಾರ, ಎಷ್ಟೋ ವೆಹಿಕಲ್ ಸೀಸ್ ಮಾಡಿ. ಅದ್ರ ಸಲ್ಮಂದ್ ನ್ಯೂಸ್ನಾಗ ಬಂದೈತೆ. ಗೊತ್ತಾತಲ್ಲ ಮಹಾರಾಷ್ಟ್ರದ. ಏನು ಕನ್ಫ್ಯೂಷನ್ ಇದು ಹೇಳ್ರಿ ನೋಡು. ಪಾಟ್ ಟ್ಯಾಕ್ಸಿ ಇಂಡಿಯಾದಾಗ ಎಲ್ಲಿ ಬರತೈತಿ? ಪಾಟ್ ಟ್ಯಾಕ್ಸಿ ಸರ್ವಿಸ್ ರೀಸೆಂಟಾಗಿ ಪಾಟ್ ಟ್ಯಾಕ್ಸಿ ಅಂತ ಮಾಡತ್ತಾರ ಅಂದದ್ದು ನೆನಪೈತಲ್ಲ. ಪಾಟ್ ಟ್ಯಾಕ್ಸಿ ಸರ್ವಿಸ್ ಹೇಳಿದ್ವಿ, ನೆನಪೈತಿ? ಪಾಟ್ ಟ್ಯಾಕ್ಸಿದ ಹೇಳಿದ್ವಲ್ಲ. ಎಲ್ಲಿ ಮಾಡ್ರ ಅದ್ರದಂದ್ರೆ ಮುಂಬೈದಾಗ ಪಾಟ್ ಟ್ಯಾಕ್ಸಿ ಬಂದಾಗ. ನೀನು ಮತ್ತು ಮಹಾರಾಷ್ಟ್ರದ ಏನು ಹೇಳಿದ್ದು? ಮುಂಬೈದು ಬಯೋಗ್ಯಾ ಅದೊಂದು ಕರೆಕ್ಟ್. ಬಯೋಗ್ಯಾಸ್ ಮಿನಿಸ್ಟ್ರಿ ಆಫ್ ಕೋಆಪರೇಟಿವ್ದವ್ರು ಮಾಡ್ತಾರೆ ಕೋಪರ್ಗಾಂವ್. ಮತ್ತು ಎಷ್ಟು ಅದಾವ ಬ್ಲೂ ಫ್ಲಾಗ್ ಬೀಚಸ್ ಮಹಾರಾಷ್ಟ್ರದಾಗ? 5. ಮುಂಬೈದಾಗ ಎಷ್ಟು ಸಿಟಿ ಬರ್ತಾವೆ ಹೇಳ್ರಿ ಹೈ ಸ್ಪೀಡ್ ರೈಲ್ ಕಾರಿಡಾರ್ದಾಗ? ಸಿಟಿಗಳು ಹಂಗೆ ಡೈರೆಕ್ಟ್ ಕೇಳ್ರಿ. ಮಹಾರಾಷ್ಟ್ರದಾಗ ಎಷ್ಟು ಸಿಟಿ ಕನೆಕ್ಟ್ ಆಗ್ಯಾವ ಹೈ ಸ್ಪೀಡ್ ರೈಲ್ ಕಾರಿಡಾರ್ ಬಜೆಟ್ನಾಗ ಅಂದ್ರೆ 2 ಯಾವ ಬರ್ತಾವೆ? ಮುಂಬೈ ಪುಣೆ 2 ಸಿಟಿಗಳು ಕೇಳ್ರೆ. ಮುಂಬೈ ಪುಣೆ ಅದ. ಮುಂಬೈ ಟು ಪುಣೆ ಕನೆಕ್ಟ್ ಮಾಡಿದ್ರೆ ಪುಣೆ ಟು ಹೈದರಾಬಾದ್ ಆಕೈತೆ. ಬಟ್ ಮಹಾರಾಷ್ಟ್ರದಾಗ ಬಂದಾಗ 2 ಸಿಟಿ ಬರ್ತಾವೆ. ಮತ್ತು ಹೈದರಾಬಾದ್ ಇದ್ರೊಳಗೆ ಆ್ಯಡ್ ಮಾಡಿರಿ. ಚಕ್ರ ಇನಿಷಿಯೇಟಿವ್ ಬಂದ್ರ, SBI. ಬರ್ಗಿ ಡ್ಯಾಮ್ ಬಂದ್ರ, ನರ್ಮದಾ ರಿವರ್ಗೆ ಎಲ್ಲಿ ಬರ್ತೈತಿ? ಮಧ್ಯಪ್ರದೇಶ್. ವೆರಿ ಗುಡ್. ನೆಕ್ಸ್ಟ್ ಸೂರಜ್ ಕುಂಡ ಫೆಸ್ಟಿವಲ್ಗೆ ಯಾವ ಕಂಟ್ರಿ ಪಾರ್ಟಿಸಿಪೇಟ್? ಈಜಿಪ್ಟ್ ಕಂಟ್ರಿ. ಸೂರಜ್ ಕುಂಡ ಎಲ್ಲಿ ಮಾಡ್ತಾರ? ವಿಶ್ವ ಪತ್ರಿಕಾ ದಿನದ ಎದ್ರಿ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯದಾಗ ಎಷ್ಟೈತಿ ರ್ಯಾಂಕಿಂಗ್? 157. ಎಷ್ಟು ಕಂಟ್ರಿ ಒಳಗೆ? 180. ಟಾಪ್ ನಾರ್ವೆ. ಬಾಟಮ್ ಯಾರು ಕೊಡ್ತಾರೆ ಇದನ್ನು? ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್. ಈಗ ಹೇಳ್ರಿ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ದವ್ರು ಯಾವ್ದು ಕೊಡ್ತಾರೆ ರಿಪೋರ್ಟ್? ಭ್ರಷ್ಟಾಚಾರ ನಿರ್ಮೂಲನೆದಾಗ ಎಷ್ಟೈತಿ? 91. 91 ಐತಿ, ನೆನಪಿಟ್ಕೋರಿ. 91 ರ್ಯಾಂಕ್ ಐತಿ. ಟಾಪ್ ಬಂದಾಗ ಏನಾಯ್ತು? ಡೆನ್ಮಾರ್ಕ್. ಕರೆಕ್ಟ್. ನೆಕ್ಸ್ಟ್ ಇನ್ನೊಂದು ಯಾವ್ದು ರ್ಯಾಂಕಿಂಗ್ ಹೇಳಿದ್ದು?
ಯಾವುದೋ ಹೇಳಿನಲ್ಲ ನೀನು ಇನ್ನೊಂದು ರ್ಯಾಂಕಿಂಗ್. ಹಾಂ, ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ದಾಗ ಎಷ್ಟು? 45. ನೆನಪಿಟ್ಕೋರಿ. ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ ಯಾವುದಂದ್ರೆ ಯಾವ ಕಂಟ್ರಿ ಕೊಡ್ತದೆ ಹೇಳಿಲ್ಲ ನಾನು, ಹೇಳಿನಿ. ಪಾರ್ಸಿಲ್ ಏನಕ್ಕೆ ಬರ್ತದ ನೆಟ್ವರ್ಕ್ ರೆಡಿನೆಸ್ದಾಗ ಹೇಳಿದ್ನು, ತಡೆ ಹೇಳ್ತ ನಾನು. ಫಾರ್ಚುನಲ್ಸ್ ಇನ್ಸ್ಟಿಟ್ಯೂಟ್ ಅಂತ ಬರ್ತದೆ ವಾಷಿಂಗ್ಟನ್, ಫಾರ್ಚುನಲ್ ಇನ್ಸ್ಟಿಟ್ಯೂಟ್. ನೆಟ್ವರ್ಕ್ ರೆಡಿನೆಸ್ದಾಗ ಗೊತ್ತಾತ ರ್ಯಾಂಕಿಂಗ್ ಎಷ್ಟು ಹೇಳ್ರಿ? 45. ನೆನಪಿಟ್ಕೋರಿ. ಇವು ರ್ಯಾಂಕಿಂಗ್ 3. 91 ಬಂದ್ರೆ ಭ್ರಷ್ಟಾಚಾರದಾಗ, 157 ಬಂದ್ರೆ ಪತ್ರಿಕಾ ದಿನ ಇವಾಗ ಆಚರಿಸ್ತು. ಓಕೆ, ನೆನಪದವಲ್ಲ. ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ದಾಗ ಎಷ್ಟು ಬರ್ತಾವ್ರಿ? ಓಕೆ, ಇದು ಹೇಳ್ರಿ. ಅಗ್ನಿ ಪರೀಕ್ಷಾ ಎಕ್ಸಸೈಸ್ ಇಂಡಿಯನ್ ಆರ್ಮಿದವ್ರ ಯಾವ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಜೋಡ ಮಾಡ್ರ? ITBP ಜೋಡ. ಓಕೆ, ಭಾರತ್ ವಿಸ್ತಾರ ಎದಕ್ಕೆ ಬರ್ತೈತಿ? ಕೃಷಿಗೆ ಯಾರು ಲಾಂಚ್ ಮಾಡ್ತಾರೆ ಇದನ್ನ? ICAR. ನೆನಪಿಟ್ಕೋರಿ. ICAR ಅಂತ ಬರ್ತದೆ. ICAR ಫುಲ್ ಫಾರ್ಮ ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್. ICAR ಅಂತ ಐತಲ್ಲ, ಇಂಡಿಯನ್ ಕೌನ್ಸಿಲ್ ಫಾರ್ ಅಗ್ರಿಕಲ್ಚರ್ ರಿಸರ್ಚ್. ಅಗ್ರಿಕಲ್ಚರ್ದು ಏನಾರ ರಿಸರ್ಚ್ ಮಾಡಿರ್ತಾರಲ್ಲ ಇವರ ಮಾಡಿರ್ತಾರೆ. ಭಾರತ್ ವಿಸ್ತಾರ ಬಂದ್ರೆ ಯಾರಂದ್ರೆ ICAR. ಓಕೆ, ಈ PM ಸೇತುಗೆ ಯಾವ ಬ್ಯಾಂಕ್ ರೊಕ್ಕ ಕೊಡ್ತಂದೈತಿ? ವರ್ಲ್ಡ್ ಬ್ಯಾಂಕ್. PM ಸೇತು ಫುಲ್ ಫಾರ್ಮ್ ಬಂದಾಗ ಪ್ರೈಮ್ ಮಿನಿಸ್ಟರ್ ಮುಂದೆ. S ಅಂದ್ರೆ ಸ್ಕಿಲ್ಲಿಂಗ್, E ಅಂದ್ರೆ ಎಂಪ್ಲಾಯಬಿಲಿಟಿ, ನೆಕ್ಸ್ಟ್ T ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ಥ್ರೂ ಅಪ್ಗ್ರೇಡೆಡ್ ITIs ಅಂತ ಬರ್ತದೆ. ನೆನಪಿಟ್ಕೋರು. PM ಸೇತುಗೆ ಯಾರು ರೊಕ್ಕ ಕೊಡ್ತಂದಾರ ಅಂದ್ರೆ ಈಗ ಹೇಳ್ರಿ. ಹೆವನ್ 1 ಅಂತ ರೀಸೆಂಟಾಗಿ ನ್ಯೂಸ್ನಾಗ ಇತ್ತಿದೇನು? ಹೆವನ್ 1 ಅನ್ನೋದ ಅಮೇರಿಕಾದ ಫಸ್ಟ್ ಪ್ರೈವೇಟ್ ಸ್ಪೇಸ್ ಸ್ಟೇಷನ್. ಇಂಡಿಯಾದವ್ರು ಯಾವ ಇಯರ್ದಾಗ ಸ್ಪೇಸ್ ಸ್ಟೇಷನ್ ಮಾಡ್ತಂದಾರ? 2000. ಓಕೆ, ನೆಕ್ಸ್ಟ್ ರುಬಲ್ ನಗಿ ಅಂತ ರೀಸೆಂಟಾಗಿ ನ್ಯೂಸ್ನಾಗಿದ್ರೆ ಹೇಳ್ರಿ. ರುಬಲ್ ನ್ಯಾಗಿ ಯಾವ್ದಾಗ ಗ್ಲೋಬಲ್ ಟೀಚರ್ಸ್ ಅವಾರ್ಡ್ ಯಾವ ಕಂಟ್ರಿದವ್ರು ಕೊಡ್ತಾರೆ ಇದನ್ನ? ಯಾರ ಕಂಟ್ರಿ ಯಾವ್ದಂದ್ರ ಕೊಟ್ಟಿದ್ದು ಎಲ್ಲಿ ಅಂದ್ರೆ ಇದ್ರೊಳಗೆ UAE ದಾಗ. ಕರೆಕ್ಟ್. ಲಂಡನ್ದಾಗ ಇನ್ಸ್ಟಿಟ್ಯೂಟ್ ಐತೆ ಅದ್ರದ, ಅವ್ರು ಡಿಕ್ಲೇರ್ ಮಾಡ್ತಾರೆ. ಕೊಡೋದು ಎಲ್ಲಿ ಅಂದ್ರೆ UAE ದಾಗ ಕೊಡ್ತಾರೆ. ಯಾರಿಗೆ ಕೊಟ್ಟಾರಂದ್ರೆ ರ್ಯೂಬೆಲ್ ನಾಗಿ. ನೆಕ್ಸ್ಟ್ ಇದು ಹೇಳ್ರಿ ನೋಡು, ಪುಲಿಟ್ಜರ್ ಅವಾರ್ಡ್ ಇಬ್ಬರಿಗೆ, ಆನಂದ್ ಆರ್ಕೆ ಮತ್ತು ಸುಪರ್ಣ ಶರ್ಮಾ. ಕರೆಕ್ಟ್. ನೆಕ್ಸ್ಟ್ ಎಲ್ಡರ್ ಬಜೆಟ್ ಸಪ್ರೇಟಾಗಿ ಮಂಡನೆ ಮಾಡಿದ್ದು ಸ್ಟೇಟ್. ವಾಟರ್ ಬಜೆಟ್ ಕೇರಳ. ವಾಟರ್ ಮೆಟ್ರೋ. ಡಿಜಿಟಲ್ ಲಿಟ್ರಸಿ ಸ್ಟೇಟ್ ಯಾವುದು? ಡಿಸ್ಟಿಕ್ ಯಾವುದು ಕೇರಳದಾಗ? ಕೊಲ್ಲಂ. 20 cities ಟುವರ್ಡ್ಸ್ ಜೀರೋ ವೇಸ್ಟ್ನ್ಯಾಗ ಯಾವ್ದ? ವರ್ಕಾಲ. ಎಲ್ಲಿ ಬರ್ತೈತಿ? ಕೇರಳದಾಗ. ನೆನಪಿಟ್ಕೋರಿ. ಅದನ್ನು ಇಂಡಿಯಾದಾಗ ಈಗ 2011 ಜನಗಣತಿ ಪ್ರಕಾರ ಹೈಯೆಸ್ಟ್ ಲಿಟ್ರಸಿ ಅಥವಾ ಸಾಕ್ಷರತೆ ಹೊಂದಿದ ರಾಜ್ಯ ಅಂದ್ರೂ ಕೇರಳ. ಸ್ವಂತ ಇದನ್ನ ಮಿನಿಸ್ಟ್ರಿ ಅಥವಾ ವಿದೇಶಾಂಗ ನೀತಿನ ಜಾರಿಗೆ ತಂದಿದ್ದಂದ್ರೂ ಕೇರಳ. ಓಕೆ, MLFF ಅಂತ ನ್ಯೂಸ್ನಾಗಿತ್ತು. MLFF ಫುಲ್ ಫಾರ್ಮ್ ಏನ್ರಿ? ಮಲ್ಟಿ ಲೇನ್. ಲೈನ್ ಅಲ್ಲ, ಮಲ್ಟಿ ಲೇನ್ ಫ್ರೀ ಫ್ಲೋ. ಗೊತ್ತಾತಲ್ಲ ಎದ್ರ ಸಲ್ಮಾನ್ ಮಾಡ್ಯಾರ ಅಂದ್ರೆ ಇದನ್ನ? ಫಾಸ್ಟ್ಯಾಗ್. ಫ್ರೀ ಫಾಸ್ಟ್ಯಾಗ್ ಅಂತ ಹೇಳ್ತಾರೆ. ಫಾಸ್ಟ್ಯಾಗದು ಸೆಂಟರ್ಗಳು ಇರಂಗಿಲ್ಲ, ಡೈರೆಕ್ಟ್ ರೋಡ್ ಇರ್ತೈತಿ, ಕಟ್ಟಕತಿ. ಅದು ಯಾವ್ದು ಹೇಳಿದ್ದು? ಎಲ್ಲಿ? ಚೌರಾಸಿಯಾ ಟೋಲ್ ಪ್ಲಾಜಾದಾಗ. ಯಾವ ರೋಡ್ ಅಂದ್ರೆ ಗುಜರಾತ್ ಟು ಸೂರತ್ ಕನೆಕ್ಟ್ ಮಾಡ್ತದೆ. ಅದು ಯಾವ್ದು? NH48 ಅದು ನೋಡ್ರಿ, ಫುಲ್ ನೆನಪಿಟ್ಕೊಂಡು. NH48 ಆತ. ನೆಕ್ಸ್ಟ್ ಇದು ಹೇಳ್ರಿ. ಫಸ್ಟ್ ಇಂಡಿಯಾಸ್ ಮೆಥನಾಲ್ ಪ್ಲಾಂಟ್ ಅಂತ ಬಂದ್ರೆ ಯಾವುದು? ಫಸ್ಟ್ ಇಂಡಿಯಾಸ್ ಮೆಥನಾಲ್ ಪ್ಲಾಂಟ್ ಬೇಸ್ಡ್. ನಾವು ಎರಡು ಕನ್ಫ್ಯೂಸ್ ಆಗ್ಬೇಡ್ರಿ, ತಲೆ ನೆನ್ಪಿಟ್ಕೋರಿ. ಜೆಲ್ಲಿ ಪ್ಲೇಯರ್ ಪ್ಲಾಂಟ್ ಅಂತ ಯೂಸ್ ಮಾಡ್ತಾರಲ್ಲ, ಅದು ಬಂದ್ರೆ ಗುಜರಾತ್ನಾಗ ಬರ್ತೈತೆ ಕಾಣ್ಲಾ. ನೆಕ್ಸ್ಟ್ ಇನ್ನೊಂದು ಕಾರ್ಬನ್ ಎಮಿಷನ್ ಆಗಿರ್ತೈತಲ್ಲ, ಕಾರ್ಬನ್ ಡೈಆಕ್ಸೈಡ್, ಅದರದಿಂದ ಮೆಥನಾಲ್ ಮಾಡಿದ್ದಂದ್ರೆ ಎಲ್ಲಿ ಅಂದ್ರೆ ವಿಂಧ್ಯಾಂಚಲ್ ಅಲ್ಲ, ವಿಂಧ್ಯಾಂಚಲ್ ಮಧ್ಯಪ್ರದೇಶ್. ನೆಕ್ಸ್ಟ್ ಲಿಪುಲೇಕ್ ಪಾಸ್ ಎಲ್ಲಿ ಬರ್ತೈತೆ ಹೇಳ್ರಿ? ಲಿಪುಲೇಕ್ ಪಾಸ ಉತ್ತರಾಖಂಡದ ಯಾವ ಡಿಸ್ಟಿಕ್ನಾಗ ಬರ್ತೈತಿ? ಹೊತ್ತು ಮತ್ತೆ ಮೇಲಿಂದ ಉತ್ತರಾಖಂಡ ಅಂತ ಗೊತ್ತೈತಿ. ಈಗ ಲಿಪುಲೇಕ್ ಪಾಸ ಇಂಡಿಯಾದಾಗ ಅಂಡರ್ ಐತ್ರಿ. ಟ್ರೈ ಜಂಕ್ಷನ್ ಅಂತ ಕರಿತೀವಿ. ನೇಪಾಳ, ಚೀನಾ ಮತ್ತು ಇಂಡಿಯಾ ಅಂಡರ್ ಐತಿ. ಕರೆಕ್ಟಾ? ಬಟ್ ಈಗ ನಮ್ಮಲ್ಲಿ ಉತ್ತರಾಖಂಡದಾಗ ಮಾನಸ ಸರೋವರ ಯಾತ್ರಕ್ಕೆ ಹೋಗ್ಕನತ್ತಾರಲ್ಲ, ಆ ಲಿಪುಲೇಕ್ ಪಾಸ್ದಿಂದ ಸ್ಟಾರ್ಟ್ ಮಾಡ್ತಾರತ್ತಾರ. ಆ ಲಿಪುಲೇಕ್ ಪಾಸ ಇಂಡಿಯಾದ ಉತ್ತರಾಖಂಡದಾಗ ಐತಲ್ಲ, ಉತ್ತರಾಖಂಡದ ಯಾವ ಡಿಸ್ಟಿಕ್ನಾಗ ಕಂಡು ಬರ್ತೈತಿ? ಪಿತ್ತೋರ್ಗಢ. ನೆನಪಿಟ್ಕೋರು. ಅದನ್ನು ಸುಮ್ಮ ಹಂಗೆ ಹೇಳಿ. ಪಿತ್ತೋರ್ಗಢ ಡಿಸ್ಟಿಕ್ ಅಂತ ಬರ್ತೈತಿಲ್ಲ, ಅಲ್ಲೇ ಐತಿ ಲಿಪುಲೇಕ್ ಪಾಸ. ಇಂಡಿಯಾದ ಯಾವ ಒಂದು ಡಿಸ್ಟಿಕ್ ಕನೆಕ್ಟ್ ಐತೆ ಅಂದ್ರೆ ಪಿತ್ತೋರ್ಗಢ ಡಿಸ್ಟಿಕ್. ನೆನಪಿಟ್ಕೋರು. ಪಿತ್ತೋರ್ಗಢ ಅಂತ ನೆನಪು ಬರ್ತೈತಿಲ್ಲ, ಎಲ್ಲಿ? ಉತ್ತರಾಖಂಡ. UCC ಜಾರಿ ಮಾಡಿದ ಮೊದಲ ರಾಜ್ಯ ಅಂದ್ರೆ ಗೋವಾ. ಅದಾದ್ಮೇಲೆ ಈಗ ಉತ್ತರಾಖಂಡ. ಫಸ್ಟ್ ಗೋವಾ UCC ಜಾರಿ ಮಾಡಿದ. ಈಗ ಅದು ಮೊದಲಿತ್ತು ಬಿಡ. ಹಂಗೆ ಈಗ ಪ್ರೆಸೆಂಟ್ ಜಾರಿ ಮಾಡಿದ್ದಂದ್ರೆ ಉತ್ತರಾಖಂಡ ಬರ್ತೈತಿ. ಸೆಕೆಂಡ್ ಯಾವುದು? ಗುಜರಾತ್ ಮಾಡೋದು. ಇನ್ನೊಂದು ಯಾವುದಂದ್ರೆ ನಮ್ಮಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಪ್ರೀ ಪ್ರೈಮರಿ ಒಳಗೆ ಅಪ್ಲೈ ಮಾಡಿದ್ದು ಫಸ್ಟ್ ಸ್ಟೇಟ್ ಅಂದ್ರೆ ಪ್ರೀ ಪ್ರೈಮರಿ ಒಳಗೆ ಕೇಳಿ. ಪ್ರೀ ಪ್ರೈಮರಿ ಒಳಗೆ ಉತ್ತರಾಖಂಡ. ಬಟ್ ನ್ಯೂ ಎಜುಕೇಷನ್ ಪಾಲಿಸಿನ ಫಸ್ಟ್ ಅಡಾಪ್ಟ್ ಮಾಡ್ಕೋತಿದ್ರೆ ಕರ್ನಾಟಕ. ಸೆಕೆಂಡ್ ಸ್ಟೇಟ ಮಧ್ಯಪ್ರದೇಶ್. ನೆನಪಿಟ್ಟಿರ್ತೈತಲ್ಲ. ಈ ಗ್ರೀನ್ ಟ್ಯಾಕ್ಸ್ ಹಾಕಿದವ್ರು ಯಾವ ಸ್ಟೇಟ್ ಹೇಳ್ರಿ? ಗ್ರೀನ್ ಟ್ಯಾಕ್ಸ್ ಉತ್ತರಾಖಂಡ. ಎದಕ್ಕೆ ಹಾಕ್ತಾರೆ ಗ್ರೀನ್ ಟ್ಯಾಕ್ಸ್? ಯೆಲ್ಲೋ ಬೋರ್ಡ್ ವೆಹಿಕಲ್ಸ್ ಏನು ಬರ್ತಿರ್ತಾವಲ್ಲ, ಬೇರೆ ಸ್ಟೇಟದ್ದು ವೆಹಿಕಲ್ ಬಂದವ್ರಿಗೆ ಗ್ರೀನ್ ಟ್ಯಾಕ್ಸ್ ಅಂತ ಹಾಕ್ತಾರೆ. ಯಾವ ಸ್ಟೇಟ್ ಅಂದ್ರೆ ಉತ್ತರಾಖಂಡ. ನೆನಪಿಟ್ಕೋರಿ. ನೆಕ್ಸ್ಟ್ ಇನ್ ಸೀತು ಎಕ್ಸಸೈಸ್ ಯಾರು ಜೋಡ ಮಾಡ್ತಾರೆ? ಇನ್ ಸೇತು ನೀನು ಹೇಳಿದ್ಲ ಯಾವ ಕಂಟ್ರಿ? ಇಂಡಿಯಾ ಮತ್ತು
ಥೈಲ್ಯಾಂಡ್ ನೆನಪಿಡ್ತೈತಲ್ಲ. ಇನ್ ಸೇತು ಎಕ್ಸಸೈಸ್ ಬಂದರೆ ಇಂಡಿಯಾ ಮತ್ತು ಮಹಾರಾಷ್ಟ್ರದ ಇನ್ನೊಂದು ಏನು ಬಿಟ್ಟು ಅಂದ್ರೆ ನೀನು ಮ್ಯೂಸಿಕಲ್ ರೋಡ್ ಒಂದು ನೆನಪಿರೋದು. ಮ್ಯೂಸಿಕಲ್ ರೋಡು ಮಹಾರಾಷ್ಟ್ರದಾಗ ನೆನಪಿಟ್ಟವ್ರು. ಮ್ಯೂಸಿಕಲ್ ರೋಡ್ ಎಲ್ಲಿ ಮಾಡ್ರ ಅಂದ್ರೆ ಮಹಾರಾಷ್ಟ್ರದಾಗ ಕೋಸ್ಟಲ್ ಏರಿಯಾದಾಗ. ನೆಕ್ಸ್ಟ್ ಸರ್ವಮ್ ಎ ಎತ್ ಬರ್ತೈತಿ, ಇದು ಹೇಳ್ರಿ ಸರ್ವಮ್ ಎ ಯಾರ್ದಿದ? ಇಂಡಿಯಾದ ಯಾವ ಒಂದು ಸ್ಟೇಟ್ದವ್ರು ಲಾಂಚ್ ಮಾಡಿದ್ದು ಸರ್ವಮ್ ಎ ಎತ್ ಕೇಳ್ರ? ಬೆಂಗಳೂರು ಬೇಸ್ಡ್ ಸ್ಟಾರ್ಟಪ್ ಐತೆ ಸರ್ವಮ್ ಮತ್ತು ಅವ್ರಮ್ಮ ಏನು ಮಾಡ್ರಂದ್ರೆ ಸರ್ವಮ್ ಎ ಮಾಡ್ಯಾರ. ಈಗ ಹೊಸದು ಏನಂದ್ರೆ ಸರ್ವಮ್ ಎ ಇದ್ದಾಗ ಇವರು ಸೆಟ್ಲೈಟ್ಗಳು ಲಾಂಚ್ ಮಾಡತ್ತಾರೆ. ಸರ್ವಮ್ ಎ ಮತ್ತು ಇನ್ನೊಂದು ಕಂಪ್ನಿ ಪಿಕ್ಸೆಲ್ ಅಂತ ಕೂಡಿ, ಪಿಕ್ಸೆಲ್ಲ ಮತ್ತು ಸರ್ವಮ್ ಎ ಕೂಡಿ ಸೆಟ್ಲೈಟ್ಗಳು ಲಾಂಚ್ ಮಾಡತ್ತಾರ. ಏನು ವಿಶೇಷತೆ ಅಂದ್ರೆ ಯಾವುದರ ಒಂದು ಕಂಟ್ರಿಗಳ ಡಾಟಾ ಸೆಂಟ್ರ್ ಎ ಐ ಸಲ್ಮಂದು ಡಾಟಾ ಸೆಂಟ್ರ್ ಮೊದಲು ಹೇಳ್ತು ನೋಡು. ಸನ್ ಕ್ಯಾಚರ್ ಅಂತ ಪ್ರಾಜೆಕ್ಟ್ ಮಾಡಿದ್ರಿ, ಯಾರು ಮಾಡಿದ್ರಿ ಇದನ್ನು? ಗೂಗಲ್ದವ್ರು. ಇವ್ರು ಏನು ಮಾಡ್ರಿ ಅಂದ್ರೆ ಸನ್ ಕ್ಯಾಚರ್ ಪ್ರಾಜೆಕ್ಟ್ ಅಂದ್ರೆ ಏನು ಡೆವಲಪ್ ಮಾಡತ್ತಾರ ಅವರು? ಡಾಟಾ ಸೆಂಟರ್ ಮಾಡತ್ತಾರ. ಈ ಡಾಟಾ ಸೆಂಟರ್ದಾಗ ಏನು ಇರ್ತೈತೆ ಅಂದ್ರೆ ಎ ಐದು ಅಷ್ಟ ಅಲ್ಲ, ಗೂಗಲ್ ರಿಲೇಟೆಡ್ ಏನೋ ಡಾಟಾ ಇರ್ತೈತಲ್ಲ ಅದನ್ನು ಕಲೆಕ್ಟ್ ಮಾಡಕ್ಕೆ ಅಥವಾ ಏನು ಮಾಡಕ್ಕಂದ್ರೆ ಸನ್ ಕ್ಯಾಚರ್ ಅಂತ ಬತ್ತ. ಈಗ ರೀಸೆಂಟಾಗಿ ಇಂಡಿಯಾದವ್ರು ಏನು ಮಾಡತ್ತಾರ ಅಂದ್ರೆ ಗೂಗಲ್ ನಮ್ಮದಲ್ಲ ಕರೆಕ್ಟ್ ಅಲ್ಲ, ಇಂಡಿಯಾದವರು ಸ್ವಂತ ಡಾಟಾ ಸೆಂಟರ್ ಮಾಡತ್ತಾರೆ. ಎಲ್ಲಿ ಅಂದ್ರೆ ಸ್ಪೇಸ್ ಒಳಗೆ. ಅದ ಯಾವುದಂದ್ರೆ ಪಿಕ್ಸೆಲ್ಲ ಮತ್ತು ಸರ್ವಮ್ ಎ ಐತೈತಲ್ಲ, ನಮ್ಮಲ್ಲಿ ಎ ಐ ಸಬ್ಮಿಟ್ ನಡೆದಿತ್ತು ಕರೆಕ್ಟಾ? ಆ ಟೈಮ್ನಾಗ ಈ ಸರ್ವಮ್ ಎ ಐಗೆ ಆದ್ಯತೆ ಕೊಟ್ಟರೆ ಇಂಡಿಯಾದ ಒಂದು ಎ ಐ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಐತೆ ಅಂತ ಹೇಳಿ ಅವ್ರ ಜೋಡ ಪಿಕ್ಸೆಲ್ ಕಂಪ್ನಿ ಅಂತ ಬರ್ತಾವೆ. ಎರಡು ಬೆಂಗಳೂರು ಬೇಸ್ಡ್ ಸ್ಟಾರ್ಟಪ್ ಕಂಪ್ನಿಗಳು. ಇವ್ರು ಏನು ಮಾಡತ್ತಾರೆ ಅಂದ್ರೆ ಸೆಟಲೈಟ್ ಲಾಂಚ್ ಮಾಡಿ ಡಾಟಾ ಸೆಂಟರ್ಗಳು ಮಾಡತ್ತಾರೆ ಇಲ್ಲಿ ಬಾಹ್ಯಾಕಾಶದಾಗ. ನೆನಪಿಟ್ಕೋರು, ಇಲ್ಲಾರ ಕೇಳ್ಬೋದು ಏನಂದ್ರೆ ಭಾರತದ ಬಾಹ್ಯಾಕಾಶದಾಗ ಸ್ಪೇಸ್ ಸೆಂಟರ್ಗಳು ಸೆಟಲೈಟ್ ಡಾಟಾ ಸೆಂಟರ್ ಅಂತ ಮಾಡತ್ತಾರೆ. ಯಾವ ಎರಡು ಕಂಪ್ನಿಗಳು ಅದಕ್ಕೆ ಸೈನ್ ಮಾಡ್ಕೊಂಡವಂದ್ರೆ ಪಿಕ್ಸೆಲ್ ಮತ್ತು ಸರ್ವಮ್ ಎ ಐ. ನೆನಪಿರ್ತೈತಲ್ಲ, ಇಂಡಿಯಾದ ಇಂಡಿಜಿನಿಯಸ್ಲಿ ಯಾವ್ದಾರ ಒಂದು ಎ ಐ ಇತ್ರ ಸರ್ವಮ್ ಎ ಐ ಅಂತ ಕರಿತೀವಿ. ಈಗ ಪ್ರೆಸೆಂಟ್ ಇರೋದು ಸರ್ವಮ್ ಎ ಐ. ಗೂಗಲ್ ಮಾಡ್ರೆ ಈಗ ಹೆಂಗೆ ನಾವು ಚಾಟ್ GPT ಹೆಂಗೆ ಸರ್ಚ್ ಮಾಡ್ತಿರ್ತಿಲ್ಲ ಹಂಗೆ ಸರ್ವಮ್ ಎ ಐದಾಗ ಲಾಗಿನ್ ಮಾಡಿ ಸರ್ಚ್ ಮಾಡ್ಬೋದು. ಇವೆರಡು ನೆನಪಿಟ್ಕೋರೆ. ಡಾಟಾ ಸೆಂಟರ್ ಬಾಹ್ಯಾಕಾಶದಾಗ ಮಾಡೋ ಯಾವ ಎರಡು ಕಂಪ್ನಿ ಅಂದ್ರೆ ಸರ್ವಮ್ ಎ ಐ ಪ್ಲಸ್ ಪಿಕ್ಸೆಲ್. ಯಾವ ಎರಡೂದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲಿ ಬರ್ತಾವ ಅಂದ್ರೆ ಬೆಂಗಳೂರು ಬೇಸ್ಡ್ ಬರ್ತಾವೆ. ಬೆಂಗಳೂರು ಬೇಸ್ಡ್. ಗೆಲಾಕ್ಸಿ 5 ಹೆಡ್ ಕ್ವಾರ್ಟರ್ ಎಲ್ಲಿ ಅಂದ್ರೆ ಬೆಂಗಳೂರು ಬೇಸ್ಡ್. ಓಕ್ಸಲ್ ಗ್ರಿಡ್ ಹೆಡ್ ಕ್ವಾರ್ಟರ್ ಬಂದ್ರೆ ಬೆಂಗಳೂರು ಬೇಸ್ಡ್. ಓಕ್ಸಲ್ ಗ್ರಿಡ್ ಅದಕ್ಕೆ ಹೇಳಿ ಬೆಂಗಳೂರದಾಗ ಏನು ಮಾಡ್ರ? ಎಮ್ ಆರ್ ಐ ಫುಲ್ ಫಾರ್ಮ ಮತ್ತು ಮ್ಯಾಗ್ನೆಟಿಕ್ ರಿಸಾನನ್ಸ್ ಇಮೇಜಿಂಗ್ ಅಂತ ಕರಿತಾರಲ್ಲ, ರಿಸಾನನ್ಸ್ ಇಮೇಜಿಂಗ್. ಇದಕ್ಕೆ ಯಾಕೆ ಹೆಸರಿನಾಗ ಎಮ್ ಆರ್ ಐ? ನೆನಪಿಟ್ಕೋರಿ, ಯಾರ ಎಮ್ ಆರ್ ಐ ಮಾಡ್ರೆ ನೆನಪಿರ್ತೈತಿ. ಗೋಲ್ಡ್ ಇದ್ದಿದ್ದು ಅಥವಾ ಏನೇ ಇದ್ರೂ ಮೆಟಲ್ದು ಇದ್ದಿದ್ದು ಎದಕ್ಕೆ ತೆಗಿತಾರೆ ಅಂದರೆ ಹೆಸರಿನಾಗ ಒಣ್ಣೆದ್ರಾಗ ಬರ್ದಾರ ಅವ್ರು ಮ್ಯಾಗ್ನೆಟ್ ಅಂತ ಹೇಳಿ. ಇದ್ದೂರ ಜಕ್ಕೊಂದ ಬಿಡ್ತೈತೆ ಅದು ಮ್ಯಾಗ್ನೆಟ್ಗಳು. ಅದಕ್ಕೆ ಮ್ಯಾಗ್ನೆಟಿಕ್ ರಿಸಾನನ್ಸ್ ಇಮೇಜಿಂಗ್ ಅಂತ ಕರಿತಾರೆ ಎಮ್ ಆರ್ ಐ. ನಮ್ಮಲ್ಲಿ ಸ್ವಂತ ಎಮ್ ಆರ್ ಐಗಳು ಇಲ್ಲ. ಅದರ ಸಂಬಂಧ ರೀಸೆಂಟಾಗಿ ನಮ್ಮ ಇಂಡಿಯಾದ ಒಂದು ಇಂಡಿಜಿನಿಯಸ್ಲಿ ಎಮ್ ಆರ್ ಐ ರೆಡಿ ಆಗತ್ತೈತಿ. ಯಾವ ಕಂಪ್ನಿ ಮಾಡತ್ತೈತೆ ಅಂದ್ರೆ ಯಾವ್ದು? ಓಕ್ಸಲ್ ಗ್ರಿಡ್. ಓಕ್ಸಲ್ ಗ್ರಿಡ್ ಎಲ್ಲಿ ಬರ್ತೈತೆ ರೀ? ಎಲ್ಲಿ? ಬೆಂಗಳೂರು. ಕೌ ಮ್ಯೂಸಿಯಂ ಅಂತ ಬಂದ್ರೆ ಕೌ ಮ್ಯೂಸಿಯಂ ಎಲ್ಲಿ? ಉತ್ತರ ಪ್ರದೇಶದ ಮಥುರಾ. ಉತ್ತರ ಪ್ರದೇಶ ಪಿಲಿಬಿಟ್ ಅದಕ್ಕೆ ನ್ಯೂಸ್ನಾಗಿತ್ತ. ಬಾಸ್ಮತಿ ರಿಸರ್ಚ್ ಸೆಂಟರ್ ಬೇಕೆ ಇದು ಹೇಳ್ರಿ. ನೋಡು, ನಿಟ್ಟೂರ್ದಾಗ ರೀಸೆಂಟಾಗಿ ಬಂಡೆಗಲ್ಲು ಶಾಸನ ಪತ್ತೆ ಆಗೈತೆ. ಇದು ನಿಟ್ಟೂರು ಎಲ್ಲಿ ಬರ್ತೈತೆ? ಕಾರವಾರದಾಗ, ಉತ್ತರಾಖಂಡದಾಗ, ಉತ್ತರ ಕನ್ನಡದಾಗ, ಬಳ್ಳಾರಿಯಾಗ, ರಾಯಚೂರಾಗ. ಎಲ್ರಿ? ಬಳ್ಳಾರಿಯಾಗ. ನೆನಪಿಟ್ಕೋರಿ, ನಿಟ್ಟೂರು ಬಂಡೆಗಲ್ಲು ಶಾಸನ ರೀಸೆಂಟಾಗಿ ಪತ್ತೆ ಆಗೈತೆ. ಇವ್ನು ಪತ್ತೆ ಮಾಡೋರು ಯಾವ ಒಂದು ಡಿಪಾರ್ಟ್ಮೆಂಟ್ ಅಂಡರ್ ಬರ್ತೈತಿ? ಆರ್ಕೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ಇದು ಆರ್ಕೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಯಾವ ಮಿನಿಸ್ಟ್ರಿ ಅಂಡರ್ ಬರ್ತೈತಿ? ಮಿನಿಸ್ಟ್ರಿ ಆಫ್ ಕಲ್ಚರ್. ಇವು ಮಿನಿಸ್ಟ್ರಿ ಮೂರು ಹೇಳಿದ್ನೆಲ್ಲ ZSI GSI ASI ಅಂತ ಬರ್ತಾವೆ. ಎಲ್ಲ SI ಅಂತ ಬರ್ತಾವೆ. ನೆನಪಿಟ್ಕೋರಿ. ASI ಬಂದ್ರೆ ಆರ್ಕೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಯಾವ ಮಿನಿಸ್ಟ್ರಿ ಅಂಡ್ರ? ಮಿನಿಸ್ಟ್ರಿ ಆಫ್ ಕಲ್ಚರ್ ಅಥವಾ ಸಂಸ್ಕೃತ ಇಲಾಖೆ ಅಂತ ಕರಿತೀವಿ. GSI ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಬರ್ತದೆ. ಯಾವ್ದು ಯಾವ ಮಿನಿಸ್ಟ್ರಿ ಅಂಡ್ರ? ಮಿನಿಸ್ಟ್ರಿ ಆಫ್ ಮೈನ್ಸ್. ಅಷ್ಟದಾವ ನಮ್ಮ ರೀಸೆಂಟಾಗಿ ಕರ್ನಾಟಕದಿಂದ ಜಿಯೋ ಹೆರಿಟೇಜ್ ಸೈಟ್ ಅಂತ ಕೊಟ್ಟಿವಿ. ಯಾವುದಕ್ಕೆ? ಈ ರೀಸೆಂಟಾಗಿ ಕೊಟ್ಟಿದ್ದು ಯಾವುದಕ್ಕೆ? ಯಾಣ. ಯಾವ ಡಿಸ್ಟಿಕ್? 3 4 ಇದು ಯಾನಾದ್ ಬಿಟ್ಟು ಇನ್ನು 4 ಹೇಳ್ರಿ. ಸೇಂಟ್ ಮೇರೀಸ್ ಎಲ್ಲಿ? ಉಡುಪಿ. ನೆಕ್ಸ್ಟ್ ಚಿತ್ರದುರ್ಗದ ಯಾವ್ದ? ಮರ್ದಿಹಳ್ಳಿ ಚಿತ್ರದುರ್ಗ. ನೆಕ್ಸ್ಟ್ ಲಾಲ್ಬಾಗ್ ಬೆಂಗಳೂರು. ನೆಕ್ಸ್ಟ್ ಕೋಲಾರ KGF. ಇವು ನೆನಪಿಟ್ಕೋರಿ. ಕೋಲಾರದಾಗ ಬಂದಾಗ ಬಜೆಟ್ನಾಗ ರೈತ ಮಾಲತ್ ಮಾಡೋದ್ರ ಯಾವ ಒಂದು ಸಂಸ್ಥೆ ಅದಕ್ಕೆ ಹೆಲ್ಪ್ ಮಾಡತ್ತೈತಿ? ಎಸ್ NSIL MSIL. MSIL ನೆನಪಿಟ್ಕೋರಿ. NSIL ಅಂದ್ರೆ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್. MSIL ಅಂದ್ರೆ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಅಂತ ಬರ್ತೈತಿ. ಅವ್ರು ಹೆಲ್ಪ್ ಮಾಡಿ ಏನು ಮಾಡತ್ತಾರ ಅಂದ್ರೆ ಕೋಲಾರದಾಗ ಏನು ಮಾಡತ್ತಾರ? ರೈತ ಮಾಲ್ ಎದಕ್ಕೆ ಮಾಡತ್ತಾರ ಹೇಳ್ರಿ? ರೈತರ ಉತ್ಪನ್ನಗಳು ಅಥವಾ ಇಕ್ವಿಪ್ಮೆಂಟ್ಸ್ ಎಲ್ಲ ಅಲ್ಲೇ ಸಿಗ್ತಾವೆ. ಹಂಗೆ ಕೋಲಾರದಾಗ ಬಂದಾಗ ಇನ್ನೊಂದು ಹೇಳ್ರಿ. ಏನು ಇನ್ನೊಂದು ಬಂದಿತ್ತು, ಸಾರಿ. ರೀಸೆಂಟಾಗಿ ಕೋಲಾರದಾಗ ಒಂದು ಕಂಟ್ರಿ ಜೋಡ ಸಹಯೋಗದಿಂದ H125 ಹೆಲಿಕಾಪ್ಟರ್ ಅಂತ ನಮ್ಮಲ್ಲೇ ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡತ್ತಾರ. ಯಾವ ಕಂಟ್ರಿ ಜೊತೆ? ರೀಸೆಂಟಾಗಿ ಅಸೆಂಬಲ್ ಆತನ ಅದು ನ್ಯೂಸ್ನಾಗ ಬಂದಿತ್ತಲ್ಲ. H125 ಹೆಲಿಕಾಪ್ಟರ್ ಎಲ್ಲಿ? ಕೋಲಾರದಾಗ. ಎಲ್ಲಿ? ಜಿಯೋ ಹೆರಿಟೇಜ್ ಸೈಟ್ ಒಂದು ಹೇಳಿದ್ವಿ. ಮತ್ತೆ ಯಾವ್ದು ಬಿಟ್ಟಿವರು? ಇನ್ನೊಂದು ZSI ಅಂತ ಬಿಟ್ಟಿವಲ್ಲ. ZSI ಯಾವ ಮಿನಿಸ್ಟ್ರಿ ಅಂಡ್ರ? ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್ ಆ್ಯಂಡ್ ಫಾರೆಸ್ಟ್. 3 ಮಿನಿಸ್ಟ್ರಿಗಳು ನೆನಪಿರ್ತಾವಲ್ಲ. ZSI GSI ASI. ASI ಯಾರು ಇರ್ತಾರೆ ಹೇಳ್ರಿ? ಫಸ್ಟ್
ಲಾರ್ಡ್ ಕನ್ನಿಂಗ್ಯಾಮ್ ಮತ್ತು ಸಿವಿಲೈಸೇಷನ್ ಮಾಡೋ ಟೈಮ್ನಾಗ ಇಟ್ಟಂಗಿ ಸಿಕ್ಕಿತ್ತಂತ ಹೇಳ್ತಿರಲ್ಲ ಅವ್ರ ನೋಡಿ ಲಾರ್ಡ್ ಕನ್ನಿಂಗ್ಯಾಮ್ AS ಇದ್ದವ್ರು, ರೀಸೆಂಟಾಗಿ AS ಇದ್ದವ್ರು. ಇಲ್ಲಿ ಯಾವ್ದು ಹೇಳಿದ್ವಿ ಅಂದ್ರೆ ಈಗ ಯಾವ್ದು ಹೇಳಿದ್ವಿ ಹೇಳಿ ನಾವು ಶಾಸನ ಬಳ್ಳಾರ್ಯಾಗ ಯಾವ ಊರು ಹೇಳಿ ನಿಟ್ಟೂರು ಅಂತ ಹೇಳಿದ್ವಿ. ಈಗ ರೀಸೆಂಟಾಗಿ AS ಇದ್ದವ್ರು ಕಾರವಾರಕ್ಕೂ ಬಂದಿರ, ಕಾರವಾರದಾಗೂ ಸಿಕ್ಕೈತಂತ ಹೇಳಿದ್ರಿ. ಯಾವ್ದು ಪ್ಲೇಸ್ ಹೇಳ್ರಿ ನೋಡು. ಕಾರವಾರದಾಗೂ ಶಾಸನ, ಮಧ್ಯಶಿಲಾಯುಗದ ಶಾಸನಗಳು ಸಿಕ್ಕಾವಂದಿರಿ. ಯಾವ? ಸೀರಾಕೊಲ್ಲು, ಸೀರೆಕಲ್ಲು ಗುಡ್ಡ, ಇವು ಪ್ಲೇಸ್ಗಳು ಹಿಂಗೆ ನೆನಪಿಟ್ಕೋ, ರಿವಿಷನ್ ಆದ್ರೆ. ಯಾಕಂದ್ರೆ ನಾಳೆ ಹೋಗಿದಿರ್ತಾರ ಇದು ಎಲ್ಲಿದು ಕೇಳ್ರಪ್ಪ ಅನ್ಬಾರ್ದು. ಅದಕ್ಕೆ ಚೀರೆಕಲ್ಲು ಗುಡ್ಡ ಅಂತ ಬಂದ್ರೆ ಆರ್ಕೊಲಾಜಿಕಲ್ ಸರ್ವೆ ಆಫ್ ಇಂಡಿಯಾದವ್ರು ಬಂದು ಅಲ್ಲಿ ರಿಸರ್ಚ್ ಮಾಡ್ರಿ. ಯಾವ್ದಂದ್ರೆ ಚೀರೆಕಲ್ಲು ಗುಡ್ಡ ಎಲ್ಲಿ ಬರ್ತೈತಿ? ಹಾಂ, ಕಾರವಾರದ ಮತ್ತೆ ಯಾವ ಪ್ಲೇಸ್ ಅದಲ್ಲ, ಕಾರವಾರ ಅಲ್ಲ. ನೆಕ್ಸ್ಟ್ ಇದಾದ H-125 ಹೆಲಿಕಾಪ್ಟರ್ ಆತಲ್ಲ, ನಾಳೆ ಹಿಂಗೂ ಕೇಳ್ಬೋದ್ರಿ. H-125 ಕೋಲಾರದ ವೇಮುಗಲ್ ಐತೆ, ಅದನ್ನ ಪ್ಲೇಸ್ ಬಿಟ್ಟ ಯಾವ ಕಂಟ್ರಿ ಇದಕ್ಕೆ ಹೆಲ್ಪ್ ಮಾಡೈತಂದ್ರೆ ಫ್ರಾನ್ಸ್. ಬಟ್ ಇದಕ್ಕೆ ಇಂಡಿಜಿನಿಯಸ್ಲಿ ಅಂತ ಕರೀತಾರೆ. ಆದರೂ ನೆನಪಿಟ್ಕೋರಿ, ಸಿವಿಲಿಯನ್ ಹೆಲಿಕಾಪ್ಟರ್ ಇಂಡಿಯಾದಾಗ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಿಲ್ಲ. ಪ್ರೆಸೆಂಟ್ ಸಿವಿಲಿಯನ್ ಇಂಡಿಜಿನಿಯಸ್ಲಿ ಮಾಡತ್ತಾರ. ಆದರೂ ಫ್ರಾನ್ಸ್ ಹೆಂಗೆ ಸಹಾಯ ಮಾಡೈತಂದ್ರೆ ಫ್ರಾನ್ಸ್ ಓನ್ಲಿ ಹೆಲ್ಪ್ ಎದಕ್ಕೆ ಮಾಡೈತಂದ್ರೆ ಅವ್ರು ಏನು ಟೆಕ್ನಾಲಜಿ ತಂದಿಲ್ಲ, ಏನೂ ಇಲ್ಲ, ಬರೀ ಹೆಲ್ಪ್ ಅಸೆಂಬಲ್ ಮಾಡಕ್ಕೆ ಮಾಡ್ಯಾರ. ಟೆಕ್ನಾಲಜಿ ಎಲ್ಲ ಇರೋದು ನಮ್ದು ಐತಿ. ಯಾವುದಂದ್ರೆ H-125. ಅಥವಾ ಡೈರೆಕ್ಟ್ ಕೇಳ್ಬೋದು, ಭಾರತದ ಸ್ವದೇಶಿ ನಿರ್ಮಿತ ಹೆಲಿಕಾಪ್ಟರ್ ಯಾವುದಂದ್ರೆ H-125. ಎಲ್ಲಿ ಮ್ಯಾನುಫ್ಯಾಕ್ಚರ್ ಅಂದ್ರೆ ಕೋಲಾರದ ವೇಮುಗಲ್. ಕೋಲಾರದು 4 ಹೇಳಿನ ಕರೆಂಟ್ ಅಫೇರ್ಸ್. ಯಾವ್ದು ಹೇಳು? ರೈತ ಮಾಲ್ ಬಂದ್ರು ಕೋಲಾರ. ಆಮೇಲೆ ಜಿಯೋ ಹೆರಿಟೇಜ್ ಸೈಟ್ ಯಾವ್ದು ಬರ್ತದೆ ಅಂದ್ರೆ ಕೋಲಾರದ ಬರ್ತದೆ. ನೆಕ್ಸ್ಟ್ ಮತ್ತೇನು ಹೇಳಿ? ಈಗ ವೇಮುಗಲ್ ಒಂದು ಹೇಳಿ, ಮತ್ತೊಂದು ಏನು ಹೇಳಿದ್ವು? 3 ಹೇಳೇನು? ಶಾಸನ ಕೋಲಾರದಾಗಿಲ್ಲೋ, ಕೋಲಾರದ 3 ಹೇಳಲ್ಲ. ಓಕೆ, ನೆಕ್ಸ್ಟ್ ವಜ್ರ ಪ್ರಹಾರ ಎಕ್ಸಸೈಸ್ ಯಾವ ಕಂಟ್ರಿ ಜೊತೆ ಮಾಡ್ತಾರೆ ರೀ? ಇವು ನೆನಪೈತಲ್ಲ. ವಜ್ರ ಪ್ರಹಾರ ಎಕ್ಸಸೈಸ್ ಯಾವ ಕಂಟ್ರಿ ಜೊತೆ ಅಂದ್ರೆ ಅಮೇರಿಕಾ ಜೊತೆ. ಓಕೆ, ಪ್ರಾಜೆಕ್ಟ್ ವಾಲ್ಟ್ ಅಂತ ಮಾಡ್ತಾರೆ. ಇದು ಯಾವ ಕಂಟ್ರಿದು ಹೇಳ್ರಿ ಪ್ರಾಜೆಕ್ಟ್ ವಾಲ್ಟ್ ಅಂತ? ಈಗ ನಮ್ಮಲ್ಲಿ ಏನು ಕ್ರಿಟಿಕಲ್ ಮಿನರಲ್ಸ್ ಅಂತ ಬಂದಿತ್ತಲ್ಲ, ನ್ಯಾಷನಲ್ ಕ್ರಿಟಿಕಲ್ ಮಿನರಲ್ಸ್ ಮಿಷನ್ ಅಂತಂದಾರ. ಹಂಗೆ ಪ್ರಾಜೆಕ್ಟ್ ವಾಲ್ಟ್ ಅಂತ ಮಾಡ್ಯಾರ. ಯಾವ ಕಂಟ್ರಿದವ್ರು ಮಾಡ್ತಾರೆ ಪ್ರಾಜೆಕ್ಟ್ ವಾಲ್ಟ್? ಇದು USA ನೆನಪಿಟ್ಕೋರಿ. ಯಾಕೆ ಕಂಪೇರ್ ಮಾಡಿ ನೆನಪಿಟ್ಕೋರಿ ಅಂದ್ರೆ ಈಗ ರೀಸೆಂಟಾಗಿ ಹೇಳಿ ನಮ್ಮಲ್ಲಿ ರೇರ್ ಅರ್ತ್ ಮೆಟಲ್ ಕಾರಿಡಾರ್ ಅಂತ ಮಾಡತ್ತಾರ. ಇವು ರೇರ್ ಅರ್ತ್ ಮೆಟಲ್ಗೆ ಅಥವಾ ಕ್ರಿಟಿಕಲ್ ಮಿನರಲ್ಸ್ಗಳಿಗೆ ಆದ್ಯತೆ ಕೊಡತ್ತಾರ ಅಂದ್ರೆ ಯಾವ್ದಾರ ಒಂದು ಕಂಟ್ರಿ ಮಾಡಿರ್ತೈತಲ್ಲ. ಈ ಪ್ರಾಜೆಕ್ಟ್ ವಾಲ್ಟ್ ಅಂತ ಏನು ಮಾಡತ್ತಲ್ಲ, ಆ ವಾಲ್ಟ್ ಅನ್ನೋದು, ವಾಲ್ಟ್ ಅಂದ್ರೆ ಏನೋ ನಾವು ಈಗ ಫೋಟೋದು ಇಡಕ್ಕೆ ಒಂದು ವಾಲ್ಟ್ ಅಂತ ಬರ್ತಿರ್ತದೆ. ಯಾವುದೋ ಆ್ಯಪ್ ಇತ್ತಲ್ಲ, ಯಾವುದೋ ಫೋಟೋ ವಾಲ್ಟ್ ಆ್ಯಪು ಏನೋ ಇತ್ತು ನೋಡು, ಯಾವುದೋ ಇತ್ತು ಒಂದು, ಯಾವುದೋ ಆ್ಯಪ್ ಬರ್ತಿತ್ತು ನೋಡು, ಗೂಗಲ್ ಪ್ಲೇಸ್ಟೋರ್ನಾಗ ಬರ್ತಿತ್ತಲ್ಲೋ, ಸೀಕ್ರೆಟ್ ಫೋಟೋ ಲಾಕ್ ಮಾಡೋದು ವಾಲ್ಟ್ ಅಂತ. ನೆನಪಿಲ್ಲ ನನಗೆ. ಯಾವುದೋ ವಾಲ್ಟ್ ಹತ್ತಿತ್ತು. ಸೇಮ್ ವಾಲ್ಟ್ ಅಂದ್ರೆ ಫೋಟೋದು ಸೆಕ್ಯೂರ್ ಆಗಿ ಇಡೋ ಸಲ್ಮಂದ್ ಇರ್ತಾವಲ್ಲ, ಡೈರೆಕ್ಟ್ ಅಲ್ಲಿ ಕ್ಯಾಲ್ಕುಲೇಟ್ ವಾಲ್ಟಾ ಗೊತ್ತಾದ, ಏನೋ ವಾಲ್ಟ್ ಹತ್ತಿತ್ತು, ಅದು ನನಗೆ ನೆನಪಿಲ್ಲ. ಬಟ್ ನೆನಪಿಟ್ಕೋರಿ, ಈಗ ಪ್ರಾಜೆಕ್ಟ್ ವಾಲ್ಟ್ ಹತ್ ಮಾಡ್ಯಾರ. ಪ್ರಾಜೆಕ್ಟ್ ವಾಲ್ಟ್ ಎದಕ್ಕೆ ಮಾಡ್ಯಾರ ಅಂದ್ರೆ ಇದು ಕೇಳ್ಬೋದು. ಪ್ರಾಜೆಕ್ಟ್ ವಾಲ್ಟ್ ಯಾವ ಕಂಟ್ರಿದವ್ರದ್ದು ಅಂದ್ರೆ USA. ಇದು ಎದಕ್ಕೈತೆ ಅಂದ್ರೆ ನಮ್ಮಲ್ಲಿ ಕ್ರಿಟಿಕಲ್ ಮಿನರಲ್ಸ್ಗಳು ರೀಚ್ ಕಂಟ್ರಿ ಯಾವುದಂದ್ರೆ ಪೂರ್ತಿ ಜಗತ್ನಾಗ ಕ್ರಿಟಿಕಲ್ ಮಿನರಲ್ಸ್ ಅಂದ್ರೆ ಗೊತ್ತಾಕವಲ್ಲ. ಕ್ರಿಟಿಕಲ್ ಮಿನರಲ್ಸ್ ಅಂದ್ರೆ ಏನು ಹೇಳ್ರಿ ಮೊದಲ? ಅದು ಗೊತ್ತಿಲ್ಲ ಅಂದ್ರೆ ಮತ್ತೆ ಅತಿ ವಿರಳ ಅಥವಾ ಅಪರೂಪದ ಖನಿಜಗಳು ಸಿಗ್ತಾವೆ. ಈಗ ಡೈಮಂಡ ಬಂಗಾರ ಅದು ಜಾಸ್ತಿ ಸಿಗತ್ತಾವ. ಇವೆಲ್ಲರ ಭಾಳ ನಶಿಸಿ ಹೊಂಟು ಎಕ್ಸ್ಟಿಂಕ್ಟ್ ಆಗೋದು ಅಂತೇಳಿ ಇವು ಅತಿ ಅಪರೂಪದ ಅತ್ತಾವ. ಒಂದೊಂದೇ ಎಲ್ಲರ ಸಿಕ್ಕರತ್ತೇಳಿ ಯಾವ ಡೈಮಂಡ್ ಇದನ್ನ ವಿರಳವಾದ ಅತ್ತೀವಲ್ಲ, ಅಂಥ ವಿರಳವಾದ ಲೋಹಗಳೇನಿರ್ತಾವಲ್ಲ ಅವತರನ್ನ ಸ್ಟಡಿ ಮಾಡೋ ಸಲ್ಮಂದ ಅಮೇರಿಕಾ ಕಂಟ್ರಿದವ್ರು ಏನು ತರ್ತಾರೆ ಅಂದ್ರೆ ಪ್ರಾಜೆಕ್ಟ್ ವಾಲ್ಟ್ ಅಂತ ತರ್ತಾರೆ. ಆ ವಾಲ್ಟ್ ಪ್ರಾಜೆಕ್ಟ್ ಒಳಗೆ ಏನು ಮಾಡ್ರಂದ್ರೆ ಜಗತ್ನಾಗ ಎಲ್ಲೆಲ್ಲಿ ಏನೇನು ಸಿಗ್ತಾವಲ್ಲ ಕ್ರಿಟಿಕಲ್ ಮಿನರಲ್ಸ್ಗಳು ಅಂಥದ್ರದ್ದು ಒಂದು ಪ್ರೊಟೆಕ್ಷನ್ ಮಾಡೋಕೆ ಪ್ರಾಜೆಕ್ಟ್ ವಾಲ್ಟ್ ಅಂತ ಇಟ್ಟಾರೆ. ಅದರೊಳಗೆ ಎಲ್ಲ ಥರ ಕ್ರಿಟಿಕಲ್ ಮಿನರಲ್ಸ್ ಯಾವ ಕಂಟ್ರಿ ಒಳಗೆ ಸಿಗ್ತಾವು, ಎಲ್ಲಿ ಅದರ ರಿಚ್ ಐತಿ, ಅದರ ಸಲ್ಮಂದ್ ಪ್ರಾಜೆಕ್ಟ್ ವಾಲ್ಟ್ ಗೊತ್ತಾತಲ್ಲ. ಯಾವ ಕಂಟ್ರಿದು ಹೇಳ್ರಿ? ಈಗ USA. ಪ್ರಾಜೆಕ್ಟ್ ಮಾವಿನ್ ಅಂತ ಬಂದ್ರೆ USA. ಪ್ರಾಜೆಕ್ಟ್ ಮಾವಿನ್ ಎದಕ್ಕೆ? ಮಿಷನ್ ಮಾವಿನ್ ಬೇರೆ, ಪ್ರಾಜೆಕ್ಟ್ ಮಾವಿನ್ ಬೇರೆ. ಮಿಷನ್ ಮಾವಿನ ಪ್ರಾಜೆಕ್ಟ್ ಮಾವಿನ ಎರಡು ಅಮೇರಿಕಾದು. ಪ್ರಾಜೆಕ್ಟ್ ಮಾವಿನ್ ಎದಕ್ಕಂದ್ರೆ ಸೈಬರ್ ಸಲ್ಮಂದ್. ಮಿಷನ್ ಮಾವಿನ್ ಅಂತ ಬಂದ್ರೆ ಯಾವ್ದಾ ಮಂಗಳ. ಈಗ ಹಂಗೆ ಹೇಳ್ರಿ, ಸೈಬರ್ ರಿಲೇಟೆಡ್ ಬಂದಾಗ ಇಂಡಿಯಾದಾಗ ಕರ್ನಾಟಕದಾಗ ಸೈಬರ್ ಸಖೀಸ್ ಅಂತ ಮಾಡತ್ತಾರ. ಕರ್ನಾಟಕ ಬಜೆಟ್ನಾಗ ಮಂಡನೆ ಮಾಡ್ಯಾರ ಸೈಬರ್ ಸಖೀಸ್ ಅಂತೇಳಿ. ಎಷ್ಟು ಮಹಿಳೆಯರಿಗೆ ಅಂತವ್ರು ಹಳ್ಳಿ ಒಳಗಿನವ್ರಿಗೆ ಟ್ರೈನಿಂಗ್ ಕೊಡತ್ತಾರ ಸೈಬರ್ ಸಖಿ ಅಂತೇಳಿ. ಎಷ್ಟು ರೀ? 5,000 ಅದವ್ರಿಗೆ ಅಂತಾರಾಷ್ಟ್ರೀಯ ರೈತ ಮಹಿಳಾ ತರಬೇತಿ ಅದ. ಇದ್ರೊಳಗೆ ಎಷ್ಟು ಹೇಳ? 1,000, 1 ಲಕ್ಷ, 2 ಲಕ್ಷ, 10,000. ಇದು ನೆನಪಿಟ್ಕೊಂಡು ಹೇಳಿದ್ವಲ್ಲ. ಇದನ್ನ ಬಜೆಟ್ನಾಗ ಮಂಡನೆ ಮಾಡ್ಯಾರ. ಏನಂದ್ರೆ ಸೈಬರ್ ಸಖೀಜತ್ ಅಂದ್ರೆ ಕರ್ನಾಟಕದ ಹೇಳತ್ನ, ಸೆಂಟ್ರಲ್ದಲ್ಲ. ಸೈಬರ್ ಸಖೀಜತ್ ಎದಕ್ಕೆ ಮಾಡತ್ತಾರ ಅಂದ್ರೆ ಹಳ್ಳಿ ಒಳಗೆ ಏನು ಸೈಬರ್ದಿಂದ ಫ್ರಾಡ್ ಹಾಕಿರ್ತಾವಲ್ಲ. ಈಗ ಯಾರಿಗಾರ ಹಳ್ಳಿಯವ್ರಿಗೆ ಫೋನ್ ಹಚ್ಚಿ OTP ಬಂದೈತಿ, ನಿಮ್ದು ಯಾವ್ದಾರ ಗೃಹಲಕ್ಷ್ಮಿದು ರೊಕ್ಕ ಬರ್ತೈತಿ, OTP ಹೇಳಂದ್ರೆ ಹೇಳ್ಬಿಡ್ತಾರೆ ಅವ್ರ ಪಾಪ. ಅದ್ರ ಸಲ್ಮಂದ ಅಂಥವ್ರಿಗೆ ಸೈಬರ್ ಬಗ್ಗೆ ಅವೇರ್ನೆಸ್ ಕೊಡೋ ಸಲ್ಮಂದ ಸೈಬರ್ ಸಖೀಜತ್ ಕರ್ನಾಟಕ ಗೌರ್ಮೆಂಟ್ದವ್ರು ತಂದಾರ. ಅದು ನಾಳೆ ಏನು ಕೇಳ್ಬೋದಾರ ಡೆಪ್ತ್ ಆಗಿ. ಅದ್ರೊಳಗೆ ಎಷ್ಟು ಮಹಿಳೆಯರಿಗೆ ಮತ್ತು ಇದ್ರೊಳಗೆ ಸೈಬರ್ ಸಖೀಜ್ ಅಂದ್ರೆ ಓನ್ಲಿ ಮಹಿಳೆಯರ ಬರ್ತಾರ, ವುಮೆನ್ರಿಗೆ ಟ್ರೈನಿಂಗ್ ಮಾಡ್ತಾರೆ. ಎಷ್ಟು ಮಹಿಳೆಯರಿಗೆ ಅಂದ್ರೆ 1,000 ಮಹಿಳೆಯರಿಗೆ. ಈಗ ಹೇಳ 5,000 ಮಹಿಳೆಯರು ಅದಕ್ಕೆ ರೈತ ಮಹಿಳಾ ವರ್ಷ ಸಲ್ಮನ್ ಟ್ರೈನಿಂಗ ಮಹಿಳೆಯರು 2,000 ಅಂದ್ರೆ ಓಕೆ. ಸೆಂಟ್ರಲ್ ಗೌರ್ಮೆಂಟ್ದವ್ರು ಇಂಡಿಯಾದಾಗ ಫಸ್ಟ್ ಟೈಮ್ ನ್ಯಾಷನಲ್ ಪ್ರಹಾರತ್ ತರ್ತಾರೆ ರೀ. ಪ್ರಹಾರತ್ ಇದು ಎದ್ರ ಸಲ್ಮನ್ ತರ್ತಾರೆ ಹೇಳ್ರಿ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ ಬರ್ತದೆ ಪ್ರಹಾರತ್.
ರೀಸೆಂಟಾಗಿ ತಂದಾರ. ಪ್ರಹಾರ ಎದಕ್ಕೆ ತರ್ತಾರೆ ಹೇಳ್ರಿ, ಇದು ಹೇಳ ಪ್ರಹಾರ ಫುಲ್ ಫಾರ್ಮ್ ಹೇಳಿ, ಭಾಳ ದೊಡ್ಡದೈತೆ ಹೇಳಬೇಡ ಪ್ರಹಾರ. ಆದರೂ ಹೇಳವನ ಬೇಡ ಅಂದ್ರೆ ಪ್ರಹಾರ ಅಂತ ಬರ್ತೈತಿ, PRAHAR ಅಂತ ಬರ್ತೈತಿ. ಇದು ಹೇಳ್ತಾನೆ ಅದ್ರ ಮೇಲೆ ಗೊತ್ತಾಗ್ಬಿಡೋದು. ಪ್ರಹಾರ ಅಂದ್ರೆ ಒಂದೇದ ಪ್ರೋ ಆಕ್ಟಿವ್ ರೆಸ್ಪಾನ್ಸ್ ಅಂತ ಕರೀತಾರೆ. PR ಅಂತ ಬರ್ತೈತಲ್ಲ ಪ್ರೋ ಆಕ್ಟಿವ್ ರೆಸ್ಪಾನ್ಸ್. ಆಮೇಲೆ A ಅಂತ ಬಂದ್ರೆ ಅಗ್ರೆಸಿವ್ ಹ್ಯಾಂಡ್ಲಿಂಗ್ ಆಫ್ ಆಂಟಿ ಇಂಡಿಯನ್ ಆಕ್ಟಿವಿಟೀಸ್ ಆ್ಯಂಡ್ ರಿಸ್ಕ್ಸ್. ಇದು ಎದಕ್ಕೆ ತಂದಾರತ್ತು ಹೇಳ್ತಾನೆ. ನಮ್ಮಲ್ಲಿ ಏನು ಹೇಳಿದ್ರಿ ಅಂದರೆ ಇಂಡಿಯಾದಾಗ ನಕ್ಸಲ್ ಮುಕ್ತ ಮಾಡ್ತಂದಿದ್ರಿ. ಯಾವ ಇಯರ್ದಾಗ ಅಂತ ಹೇಳಿದ್ರಿ? 2026 ಮಾರ್ಚ್ 31 ಆಗೈತಲ್ಲ. ಈಗ ಆಗೈತೆ ಆಲ್ಮೋಸ್ಟ್, ಒಂದೊಂದು ಕಡೆ ಇರಾಕಿಲ್ಲ, ಬಟ್ ಅವ್ರು ಹೇಳ್ಯಾರಂದ್ರೆ ಹ್ಞೂ ಅನ್ಬೇಕು. ನೆಕ್ಸ್ಟ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ದವ್ರು ಹೇಳಿದ್ರು 2026 ಮಾರ್ಚ್ 31 ಒಳಗಾಗಿ ಏನು ಮಾಡ್ತಿದ್ರೆ ನಕ್ಸಲಿಸಮ್ ಇಂಡಿಯಾದಾಗ ಎಲ್ಲಿ ಇರಂಗಿಲ್ಲ ಅಂತ ಹೇಳಿದ್ರು. ಹೋಮ್ ಮಿನಿಸ್ಟರ್ ಅದ್ರ ಸಲ್ಬಂದು ಒಂದು ಕಾನ್ಫರೆನ್ಸ್ ಮಾಡಿ ಹೇಳ್ಯಾರ್ರಿ, ಪ್ರೆಸ್ ಮೀಟ್ ಮಾಡಿ, ನಮ್ಮಲ್ಲಿ ಪ್ರೆಸೆಂಟ್ ನಕ್ಸಲಿಸಮ್ ಮುಕ್ತ ಅಂತ ಹೇಳಿ. ಅದಕ್ಕೆ ಆ್ಯಂಟಿ ಇದರ ಯಾವುದು ಪ್ರಹಾರ ಇನಿಷಿಯೇಟಿವ್ ಎದಕ್ಕೆ ತಂದಾರ ಅಂದ್ರೆ ಹೋಮ್ ಮಿನಿಸ್ಟ್ರಿದವ್ರ ತರ್ತಾರೆ. ಝೀರೋ ಟಾಲರೆನ್ಸ್ ಅಗೇನೆಸ್ಟ್ ಇಂಡಿಯನ್ ಗೌರ್ಮೆಂಟ್ ಆಗಲಿ ಅಥವಾ ಇಂಡಿಯಾದ ಅಗೇನೆಸ್ಟ್ ಏನೋ ಝೀರೋ ಟಾಲರೆನ್ಸ್ ಟೆರರಿಸ್ಟ್ ಆಕ್ಟಿವಿಟೀಸ್ ಬರಲಿ ಅಥವಾ ನಕ್ಸಲಿಸಮ್ ಆಗಲಿ ಅದರ ಅಗೇನೆಸ್ಟ್ ಹೋರಾಡಕ್ಕೆ ಸಲ್ಬಂದು ಏನು ಮಾಡಂದ್ರೆ ಪ್ರಹಾರ ಅಂತ ಒಂದು ಫೋರ್ಸ್ ಮಾಡ್ಯಾರ. ಅದ್ರ ಹೆಸರಿನಾಗ ಐತಿ ಪ್ರಹಾರ ಅಂದ್ರೆ ಪ್ರೋ ಆಕ್ಟಿವ್ ರೆಸ್ಪಾನ್ಸ್ ಅಂತಾರೆ. ಏನರ ಒಂದು ಆತತ್ತೇಳಿ ಅದಕ್ಕೆ ಅಗ್ದಿ ಜಲ್ದಿ ರೆಸ್ಪಾನ್ಸ್ ಮಾಡೋ ಸಲ್ಬಂದ ಪ್ರಹಾರ ತಂದಾರ. ಗೊತ್ತಾತ ಫುಲ್ ಫಾರ್ಮ್? ಏನಾಯ್ತು ಪ್ರಹಾರ ಅಂದರೆ ಹೇಳಿ ಗೊತ್ತಾತ? ಇನ್ನೊಮ್ಮೆ ಹೇಳಿ. ಪ್ರೋ ಆಕ್ಟಿವ್ ರೆಸ್ಪಾನ್ಸ್ ಎದ್ರ ಸಲ್ಬಂದ್ರೆ ಅಗ್ರೆಸಿವ್ ಹ್ಯಾಂಡ್ಲಿಂಗ್ ಆಫ್ ಆಂಟಿ ಇಂಡಿಯನ್ ಆಕ್ಟಿವಿಟೀಸ್ ಆ್ಯಂಡ್ ರಿಸ್ಕ್ ಅಂತ ಕರೀತಾರೆ. ಆಂಟಿ ಇಂಡಿಯನ್ ಆಕ್ಟಿವಿಟೀಸ್ ಅಂದ್ರೆ ಇಂಡಿಯಾದ ಅಗೇನೆಸ್ಟ್ ಮಾತಾಡೋದು ಅಥವಾ ಇಂಡಿಯಾದಾಗಿದ್ದ ಇಂಡಿಯನ್ ಗೌರ್ಮೆಂಟ್ನ ಅಪೋಸ್ ಮಾಡೋದು ಅದು ಮಾಡ್ತಿರ್ತಾರಲ್ಲ ಅಂಥವ್ರ ಸಲ್ಬಂದು ಇದು ನೆನಪಿಟ್ಕೋರಿ. ಪ್ರಹಾರ ಅಂತ ಗೊತ್ತಾಗತ್ತಲ್ಲ ಯಾವ ಮಿನಿಸ್ಟ್ರಿದವ್ರು ತಂದಾರಂದ್ರೆ ಹೋಮ್ ಮಿನಿಸ್ಟ್ರಿದವ್ರು. ಇದು ಹೆಂಗೆ ನೆನಪಿಟ್ಕೋರಿ ಅಂದ್ರೆ ಈಗ ರೀಸೆಂಟಾಗಿ ನಕ್ಸಲ್ ಮುಕ್ತ ಅಂತ ಗೊತ್ತಾಗತ್ತಲ್ಲ. ನಕ್ಸಲ್ ಮತ್ತು ಟೆರರಿಸ್ಟ್ಗಳಿಗೆ ಡಿಫ್ರೆನ್ಸ್ ಹೇಳಿದ್ನಲ್ಲ, ನೆನಪೈತಿ? ಹೇಳೋ ಇನ್ನೊಮ್ಮೆ ಬೇಡಲ್ಲ. ಓಕೆ. ನಕ್ಸಲಿಸಮ್ ಟೆರರಿಸಮ್ ಅಂತ ಬರ್ತದೆ. ಟೆರರಿಸಮ್ ನಕ್ಸಲಿಸಮ್ಗೆ ಏನು ಡಿಫ್ರೆನ್ಸ್ ಹೇಳ್ರಿ? ಟೆರರಿಸಮ್ದಾಗ ಇಂಡಿಯನ್ಸ್ ಇರ್ತಾರೆ ಇಲ್ಲತ್ತಲ್ಲ. ಟೆರರಿಸಮ್ ಅಂತ ಬಂದಾಗ ನೆನಪಿಟ್ಕೋರಿ ನಕ್ಸಲ್ ಮುಕ್ತ ಮಾಡ್ತಂದಾರೆ ಇಂಡಿಯಾ, ಹೊರತಾಗಿ ಟೆರರಿಸ್ಟ್ ಮುಕ್ತ ಆಗಿಲ್ಲ. ಟೆರರಿಸ್ಟ್ ಮುಕ್ತ ಮಾಡೋಕ್ಕೂ ಆಗಂಗಿಲ್ಲ ಯಾವುದು ಕಂಟ್ರಿಗಳು. ಯಾಕೆ ಮಾಡೋಕ್ಕಾಗಂಗಿಲ್ಲ ಅಂತ ಹೇಳ್ತೀನಿ, ಹಿಂಗೆ ಹೇಳ್ತಾರೆ ಅಂತೇಳಿ. ಯಾಕಂದ್ರೆ ಟೆರರಿಸ್ಟ್ಗಳು ಔಟ್ ಆಫ್ ಕಂಟ್ರಿಗಳು ಇರ್ತಾರೆ, ಯಾವಾಗ ಬಂದು ಅಟ್ಯಾಕ್ ಮಾಡ್ತಿರ್ತಾರೆ. ನಮ್ಮ ಬಾರ್ಡರ್ ಸೆಕ್ಯೂರಿಟಿನ ಫುಲ್ ಫೋರ್ಸ್ ಮಾಡ್ರೂ ಎಲ್ಲಿಂದಾರ ಬರ್ತಿರ್ತಾರೆ. ಬಾರ್ಡರ್ ವಿಲೇಜ್ದಾಗ ಯಾರ ಸಪೋರ್ಟ್ ಮಾಡ್ರ. ಬಟ್ ನಕ್ಸಲ್ ಮುಕ್ತ ಮಾಡ್ಬೋದು. ನಕ್ಸಲ್ ಮುಕ್ತ ಹೆಂಗೆ ಮಾಡ್ಬೋದು ಅಂದ್ರೆ ನಕ್ಸಲ್ಗೆ ಟೆರರಿಸ್ಟಿಗೆ ಡಿಫ್ರೆನ್ಸ್ ಏನಂದ್ರೆ ಟೆರರಿಸ್ಟ್ಗಳು ಏನು ಮಾಡ್ತಿರ್ತಾರೆ ಅಂದ್ರೆ ಯಾರು ನಾಗರಿಕರ ಅನ್ನಂಗಿಲ್ಲ, ಏನು ಅನ್ನಂಗಿಲ್ಲ, ಎಲ್ಲರನ್ನೂ ಕೊಲ್ತಿರ್ತಾರೆ. ಅವ್ರು ಯಾರು ಅಂದ್ರೆ ಟೆರರಿಸ್ಟ್ಗಳು. ನಕ್ಸಲ್ರ ನಮ್ಮ ನಾಗರಿಕರಿಗೆ ಏನು ಡಿಸ್ಟರ್ಬ್ ಮಾಡಂಗಿಲ್ಲ. ನಕ್ಸಲಿಸಮ್ ಯಾವಾಗ ಹುಟ್ಟತೈತೆ ಅಂದ್ರೆ ಈಗ ನಾವು ನೋಡ್ರಿ, ಈಗ ನಾವು ಕರ್ನಾಟಕ ಗೌರ್ಮೆಂಟ್ದಾಗ ಓದಿವು, ನಮಗೀಗ ಏನಂದ್ರೆ ಜಾಬ್ ನೋಟಿಫಿಕೇಶನ್ ಇಲ್ಲ, ಉದ್ಯೋಗ ಆಗತ್ತಿಲ್ಲ ಅಂದ್ರೆ ಗೌರ್ಮೆಂಟ್ ಅಗೇನೆಸ್ಟ್ ನಾವು ಭಾಳ ಎಲ್ಲರ ನಮಗೆ ಸಿಟ್ಟು ಬರಾಯ್ತು ಅಂತೇಳಿ ಸಿಟ್ಟು ಬಂದು ಏನು ಮಾಡ್ತಾರೆ ಅಂದ್ರೆ ಒಂದು ಸರ್ಕಾರದ ಅಗೇನೆಸ್ಟ್ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಮಾಡ್ತಾರೆ. ಯಾವುದೋ ಗೌರ್ಮೆಂಟ್ ಅಗೇನೆಸ್ಟ್. ನಕ್ಸಲ್ಗಳು ನಮ್ಮಲ್ಲಿ ಎಲ್ಲೆಲ್ಲಿ ಅದಾರಲ್ಲ ಪ್ರೆಸೆಂಟ್, ಎಲ್ಲೇ ಉತ್ತರ ಕನ್ನಡ ಬರಲಿ ಎಲ್ಲೇ ಬರಲಿ, ನಕ್ಸಲ್ಗಳು ಗುಡ್ಡಗಾಡ್ದಾಗ ಇರ್ತಾರೆ. ಅವ್ರು ಎದಕ್ಕೆ ನಕ್ಸಲಿಸಮ್ಗಳು ಅಥವಾ ನಕ್ಸಲಿಗೆ ಆದ್ಯತೆ ಕೊಟ್ಟಾರ? ಛತ್ತೀಸ್ಗಢದಾಗೂ ಯಾಕೆ ನಕ್ಸಲ್ ಹಾಕೋ ಅಂದ್ರೆ ಆ ಗೌರ್ಮೆಂಟ್ಗಳು ಆ ಹಳ್ಳಿ ಒಳಗಾಗಲಿ ಅಲ್ಲಿ ಏನಾರ ಆಗಲಿ ಫೆಸಿಲಿಟಿನ ಕೊಡಂಗಿಲ್ಲ, ಕುಡಿಯೋಕೆ ನೀರು ಇರಂಗಿಲ್ಲ, ಅಡ್ಡಾಡಕ್ಕೆ ರೋಡ್ ಇರಂಗಿಲ್ಲ, ಏನೂ ಇರಂಗಿಲ್ಲ ಅಂದ್ರೆ ಅವ್ರು ಗೌರ್ಮೆಂಟ್ಗೆ ಏನು ಮಾಡ್ಬೇಕು? ಅವ್ರದ್ದು ಹೆಂಗೆ ಪ್ರತಿಕಾರ ತೋರ್ತಾರಂದ್ರೆ ಅವರೇ ನಕ್ಸಲಿಸಮ್ ಹಾಕಾರ. ಅವ್ರು ಏನು ಮಾಡ್ತಾರಂದ್ರೆ ಗೌರ್ಮೆಂಟ್ ಅಗೇನೆಸ್ಟ್ ಏನೋ ಬರ್ತೈತಲ್ಲ ಅದರ ವಿರುದ್ಧ ಹೋರಾಡ್ತಿರ್ತಾರೆ, ಹೊರತಾಗಿ ಸಿವಿಲಿಯನ್ಸ್ ವಿರುದ್ಧ ಇರಂಗಿಲ್ಲ. ಈಗ ನಾ ಅದೇ ಹೇಳಿಲ್ಲ, ನಮ್ಮಲ್ಲಿ ಈಗ ಎಲ್ಲರೂ ಆಗ್ಲಿಕ್ಕತ್ತೇಳಿ ನಾವು ನಾಳೆ ಆಗ್ಬೋದು ಹಂಗೆ ರೆವಲ್ಯೂಷನ್ ಮಾಡಿ, ನಾವೇನು ಆಗಂಗಿಲ್ಲ. ಇದು ಗೊತ್ತಾತಲ್ಲ ನಕ್ಸಲಿಸಮ್. ಬಟ್ ನಕ್ಸಲ್ ಮುಕ್ತ ಭಾರತ ಪ್ರೆಸೆಂಟ್ ಅತ್ತಾರ, ಝೀರೋ ಟಾಲರೆನ್ಸ್ ಐತಿ. ಅವಾಗ ಇನಿಷಿಯೇಟಿವ್ ತರ್ತಾರೆ. ಯಾವ ಇನಿಷಿಯೇಟಿವ್ ಹೇಳಿ ಈಗ ಹೇಳ್ರಿ, ಮತ್ತೆ ಅದು ಮರಿಬಾರ್ದು. ಯಾವುದಾ? ಪ್ರಹಾರ. ಯಾವ ಮಿನಿಸ್ಟ್ರಿ ಅಂದ್ರ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ನೆನಪಿರ್ತೈತಲ್ಲ. ಇದು ಹೇಳ್ರಿ ನೋಡು, ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸು ಯಾವ ಮಿನಿಸ್ಟ್ರಿ ಅಂದ್ರ? ಮತ್ತು ಅದು ಮೇಲಿಂದ ಹಾರಿ ತಂದಿರಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಬರ್ತದೆ. ಬಟ್ ಇಂಡಿಯನ್ ಆರ್ಮಿ ಬಂದರೆ ಯಾವ ಮಿನಿಸ್ಟ್ರಿ? ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಓಕೆ. ನೆಕ್ಸ್ಟ್ ಹೇಳ್ರಿ, ಇದು ಪಲಾಮು ಟೈಗರ್ ರಿಸರ್ವ್ ರೀಸೆಂಟಾಗಿ ನ್ಯೂಸ್ನಾಗಿತ್ತು ರೀ. 1 GB ದೀದಿ ಇನಿಷಿಯೇಟಿವ್ ತರ್ತಾರೆ. 1 GB 1 GB ದೀದಿ ಇನಿಷಿಯೇಟಿವ್ ತರ್ತಾರೆ. ಪಲಾಮು ಮತ್ತು ಟೈಗರ್ ರಿಸರ್ವ್ ಡೈರೆಕ್ಟ್ ಕೇಳ್ಬೋದು. ಪಲಾಮು ಟೈಗರ್ ರಿಸರ್ವ್ ನ್ಯೂಸ್ನಾಗಿತ್ತು, ಅಲ್ಲಿ 1 GB ದೀದಿ 1 GB ದೀದಿ ಇನಿಷಿಯೇಟಿವ್ ಎದಕ್ಕೆ ತಂದಾರತ್ತಂದ್ರೆ ಅಲ್ಲಿ ಏನು ದೀದಿಗಳು ಇರ್ತಾರಲ್ಲ ಅಥವಾ ಮಹಿಳೆಯರು ಇರ್ತಾರಲ್ಲ ಅವ್ರು ಏನು ಮಾಡ್ತಾರೆ ಅಂದ್ರೆ ವನ್ಯ ಜೀವಿಗಳಿಗೆ ಪ್ರೊಟೆಕ್ಟ್ ಮಾಡೋ ಸಲ್ಬಂದ ಇದು 1 GB ದೀದಿ ಅಂತ ತರ್ತಾರೆ. ಇದು 1 GB ದೀದಿ ಇನಿಷಿಯೇಟಿವ್ ತರಕ ನಮ್ಮಲ್ಲಿ ಮಾನವ ವನ್ಯಜೀವಿ ಸಂಘರ್ಷ ಜಾಸ್ತಿ ನಡೆದತ್ತಲ್ಲ. ಮಾನವ ವನ್ಯಜೀವಿ ಸಂಘರ್ಷ ನಡೆಯಕ್ಕೆ ಮಾನವರ ಹೋಗಿ ಕಾಡ್ನಾಗ ಅವ್ರ ಜೋಡ ಫೈಟ್ ಮಾಡತ್ತಿಲ್ಲ, ಅವ ನಮ್ಮಲ್ಲಿ ಬರತ್ತವು. ಎದಕ್ಕೆ ಬರತ್ತವ ಅಂದ್ರೆ ಆ ವನ್ಯಜೀವಿ ಸ್ಥಳ ಏನಿರ್ತೈತಲ್ಲ ಅಲ್ಲಿ ಅವಕ್ಕೆ ಏನರ ತಿನ್ನಕ್ಕೆ ಆಹಾರ ಸಿಕ್ಕಿಲ್ಲ ಅಂತೇಳಿ. ಈಗ ಹುಲಿಗೆ ಅಲ್ಲೇ ಬೇಟೆ ಆಡಕ್ಕೆ ಏನರ ಪ್ರಾಣಿಗಳು ಸಿಕ್ಕೋತ್ತೇಳಿ ಅಲ್ಲೇ ಇರ್ತೈತಿ, ಅಲ್ಲಿ ಸಿಗ್ಲಿಕ್ಕೆ ಏನು ಮಾಡ್ತೈತಿ ಬೇರೆ ಕಡೆ ಬರ್ತೈತಿ. ಹೌದಲ್ಲ? ಸೇಮ್ ಅಂತ ವನ್ಯ ಜೀವಿಗಳನ್ನ ಪ್ರೊಟೆಕ್ಟ್ ಮಾಡ್ಬೇಕಂತೇಳಿ 1 GB ದೀದಿ ಇನಿಷಿಯೇಟಿವ್ ತರ್ತಾರೆ. ಎಲ್ಲಿ ಅಂದ್ರೆ ಪಲಾಮು ಟೈಗರ್ ರಿಸರ್ವ್ ಒಳಗೆ. ಈಗ ಹೇಳ್ರಿ, ಪಲಾಮು ಟೈಗರ್ ರಿಸರ್ವ್ ಎಲ್ಲಿ ಬರ್ತದೆ? ಜಾರ್ಖಂಡ್ನಾಗ. ನೆನಪಿಟ್ಕೋರಿ, ಪಲಾಮು ಟೈಗರ್ ರಿಸರ್ವ್ ಬಂದ್ರೆ ಜಾರ್ಖಂಡ್. ಇದು ಹೇಳಿ, ರೀಸೆಂಟಾಗಿ ನೀತಿ ಆಯೋಗದ ವೈಸ್ ಚೇರ್ಮನ್ ಆಗಿ ಯಾರನ್ನ ಅಪಾಯಿಂಟ್ ಮಾಡ್ಯಾರ? ನೀತಿ ಆಯೋಗದ ಕೇಳತ್ನ ಯಾರು? ಅಶೋಕ್ ಲಹರಿ ನೀತಿ ಆಯೋಗದ ವೈಸ್ ಚೇರ್ಮನ್ ಅದಾರ. ಚೇರ್ಮನ್ ಯಾರು ಇರ್ತಾರ? PM ಇರ್ತಾರೆ. ಪ್ರಧಾನಮಂತ್ರಿ ಚೇರ್ಮನ್ ಇರ್ತಾರೆ. ವೈಸ್ ಚೇರ್ಮನ್ ಯಾವ್ದು ಇರ್ತಾರೆ ಅಂದ್ರೆ ಈ ರೀಸೆಂಟಾಗಿ ಆಗ್ಯಾರ. ಯಾರಿದ್ರು ಅದಕ್ಕಿಂತ ಮೊದಲು ವೈಸ್ ಚೇರ್ಮನ್? ಸುಮನ್ ಬೇರಿ.
ಸುಮನ್ ಬೇರಿ ಎತ್ತಿದ್ರು. ನೀತಿ ಆಯೋಗದ ಫಸ್ಟ್ ವೈಸ್ ಚೇರ್ಮನ್ ಯಾರಾಗಿದ್ರು ಅಂದ್ರೆ ಯಾವ್ದು ಅರವಿಂದ್ ಪನ್ಗಾರಿ. ಈಗ ಅರವಿಂದ್ ಪನ್ಗಾರಿಯ ಕಮಿಷನ್ ಎದಕ್ಕೈತ್ರಿ? 16ನೇ ಹಣಕಾಸು ಆಯೋಗದ ಅಧ್ಯಕ್ಷರದಾರ. 16ನೇ ಹಣಕಾಸು ಆಯೋಗದ ಇಯರ್ ಎಲ್ಲಿಂದ ಸ್ಟಾರ್ಟ್ ಆಕತ್ರಿ? 26ರಿಂದ 31. 2026ರಿಂದ 31 ತನಕ ಐತಿ. ಎಷ್ಟು ಪರ್ಸೆಂಟ್ ಸ್ಟೇಟಿಗೆ ಟ್ಯಾಕ್ಸ್ ಕೊಡ್ತಂದಾರ? 41% ಐತಿ. ಅದ್ರೊಳಗೆ ಕರ್ನಾಟಕದಾಗ ಎಷ್ಟಕ್ಕೆ ಸಿಗ್ತೈತಿ? 4.71 4.71 3.7 4.71 4.13% ಗೊತ್ತಾತಲ್ಲ. ಅವಾಗ ಹೇಳಿದ್ನಲ್ಲ 41% ಅಂದ್ರೆ ಏನು? 41% ಬಿಟ್ಟು ಇದು 59% ಬರ್ತೈತಲ್ಲ. 100 ರೂಪಾಯಿ ಬಂದಾಗ 59 ಸೆಂಟ್ರಲ್ ಗೌರ್ಮೆಂಟ್ ಯೂಸ್ ಮಾಡ್ಕೋತೈತಿ. ಅದಕ್ಕೆ ನಮ್ಮಲ್ಲಿ ಇದು ಟ್ಯಾಕ್ಸ್ ಬಂದ್ರೆ ನಾವು ಸೆಂಟ್ರಲ್ ಗೌರ್ಮೆಂಟಿಗೆ 100 ರೂಪಾಯಿ ಕೊಟ್ಟರೆ ಅದಕ್ಕೆ 59 ರೂಪಾಯಿ ಅವರು ಡಿಫೆನ್ಸಿಗಾಗಲಿ ಅಥವಾ ಇಂಟರ್ನ್ಯಾಷನಲ್ ವಿದೇಶಾಂಗ ನೀತಿಗಳಿಗಾಗಲಿ ಯೂಸ್ ಮಾಡ್ಕೋತಿರ್ತಾರೆ. ಆ ಉಳಿದಿದ್ದು 49 ರೂಪಾಯಿನ ಒಂದು ಸ್ಟೇಟಿಗೆ ಕೊಡಂಗಿಲ್ಲ. ಆ 41 ರೂಪಾಯಿ ಒಳಗೆ ಎಲ್ಲ ಸ್ಟೇಟಿಗೆ ಕೊಡ್ತದೆ. ಅದೇ 41% ನಮ್ಮ ಸ್ಟೇಟಿಗೆ ಎಷ್ಟು ಪರ್ಸೆಂಟ್ ಸಿಕ್ಕೈತೆ ಅಂದ್ರೆ 4.13% ಸಿಕ್ಕೈತೆ. ಅಂದ್ರೆ 4 ರೂಪಾಯಿ 4 ಆಗಲ್ಲ, 4 ರೂಪಾಯಿ 13 ಪೈಸೆ ಇದ್ದಂಗೆ. ಅಂದ್ರೆ ಪರ್ಸೆಂಟೇಜ್ ಮೇಳ ಮತ್ತು ಅಟ್ಟ ಕೊಡ್ತಾರತ್ತಲ್ಲ. ನೀತಿ ಆಯೋಗದ ವೈಸ್ ಚೇರ್ಮನ್ ಆತಲ್ಲ, ಯಾರು ಹೇಳ್ರಿ? ಅಶೋಕ್ ಲೆಹರಿ ಆತ. ಆಮೇಲೆ ಚೇರ್ಮನ್ ಬಂದ್ರೆ ಪ್ರೈಮ್ ಮಿನಿಸ್ಟರ್ ಇರ್ತಾರ. ಈಗ ಹೇಳ್ರಿ CO ಯಾರದಾರ ಪ್ರೆಸೆಂಟ್? ಅವರು CO ಚೇಂಜ್ ಆಗ್ಯಾರ. ಯಾರ? ನಿಧಿ ಚಿಬ್ಬಾರ ಅಂತ ಬರ್ತಾರೆ. ನಿಧಿ ಚಿಬ್ಬಾರ ಅವರು ಅಪಾಯಿಂಟ್ ಆಗ್ಯಾರ ರೀಸೆಂಟಾಗಿ. CO ಯಾರು ಇರ್ತಾರೆ ಅಂದ್ರೆ IAS ಆಫೀಸರ್ಗಳು ಇರ್ತಾರೆ. ನೀತಿ ಆಯೋಗ ರೀಸೆಂಟಾಗಿ ಯಾರಾಗ್ಯಾರ ಅಂದ್ರೆ CO ನಿಧಿ ಚಿಬ್ಬಾರ್, ನೆನಪಿಟ್ಕೊರೋದು. ನೆಕ್ಸ್ಟ್ ಇದೆ ಹೇಳ್ರಿ, ಸುಪ್ರೀಂ ಕೋರ್ಟ್ ಈಗ ರೀಸೆಂಟಾಗಿ ಆರ್ಟಿಕಲ್ 130 ನ್ಯೂಸ್ನಾಗ ಇತ್ತು. ಅದ್ರ ಸಂಬಂಧ ಎಸ್ ಇಲ್ಲಿ ಕನ್ಫ್ಯೂಸ್ ಆಕತ್ ನೋಡ್ರಿ. ನಾಳೆ ಎಲ್ಲರ 130 ಆರ್ಟಿಕಲ್ ಕೊಟ್ಟ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಅಥವಾ ನ್ಯಾಯಮೂರ್ತಿಗಳ ಸಂಖ್ಯೆನ ಹೆಚ್ಚಿಗೆ ಮಾಡೋದಂದ್ರೆ ಅಲ್ಲ. 130 ಆರ್ಟಿಕಲ್ ಎದಕ್ಕೆ ಸಂಬಂಧಿಸೈತೆ ಅಂದ್ರೆ ಸುಪ್ರೀಂ ಕೋರ್ಟ್ದ ಏನು ಸ್ಥಳ ಐತ್ಲ ಡೆಲ್ಲಿ ಒಳಗಿರಬೇಕು, ಇಲ್ಲಾರ ಪ್ರಾದೇಶಿಕವಾಗಿ ವಿಸ್ತೀರ್ಣ ಮಾಡೋಕೆ. 2 ಆರ್ಟಿಕಲ್ ನ್ಯೂಸ್ನಾಗಿದ್ದು. ಯಾವ ಭಾಗನಾಗ ಬಂದತ್ತಿದ? 5ನೇ ಭಾಗ. ಅದಕ್ಕೆ ಹೇಳಿದ್ನ 5ನೇ ಭಾಗದ ಆರ್ಟಿಕಲ್ ಹೇಳಿದ್ವಲ್ಲ ಅದ್ರಾಗ ಬರ್ತದೆ, ನೆನಪಿಟ್ಕೋರಿ. 130 ನ್ಯೂಸ್ನಾಗ ಎದಕ್ಕೆ ಬಂದಿತ್ತು ಅಂದ್ರೆ ಸಿದ್ದರಾಮಯ್ಯ ಹೇಳಿದ್ರು ಅದ್ರ ಸಂಬಂಧ ಪ್ರಾದೇಶಿಕವಾಗಿ ಸುಪ್ರೀಂ ಕೋರ್ಟ್ದು ಹೆಡ್ ಕ್ವಾರ್ಟರ್ಗಳು ಮಾಡ್ರಿ. ಪ್ರೆಸೆಂಟ್ ಇರೋದು ಎಲ್ಲಿ ಅಂದ್ರೆ ಡೆಲ್ಲಿದಾಗ. ಸುಪ್ರೀಂ ಕೋರ್ಟ್ ಯಾವ ಇಯರ್ದಾಗ ಬರ್ತೈತಿ? ಫಸ್ಟ್ ಕಲ್ಕತ್ತಾದಾಗ ಬಂದಿದ್ದ ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ ಬರ್ತೈತಲ್ಲ, 1773 ರೆಗ್ಯುಲೇಟಿಂಗ್ ಆಕ್ಟ್ ಪ್ರಕಾರ 74ರಾಗ ಬರ್ತೈತಿ. ಯಾರು ಇರ್ತಾರೆ ಫಸ್ಟ್? ಮುಖ್ಯ ನ್ಯಾಯಮೂರ್ತಿ ಎಲಿಜಾ ಇಂಪೆ ಇರ್ತಾರೆ. ಅದಾದ್ಮೇಲೆ ಸೆಂಟ್ರಲ್ ಗೌರ್ಮೆಂಟ್ದಾಗ ಫೆಡರಲ್ ಕೋರ್ಟ್ ಅಂತ ಕರಿತೀವಿ. ಅದು ಯಾವ ಇಯರ್ದಾಗ ಬರ್ತೈತಿ? 1937 ಗೌರ್ಮೆಂಟ್ ಆಫ್ ಇಂಡಿಯಾ 1935 ಪ್ರಕಾರ 37ದಾಗ ಮಾಡಿರ್ತಾರೆ. ಅದ್ರದ್ದು ಯಾರು ಇರ್ತಾರೆ ಫಸ್ಟ್? ಮೌರಿಷ್ ಗ್ಲಾಯರ್ ಅಂತ ಹೇಳಿದ್, ಮೌರಿಷ್ ಗ್ಲಾಯರ್ ಅಂತ ಕರಿತಾರಲ್ಲ. ನೆಕ್ಸ್ಟ್ ಅದಾದ್ಮೇಲೆ ಈಗ ನಮ್ಮಲ್ಲಿ ಸಂವಿಧಾನ ಬಂದ ಮೇಲೆ ಯಾವಾಗ ಸ್ಥಾಪನೆ ಮಾಡ್ತೀವಿ ಅಂದ? ಜನವರಿ 28, 1950 ಅದ ಸಂವಿಧಾನ ಜಾರಿಗೆ ಬಂದಾಗ. ಆ್ಯಕ್ಚುಲಿ 26ರಾಗ ಸುಪ್ರೀಂ ಕೋರ್ಟ್ ಇರ್ತೈತಿ, ಬಟ್ 28ಕ್ಕೆ ಫಸ್ಟ್ ಬೆಂಚ್ ಅದ್ರದ್ದು ಹಿಯರಿಂಗ್ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಜನವರಿ 28, 1950 ಅವಾಗ ಫಸ್ಟ್ ಯಾರಾಗಿರ್ತಾರೆ? H.G. ಕಾನಿಯಾ. ಎಲಿಜಾ ಇಂಪೆ ಕಲ್ಕತ್ತಾದಾಗ ಅವ್ರು H.G. ಕಾನಿಯಾ ಅಂತ ಬರ್ತಾರೆ. ಈಗ ಸುಪ್ರೀಂ ಕೋರ್ಟ್ದಾಗ ಪ್ರೆಸೆಂಟ್ ಎಷ್ಟು ಅಥವಾ ಮೂಲವಾಗಿ ಸುಪ್ರೀಂ ಕೋರ್ಟ್ದಾಗ ಎಷ್ಟು ಮುಖ್ಯ ನ್ಯಾಯಮೂರ್ತಿಗಳಿದ್ರು? ಮುಖ್ಯ ನ್ಯಾಯಮೂರ್ತಿ ಅಂತ ಹೇಳಿದ್ರ ಫಸ್ಟ್ ಮೂಲವಾಗಿ ಅಂತ ಕೇಳತ್ನ 8 ಸ್ಟಾರ್ಟ್ ಎಟ್ರಾಗ? 50ರಾಗ 8 ಜನ, 7+1 ಕರೆಕ್ಟ್. ಇದು ಕೇಳ್ತಾರ ಮೂಲವಾಗಿ ಅಂತ ಹೇಳಿ. ಮೂಲವಾಗಿ ಅಂದ್ರೆ ಸುಪ್ರೀಂ ಕೋರ್ಟ್ ಯಾವಾಗ ಬತ್ತು? ಈ ಜನವರಿ 28, 1950 ಸುಪ್ರೀಂ ಕೋರ್ಟ್ ಜಾರಿಗೆ ತಂದು. ಅವಾಗ 8 ಮಂದಿ ಜಡ್ಜ್ ಇದ್ರ ಅಂದ್ರೆ ಟೋಟಲ್ ಜಡ್ಜ್ಗಳ ಸಂಖ್ಯೆನೇ ಎಷ್ಟಿತ್ತು ಅಂದ್ರೆ 8 ಇತ್ತು. 8 ಅಂತ ನೆನಪಿಟ್ಕೋರಿ. ಅದ್ರೊಳಗೆ ಏನಿರ್ತಾರೆ? ಒಬ್ಬರು ಮುಖ್ಯ ನ್ಯಾಯಮೂರ್ತಿ ಇರ್ತಾರೆ, ಉಳ್ಕಿದವ್ರು 7 ಜನ ಅವ್ರ ಅಂಡರ್ ಇರ್ತಾರೆ. ಕರೆಕ್ಟಾ? ಈಗ 8 ಇತ್ತು. ಅದಾದ್ಮೇಲೆ ಸಿರೀಸ್ ಆಗಿ ಇನ್ಕ್ರೀಸ್ ಮಾಡ್ಕೋತ ಬಂದಾರ. ಈಗ ಪ್ರೆಸೆಂಟ್ ಅದ್ರದ್ದು ಯಾವ್ದಕ್ಕೆ ನ್ಯೂಸ್ನಾಗ ಬಂದೈತಂದ್ರೆ ಇನ್ಕ್ರೀಸ್ ಮಾಡ್ಬೇಕಂತಂದಾರ. ಇನ್ಕ್ರೀಸ್ ಮಾಡ್ಬೇಕಾದ್ರೆ ಇದು ಆರ್ಟಿಕಲ್ 124 ಆರ್ಟಿಕಲ್ ಬರ್ತೈತಲ್ಲ, ಸುಪ್ರೀಂ ಕೋರ್ಟ್ ಕಾಂಪೋಸಿಷನ್ ಅಂತ ಬರ್ತೈತೆ. ಸುಪ್ರೀಂ ಕೋರ್ಟ್ ಅದು 124 ಆರ್ಟಿಕಲ್ ಸಂಬಂಧಿಸಿರ್ತೈತೆ. ಅದ್ರೊಳಗೆ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಪ್ರೆಸೆಂಟ್ ಎಷ್ಟು ಅದಾರ ಅಂದ್ರೆ 33 ಅದಾರ. 33 ಅದಾರಲ್ಲ, 32+1 34 ಅದಾರ. 33+1 ಅಂತ ಬರ್ತಾರೆ. ಮುಖ್ಯ ನ್ಯಾಯಮೂರ್ತಿ ಯಾರದಾರ ಪ್ರೆಸೆಂಟ? ಸೂರ್ಯಕಾಂತ್ ಅಂತ ಮುಖ್ಯ ನ್ಯಾಯಮೂರ್ತಿ ಅದಾರಲ್ಲ. 33+1 ಐತೆ ಅಂದ್ರೆ ಟೋಟಲ್ 34 ಐತಿ. ಸ್ಟಾರ್ಟಿಂಗ್ ಇದ್ದಾಗ 8 ಇತ್ತು. ಅಲ್ಲಿ 7+1, ಇಲ್ಲಿ 33+1. ಈಗ 37 ಮಾಡ್ಬೇಕಂದಾರ. ಅದು ಮಾಡೋ ಪವರ್ ಯಾರ ಕಡೆ ಇರ್ತದೆ? ಯಾವ್ದಕ್ಕ? ಸಂಸತ್ತಿಗೆ. ನೆನಪಿಟ್ಕೋರಿ, ಸುಪ್ರೀಂ ಕೋರ್ಟ್ ಜಡ್ಜ್ಗಳದ್ದು ಎಲ್ಲರ ಹೆಚ್ಚು ಕಡಿಮೆ ಮಾಡ್ಬೇಕಂದ್ರೆ ಯಾರಿಗೆ ಇರ್ತೈತೆ ಅಂದ್ರೆ ಯಾರಿಗೆ? ಸಂಸತ್ತಿ. ಸುಪ್ರೀಂ ಕೋರ್ಟ್ದಾಗ ಮ್ಯಾಕ್ಸಿಮಮ್ ಎಷ್ಟು ವರ್ಷದ ತನಕ ಇರ್ತಾರೆ? ಏಜ್ ಲಿಮಿಟ್ 65. ನೆನಪಿಟ್ಕೋರಿ, 65 ಆತ್ರ ಅಲ್ಲಿ ರಿಟೈರ್ಡ್. ನೆನಪಿಟ್ಕೋರಿ, 65 ಆತಂತೇಳಿ ರಿಟೈರ್ಡ್ ಆಕಾರ. ಇನ್ನೊಂದು ಏನು ಕೇಳ್ತಿರ್ತಾರೆ ಅಂದ್ರೆ ಒಮ್ಮೊಮ್ಮೆ ಕ್ವಶನ್ ಕೇಳಿರ್ತಾರೆ ರೀ, ಸಂವಿಧಾನ ತಿದ್ದುಪಡಿ ಅಥವಾ ಸಂವಿಧಾನಕ್ಕೆ ತಿದ್ದುಪಡಿ ಬಂದಿರ್ತಾವಲ್ಲ ಅಂಥದ್ದು ಯಾವ್ದಾರ ಹಿಯರಿಂಗ್ ಇದ್ದಾಗ ಸುಪ್ರೀಂ ಕೋರ್ಟ್ ಬೆಂಚ್ ಎಷ್ಟು ಜನದ್ದು ಇರ್ಬೇಕು? ಮಿನಿಮಮ್ ಕಂಪಲ್ಸರಿ ಇರ್ಬೇಕು ಅದ್ರೊಳಗೆ. ಯಾಕಂದ್ರೆ ಯಾವುದೇ ನಮ್ಮಲ್ಲಿ ಸಂವಿಧಾನದಾಗ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಿರ್ತಾವಲ್ಲ ಅದ್ರ ಬೆಂಚ್ದಾಗ ಎಷ್ಟು ಮೆಂಬರ್ಸ್ ಇರ್ತಾರೆ ಅಂದ್ರೆ ನೆನಪಿಟ್ಕೋರಿ ಅಷ್ಟು ಜಡ್ಜ್ಗಳು ಕಂಪಲ್ಸರಿ ಇರ್ಬೇಕು. ಈಗ ಸಣ್ಣ ಕೇಸ್ಗಳು ಬಂದಿರ್ತಾವಲ್ಲ ಅದ್ರೊಳಗೆ 3 ಮಂದಿ ಜಡ್ಜ್ಗಳು ಇರ್ತಾರೆ, ಅಥವಾ 2 ಇರ್ತಾರೆ, ಅಥವಾ 7 ಜನ ಬರ್ತಾರೆ, 8 ಜನ ಬರ್ತಾರೆ. ಬಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ ಅಥವಾ ಸಂವಿಧಾನ ತಿದ್ದುಪಡಿಗೆ ಬಂದಾಗ ಅಥವಾ ಸಂವಿಧಾನ ಬೆಂಚ್ ಅಂತ ಕರೀತಾರೆ ಅದಕ್ಕೆ, ಕಾನ್ಸ್ಟಿಟ್ಯೂಷನಲ್ ಬೆಂಚ್, ಅದ್ರೊಳಗೆ ಎಷ್ಟು ಇರ್ತಾರೆ? 9 ಜನ.
ಕಾನ್ಸ್ಟಿಟ್ಯೂಷನಲ್ ಬೆಂಚ್ದಾಗ ಬಂದಾಗ 9 ಜನ, ಅದನ್ನೂ ಒಮ್ಮೆ ಕೇಳಿದ್ರು, ಅದಕ್ಕೆ ಹೇಳತ್ನ ನೆನಪಿರ್ತೈತೆ. ಈಗ ಹೇಳ್ರಿ 130ನೇ ಆರ್ಟಿಕಲ್ ಎದಕ್ಕೆ ಸಂಬಂಧಿಸಿತ್ತಂದ್ರೆ ಈಗ 124 ಆತು, ಇದು ಇನ್ಕ್ರೀಸ್ ಮಾಡಕ್ಕೆ 124 ಬತ್ತು. 130 ಆರ್ಟಿಕಲ್ ಎದಕ್ಕಂದ್ರೆ ಪ್ರಾದೇಶಿಕ ಕಚೇರಿ. ಆ 130 ಆರ್ಟಿಕಲ್ನಾಗ ಏನು ಹೇಳ್ಯಾರಂದ್ರೆ 130ನೇ ವಿಧಿ ಅಂತ ಬರ್ತೈತಲ್ಲ, ಆ ವಿಧಿ ಒಳಗೆ ಏನು ಹೇಳ್ತಾರಂದ್ರೆ ಸುಪ್ರೀಂ ಕೋರ್ಟ್ದ ಹೆಡ್ ಕ್ವಾರ್ಟರ್ ಡೆಲ್ಲಿ ಒಳಗಿರ್ಬೋದು ಅಥವಾ ಬೇರೆ ಕಡೆ ಅದ್ರದ್ದು ವಿಸ್ತರಣೆ ಮಾಡಬಹುದು ಅಂತ ಹೇಳಿ ಯಾವುದಂದ್ರೆ 130, 124 ಎರಡೂ ನೆನಪಿಟ್ಕೊಡಿ. ನೆಕ್ಸ್ಟ್ ಇದು ಹೇಳ್ರಿ, ಮುಗಿತಾನ ಟೈಮ್ ಸಾಕ? ಜಲಸಂಧಿಗಳು ರಿವಿಷನ್ ಮಾಡಿಸ್ಲೇನು ಬೇಡ? ಏನು ಯೋಜನೆಗಳು ಹೇಳಿ ಏನು ಬೇಕಾದ ಹೇಳ್ರಿ ಅನ್ನ ಕಮಿಟಿ ಹೇಳ್ರಿ. ಸದ್ಗೋಪನ್ ಕಮಿಟಿ ಅದಕ್ಕೆ ನ್ಯೂಸ್ನಾಗ ಬಂದಿತ್ತಾ? ಸದ್ಗೋಪನ್ ತಾಂತ್ರಿಕ, ಸದ್ಗೋಪನ್ ಬಂದ್ರೆ ತಾಂತ್ರಿಕ. ಇನ್ನೊಂದು ಹೇಳಿದ್ನಿ JM ಲಿಂಗಡೋ. JM ಲಿಂಗಡೋ ಎದಕ್ಕೆ ರೀ? ಯಾವುದಕ್ಕೆ JM ಲಿಂಗಡೋ ಬಂದರೆ ಎದಕ್ಕಂದ್ರೆ ಚುನಾವಣೆಗಳು ಎಲ್ಲೆಲ್ಲಿ ಅದು ಯೋಜನೆಗಳು ಬರ್ಕೊಂಬಂದಿದ್ನಿ. ಏನು ಹೇಳ್ರಿ ಅದು ಎದಕ್ಕೆ? ಅದು ಇವಂದಲ್ಲ, ಇನ್ನೊಬ್ಬ ಯಾವ ಬರ್ತಾರಲ್ಲ ಇನ್ನೊಂದು, ಹಾಂ ಅದು M ಗೋವಿಂದರಾವ್ ಐತಿ. ಈಗ ಬಜೆಟ್ನಾಗ ಹೇಳಿದ್ರು. ಇನ್ನೊಂದು ಯಾವುದೋ ಐತಲ್ಲ, ಅದು ಕಲ್ಯಾಣ ಕರ್ನಾಟಕ ಬಂದಿದೆ, ಡಿಸ್ಟಿಕ್ ಹೋಲ್ಡ್ ನಂಜುಂಡಪ್ಪ ಕಮಿಟಿ. ಹಂಗೆ ಸೇಮ್ ಇದು ರೀಜನಲ್ ಇಂಬ್ಯಾಲೆನ್ಸ್, ಪ್ರಾದೇಶಿಕ ಅಸಮತೋಲನ ಸಲ್ಮಾನ್ ನಂಜುಂಡಪ್ಪ ವರದಿತ್ತಲ್ಲ, ಸೇಮ್ ಈಗೊಂದು ಮಾಡ್ಯಾರ. ಯಾವುದಂದ್ರೆ ಗೋವಿಂದಪ್ಪ ಅಲ್ಲ, ಗೋವಿಂದರಾವ್ ಕಮಿಟಿ. ಅದಕ್ಕಲ್ಲ, ರೀಜನಲ್ ಇಂಬ್ಯಾಲೆನ್ಸ್ ಪೂರ್ತಿ ಆಲ್ ಓವರ್ ಕರ್ನಾಟಕ ಅಲ್ಲ. ಹಾಂ, ಮಲೆನಾಡು ಬಯಲು ಸೀಮೆ ತೆಗೆದ ಕಲ್ಯಾಣ ಕರ್ನಾಟಕ ಅಲ್ಲ, ಇದು ಇದ್ರದ್ದು ಗೋವಿಂದರಾವ್ ಕಮಿಟಿ. ಹಾಂ, ಇದನ್ನು ಮೊದಲು ಒಂದು ಪ್ರಾದೇಶಿಕ ಅಸಮತೋಲನ ಕಮಿಟಿ ಅಂತ ಮಾಡಿದ್ರಿ. ಇದು ನ್ಯೂಸ್ನಾಗ ಬಂದಿತ್ತು ನೋಡಿ. ಎಷ್ಟು ಅಸಮತೋಲನದ ಅಥವಾ ಅತಿ ಹಿಂದುಳಿದ ಜಿಲ್ಲೆಗಳು ಅಥವಾ ತಾಲೂಕುಗಳು ಅಂತ ಕೇಳ್ತಿದ್ರೆ ನೆನಪೈತಿ? ಪ್ರಾದೇಶಿಕ ಅಸಮತೋಲನ ಕಮಿಟಿ ಯಾವುದಿತ್ತು ಅವಾಗ? ನಂಜುಂಡಪ್ಪ ಇತ್ತು. ಈ ಬಜೆಟ್ನಾಗ ಯಾವುದೇನಂದ್ರೆ ಗೋವಿಂದರಾವ್ ಕಮಿಟಿ ಅಂತ ಬಂದೈತೆ, ನೆನಪಿಟ್ಕೋರಿ. ಈ ಗೋವಿಂದರಾವ್ ಕಮಿಟಿದು ಇನ್ನೂ ರೆಕಮೆಂಡೇಶನ್ ಆಗೈತನ ಏನೇನೋ, ಅವು ಏನು ನನಗೆ ನೆನಪಿಲ್ಲ, ನೋಡಿ ಹೇಳ್ತೀನಿ. ಅದು ಪೂರ್ತಿ ಗೊತ್ತಿಲ್ಲ ನನಗೆ, ಅದಕ್ಕೆ ಗೋವಿಂದರಾವ್ ಕಮಿಟಿ ನೆನಪಿಟ್ಕೋರಿ. ಇದು ಪ್ರಾದೇಶಿಕ ಅಸಮತೋಲನಕ್ಕೆ ಬರ್ತದೆ. ಒಂಬತ್ತಲ್ಲ? ಹಾಂ, 9 ನೋಡಿನಿ, ಅದನ್ನು ಕನ್ಫರ್ಮ್ ಮಾಡಿ. ಅದು ಇನ್ನೊಂದು 3 ಬೆಂಚ್ ಬರ್ತಾವೆ, ಅವೆಲ್ಲ ಹೇಳ್ತೀನಿ ತಗೋ ನಾನು ನಾಳೆ. ನೆಕ್ಸ್ಟ್ ಇದು ಗ್ರಾಮ ಸಡಕ್ ಯೋಜನೆದು ವಿಸ್ತರಣೆ ಎಲ್ಲಿ ತನಕ ಮಾಡ್ಯಾರ ಹೇಳ್ರಿ? 2028 ತನಕ ವಿಸ್ತರಣೆ ಮಾಡ್ಯಾರ. ಎಷ್ಟನೇ ಪೇಜ್ ವಿಸ್ತರಣೆ ಮಾಡಿದ್ದ? 3ನೇ ಪೇಜ್. ನೆನಪೈತಲ್ಲ ಯಾವ ಇಯರ್ದಾಗ ಬರ್ತೈತಿ ಗ್ರಾಮ ಸಡಕ್? 2000 ಇಸ್ವಿ ಒಳಗೆ ಬಂದಿರ್ತೈತಿ. 2025 ಸಿಲ್ವರ್ ಜುಬ್ಲಿ ಆಚರಿಸ್ಯಾರ. ಗೋಲ್ಡನ್ ಜುಬ್ಲಿ ಎಷ್ಟು ವರ್ಷಕ್ಕೆ ಆಚರಿಸ್ತಾರ? ಗೋಲ್ಡನ್ ಜುಬ್ಲಿ ಬಂದ್ರೆ 50 ವರ್ಷಕ್ಕೆ ನೆನಪಿರ್ತೈತಲ್ಲ. ಗೋಲ್ಡನ್ ಈಗ 75 ಯಾಕೆ ಗೋಲ್ಡನ್ನು? ಸಿಲ್ವರ 25, ಗೋಲ್ಡನ್ ಬಂದಾಗ 50, ಪ್ಲಾಟಿನ ಇದನ್ನು ಇನ್ನೊಂದು ಬರ್ತೈತೆ ಯಾವ್ದು? ಗೋಲ್ಡನ್ ಆದ್ಮೇಲೆ ಡೈಮಂಡ್ ಜುಬ್ಲಿ ಅಂತ ಬರ್ತದೆ, ಅದು 60ಕ್ಕೆ. 60 ಆದ್ಮೇಲೆ 75ಕ್ಕೆ ಯಾವ್ದಂದ್ರೆ ಅಮೃತ ಅಥವಾ ಪ್ಲಾಟಿನಮ್ ಅತ್ತೀವು. ಅದಾದ್ಮೇಲೆ ಸೆಂಚುರಿ. ಯೋಜನೆಗಳು ಎಲ್ಲಿ ಅದು ನೋಡಿ ನೆನಪಾರು. ಪೇ ಪಾಯಿಂಟ್ ಅದಕ್ಕೆ ನ್ಯೂಸ್ನಾಗಿತ್ತು ಹೇಳ್ರಿ. ಪೇ ಪಾಯಿಂಟ್ ಅಂತ ಬರ್ತೈತಿ. ಹಾಂ, ಬತ್ ಪೇ ಪಾಯಿಂಟ್ ಅಂತ ನ್ಯೂಸ್ನಾಗಿತ್ತು. ಎದ್ರ ಸಲ ಮಂದಿ ಹೇಳ್ರಿ ಪಟಕ್ನ? RTGS ನೆಫ್ಟ್ ಮಾಡಕ್ಕೆ RBIದವ್ರು ಫಸ್ಟ್ ಟೈಮ್ ಅಲೋ ಮಾಡಿದ್ದು ಆ್ಯಪ್ ಯಾವುದಂದ್ರೆ ಪೇ ಪಾಯಿಂಟ್. ಈಗ ಹೇಳ್ರಿ ನಾನು ಕರ್ನಾಟಕದಾಗ ಇದನ್ನು ಕರ್ನಾಟಕ ಬಜೆಟ್ ಮಂಡನೆ ಮಾಡಿಲ್ಲ, ಸೆಂಟ್ರಲ್ ಬಜೆಟ್ ಮಂಡನೆ ಮಾಡಿದಾಗ ಕರ್ತವ್ಯಗಳು ಎಷ್ಟಿದ್ದು? 3 ಇದ್ದು. ಕರ್ನಾಟಕ ಬಜೆಟ್ ಮಾಡಿದಾಗ ರೈತರಿಗತ್ತ ಎಷ್ಟಿದ್ದು? ರೈತರ ಸಲ್ಮಂದಿ ಹೇಳತ್ ಓನ್ಲಿ ರೈತರಿಗೆ ಆಧಾರ ಸ್ತಂಭಗಳು ಎಷ್ಟಿದ್ದು ಅಂದ್ರೆ 4 ಬಡ ಒಂದೇದು 4 ಹೇಳಿದ್ವಲ್ಲ ಆಧಾರ ಸ್ತಂಭಗಳು ಅಥವಾ ಪಿಲ್ಲರ್ಸ್ ಆಫ್ ಇದನ್ನ ಫಾರ್ಮರ್ಸ್. ಕರ್ನಾಟಕ ಬಜೆಟ್ನ 4 ಮೆನ್ಷನ್ ಮಾಡ್ರಿ. ಒಂದೇದು ಏನಂದ್ರೆ ಆರ್ಥಿಕ ಸಹಕಾರ ಕೊಡ್ತೀವಿ. ಎರಡನೇದ ಏನ? ವೈಜ್ಞಾನಿಕ ಕೃಷಿ ತರಬೇತಿ ಕೊಡು. ಒಂದೇದು ನೋಡ್ರಿ ಹಣಕಾಸು ಕೊಡ್ತೀವಿ, ರೊಕ್ಕ ಕೊಡೋದು ರೈತರಿಗೆ. ಆಮೇಲೆ ರೊಕ್ಕ ಕೊಟ್ಟ ಮೇಲೆ ಅವ್ರು ರೊಕ್ಕ ಹೆಂಗೆ ಯೂಸ್ ಮಾಡ್ಕೋಬೇಕಂತ ಅದ್ರ ತರಬೇತಿ ಕೊಡ್ಬೇಕಲ್ಲ, ಅದಕ್ಕೆ ವೈಜ್ಞಾನಿಕ ತರಬೇತಿ. ಮೂರನೇದು ಏನಂದ್ರೆ ಕೊಯ್ಲು ಮಾಡ್ರಿ ಸಲಕರಣೆಗಳು. ಅತಿ ಉತ್ಕೃಷ್ಟ ಮಟ್ಟದ ಸಲಕರಣೆಗಳು. ರೈತರಿಗೆ ರೊಕ್ಕ ಕೊಟ್ಟಿವು ಮತ್ತು ತರಬೇತಿ ಕೊಟ್ಟಿವು. ಆ ತರಬೇತಿ ಕೊಟ್ಟಾಗ ಏನು ಹೇಳಿರ್ತೀವಿ ಅಂದರೆ ನಾವು ಇಂಥ ಮಷಿನ್ ತೊಗೊಂಡು ಔಷಧ ಅಥವಾ ಈ ಡ್ರೋನ್ ತೊಗೊಂಡು ಔಷಧ ಹೊಡಿ ಅಂದಿರ್ತೀವಿ. ಬಟ್ ಅದು ಔಷಧ ಹೊಡಿಬೇಕಾದ್ರೆ ಅದು ಡ್ರೋನ್ ಎಲ್ಲರ ಚಾಲು ಆಗೋಕೆ ನಾ ಕೆಳಗೆ ಬೀಳುದಂತ ಅದು ಕೊಟ್ರೆ ಅದಕ್ಕೆ ಉತ್ಕೃಷ್ಟ ಗುಣಮಟ್ಟದ ಉಪಕರಣಗಳನ್ನು ಸೌಲಭ್ಯ ಕೊಡ್ಬೇಕಂತೇಳಿ 3ನೇ ಆಧಾರ ಸ್ತಂಭ. ಅದಾದ್ಮೇಲೆ 4ನೇದು ಈಗ ಎಲ್ಲ ಔಷಧ ಹೊಡೋದು ಬೆಳೆ ರೆಡಿ ಆಗಿರ್ತೈತಿ. ಆ ಬೆಳೆ ರೆಡಿ ಆದಮೇಲೆ ಎಲ್ಲರ ಅವ್ರಿಗೆ ಸ್ಟೋರ್ ಮಾಡಾಕಬೇಕಲ್ಲ, ಕೊಯ್ಲು ಮಾಡಾಗ ಮತ್ತು ಕೊಯ್ಲೇತರ ಸಂಗ್ರಹಣೆ ಸಂಬಂಧ ಆದ್ಯತೆ. ಎಷ್ಟನೇದಂದ್ರೆ 4ನೇದು. 4 ಇನ್ನೊಮ್ಮೆ ಹೇಳ್ರಿ. 1ನೇದು ಹಿಂಗೆ ನೆನಪಿಟ್ಕೊಂಡ್ಬಿಡ್ರಿ, ಗೊತ್ತಾಗತ್ತೆ. 1ನೇದ ರೊಕ್ಕ ಕೊಡೋದು, ರೊಕ್ಕ ಕೊಟ್ಟ ಮೇಲೆ ಅವ್ರಿಗೆ ತರಬೇತಿ ಕೊಡೋದು, ತರಬೇತಿ ಆದ್ಮೇಲೆ ವಸ್ತುಗಳು ಚಲೋ ತಂತದ್ದು ಕೊಡೋದು, ಉಪಕರಣಗಳನ್ನೇನೋ ಉತ್ಕೃಷ್ಟ ಗುಣಮಟ್ಟದ ಉಪಕರಣಗಳು ಕೊಡೋದು. 3ನೇದು ಇದನ್ನ ಯಾವುದೋ ಸಲಕರಣೆಗಳು ಆದ್ಮೇಲೆ ಏನಂದ್ರೆ 4ನೇದ ಯಾವ್ದ
ಕೊಯ್ಲಿ ಥರ ಅಂದ್ರೆ ಈಗ ಹೆಂಗಾರ ನಾವು ಔಷಧದ ಹೊಡೆದು ಬೆಳೆ ಚಲೋ ಬಂದಿರ್ತದ, ಬೆಳೆ ಸಂಗ್ರಹಣೆ ಮಾಡಕ್ಕೆ ಅಥವಾ ಕೊಯ್ಲು ಮಾಡಕ್ಕೆ ಬೇಕಲ್ಲ, ಅದ್ರ ಸಲ್ಮಾನ್ 4ನೇದು. ಈಗ ಹೇಳ್ರಿ, ಮುಖ್ಯಮಂತ್ರಿ ಕೃಷಿ ವಿಸ್ತಾರ ಯೋಜನೆ ಎಷ್ಟು ವರ್ಷದ ತನ ಮಾಡ್ಯಾರ? 3 ವರ್ಷದ ತನ ಮಾಡ್ಯಾರ. ಸಿನಿ ಮಿತ್ರ ಅಂತ ಎದಕ್ಕೆ ತರ್ತಾರೆ ಬಜೆಟ್ನಾಗ? ಸಿನಿ ಮಿತ್ರ ಅಂತ ಎದಕ್ಕೆ ತರ್ತಾರ? ಸರ್ಟಿಫಿಕೇಶನ್ ಕೊಡಕ್ಕೆ. ಸಸ್ಯ ಸಂಜೀವಿನಿ ಅಂತ ಎದಕ್ಕೆ ತರ್ತಾರ? ಸಸ್ಯ ಸಂಜೀವಿನಿ ಯಾವ್ದಕ್ಕ? ಕೀಟ ಬಾಧೆಗಳನ್ನ ತಡ್ಯಾಕ. ನೆನಪಿಟ್ಕೊಡಿ, ಸಸ್ಯ ಸಂಜೀವಿನಿ ಹತ್ತಾರದಾರ ಗಿಡ ಎಲ್ಲರ ಇದನ್ನ ಮಾಡಾಕದು ಅತ್ತಲ್ಲ. ಎದ್ರ ಸಲ್ಮಂದ್ ಅಂದ್ರೆ ಸಸ್ಯ ಸಂಜೀವನಿ ಕೀಟ ಬಾಧೆಗಳದಿಂದ ಏನು ಗಿಡಗಳೆಲ್ಲ ರೋಗ ಹಾಕಿರ್ತೈತಲ್ಲ ಅದನ್ನ ತಡೆಗಟ್ಟಾಕ. ಈಗ ಹಂಗ ಹೇಳ್ರಿ, ಏಕ್ ಪೇಡ್ ಮಾಕೆ ನಾಮ ತರ್ತಾರೆ. ಯಾರು ತರ್ತಾರೆ ಇದನ್ನ? ಮೋದಿ ತರ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ದವ್ರು. ಇದು ಎದಕ್ಕೆ ತರ್ತಾರ? ಯಾವುದೇ ಸಾಯಿ ಗಿಡ ರಕ್ಷಣೆ ಮಾಡಕ್ಕಲ್ಲ, ಹೆಸರಿನಾಗ ಐತಿ ಏಕ್ ಪೇಡ್ ಮಾಕೆ ನಾಮ್. ಅಮ್ಮನ ತಾಯಿ ಹೆಸರಿನಲ್ಲಿ ಒಂದು ಗಿಡ ಅಂತೇಳಿ ಪ್ರತಿಯೊಬ್ಬರ ಶಾಲೆ ಒಳಗದು ಗೌರ್ಮೆಂಟ್ ಸ್ಕೂಲ್ ಒಳಗೆ ಇರ್ತಾರಲ್ಲ, ಅವ್ರ ತಾಯಿ ಹೆಸರಲ್ಲಿ ಒಂದೊಂದು ಗಿಡ ನೆಡ್ಬೇಕತ್ತ. ಇದ್ದಿದ್ದ ಗಿಡ ಪ್ರೊಟೆಕ್ಟ್ ಮಾಡ್ಬೇಕತ್ತಲ್ಲ, ಗಿಡ ನೆಡ್ಬೇಕಂತ ಹೇಳಿ. ಇದು ಯಾವ್ದು? ಏಕ್ ಪೇಡ್ ಮಾಕೆ ನಾಮ್. ನೆಕ್ಸ್ಟ್ ನಾಳೆ